ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾವೆಲ್ಲ ಇವಾಗ ಟ್ರಾವೆಲ್ ಮಾಡ್ತಾ ಇದೀವಿ. ಆದ್ರೆ TN ಸುರೇಶ್ ಕುಮಾರ್ ಸರ್ 30 ವರ್ಷದ ಹಿಂದೆಯಿಂದ, ಅಂದ್ರೆ ಯಾವಾಗ ಪಾಸ್ಪೋರ್ಟ್ ಕೈಯಲ್ಲಿ ಬರೀತಾ ಇದ್ರಲ್ಲ ಅವಾಗ್ಲಿಂದಲೂ ಟ್ರಾವೆಲ್ ಮಾಡ್ತಾ ಇದಾರೆ ಅವರು. ಸೊ 150ಕ್ಕೂ ಅಧಿಕ ದೇಶಕ್ಕೆ ಟ್ರಾವೆಲ್ ಮಾಡಿದ್ದಾರೆ. ಮತ್ತೆ ನಮ್ಮ ಹೆಮ್ಮೆಯ ಇಸ್ರೋದ ಸೈಂಟಿಸ್ಟ್ ಕೂಡ ಅವರು. ಸೊ ಸಿಕ್ಕಾಪಟ್ಟೆ ನಾಲೆಡ್ಜಬಲ್ ಪರ್ಸನ್, ತುಂಬಾ ತಿಳ್ಕೊಂಡಿದ್ದಾರೆ ಅವರು. ಇವಾಗ್ಲೂ ಒಬ್ಬೊಬ್ರೆ ಬ್ಯಾಗ್ ಎತ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವಾಗ 60 ವರ್ಷ ಆದ್ಮೇಲೂ ಸಹ. ಸೊ ದೇವರವ್ರಿಗೆ ಇನ್ನ ಜಾಸ್ತಿ ಎನರ್ಜಿ ಕೊಡ್ಲಿ, ನಮ್ಗೆಲ್ಲ ಇನ್ಸ್ಪಿರೇಷನ್ ಅವರು. ಸೊ ಕಲಾ ಮಾಧ್ಯಮದಲ್ಲಿ ಅವ್ರದ್ದು ಇಂಟರ್ವ್ಯೂ ಇದೆ. ಸರ್ ಒಳ್ಳೇದಾಗ್ಲಿ ನಿಮ್ಗೆ, ಆಲ್ ದ ಬೆಸ್ಟ್. ಲೈಕ್ ಯುವರ್ ಮದರ್. ನಿಮ್ಮ ತಂದೆ ತಾಯಿಗಿನ ದೇವ್ರಿಗೆ ಸಾಧ್ಯನೇ ಇಲ್ಲ. ಇದು 110 acres ಅಲ್ಲಿ ಒಂದು ವಿಲ್ಲ ಇದೆ. ಇಲ್ಲಿ ಶಬ್ದ ಕಮ್ಮಿ, ರಿಸರ್ಚ್ ಮಾಡೋಕ್ಕೆ, ರಾತ್ರಿ ಹೊತ್ತು ವರ್ಕ್ ಮಾಡೋಕ್ಕೆ, ಐ ಕ್ಯಾನ್ ಗೋ ವಾಕ್, ಸೆಕ್ಯೂರಿಟಿ ಇರುತ್ತೆ. ಇದು ಲಿವಿಂಗ್ ರೂಮು. ನಾರ್ಮಲಿ ನಾವು ನಮ್ಮ ವೈಫ್ ಇಬ್ಬರೇ ಇರೋದು, ಊಟ ಮಾಡೋದು. ಇದು ನನ್ನ ಮೋಸ್ಟ್ ಪೀಪಲ್ ಯಾರೇ ಬಂದ್ರೆ ಇದೊಂದು ಫೋಟೋ ತಗೊಂತಾರೆ. ಫ್ರಿಡ್ಜ್ ಮ್ಯಾಗ್ನೆಟ್ ಅಂತಾರೆ. ಪ್ರತಿಯೊಂದು ದೇಶದ್ದು ಇದೆ ಇಲ್ಲಿ. ಅಂದ್ರೆ 187 ದೇಶದ್ದು ಇದೆ. ಸೊ ನಿಮ್ ಫ್ರಿಡ್ಜ್ ಸಾಲ್ತಾ ಇಲ್ಲ. ಸಾಲ್ತೆ ನೋಡಿ, ಇಷ್ಟು ನೋಡಿ. ನಮ್ಮ ತಂದೆ ತಾಯಿ ಒಂದು ಚಿಕ್ಕ ದೇವಸ್ಥಾನ ಪೂಜೆ ಮಾಡೋರು. ಕೆಲವು ಜಾಗಕ್ಕೆ ನಾನು ನಿಮ್ಗೆ ಮ್ಯಾಪ್ ಕೊಡ್ತೀನಿ, ಹುಡುಕಕ್ಕಾಗಲ್ಲ ನಿಮಗೆ. ಮ್ಯಾಪ್ ಕೊಡ್ತೀನಿ, ಗೂಗಲ್ಗೆ ಹೋಗ್ಬಿಟ್ಟು ಝೂಮ್ ಮಾಡಿ ಒಂದು ಚಿಕ್ಕ ದೇಶ ಇರಬೇಕು ಅಂತಂಥ ಜಾಗಕ್ಕೆ. ಈಗ ಏನಕ್ಕೆ ಇದೆ ಹೇಳ್ತಿದ್ರೆ, ಕೆಲವತ್ತು ಬೇಕಾದಷ್ಟು ದುಡ್ಡು ಇರುತ್ತೆ, ಬೇಕಾದಿರುತ್ತೆ, ಅವ್ರ ಟೈಮ್ ಇರಲ್ಲ. ಇನ್ನೊಬ್ಬರು ಬೇಕಾದಷ್ಟು ಟೈಮ್ ಇರುತ್ತೆ, ದುಡ್ಡೇ ಇರಲ್ಲ. ಸರ್ ಟೈಮು ಇದೆ, ದುಡ್ಡು ಇದೆ, ಹೆಲ್ತೇ ಇರಲ್ಲ. ಅಂಬಾನಿ ಮಗ ಇದ್ದಾನೆ, ಬೇಕಾದ್ರೆ ಹಾಸ್ಪಿಟ್ಲೇ ತಂದು ಮನೆ ಇಟ್ಕೊಳಕ್ಕಾಗಲ್ಲ ಅವ್ರಿಗೆ. ಅವ್ರು ಹೆಲ್ತ್ ಕೊಡೋಕ್ಕಾಗತ್ತಾ? TN ಸುರೇಶ್ ಕುಮಾರ್, TN ಸೀತಾರಾಮ್. ನಾವೆಲ್ಲ ಕಸಿನ್ಸ್ ನಾವು ಆ್ಯಕ್ಚುಲಿ. ಅವ್ರು ನಮ್ಮ ಚಿಕ್ಕವರೆಲ್ಲ ಇಷ್ಟೊತ್ತೇ ನಮ್ಮ ಮನೇಲೇ ಇರೋರು. ಅಣ್ಣನ ಥರ ನಾವು. ಪೆನ್ಷನ್ ಬರುತ್ತೆ, 1 ಲಕ್ಷ ತನಕ ಬರೋದು ಪೆನ್ಷನ್ ತಿಂಗಳಿಗೆ. ನಮ್ಮ ಭಾರತ ಸರ್ಕಾರ ದೇವ್ರ ಥರ ಅವರು. ಇನ್ನೊಂದು ಜನ್ಮ ದಿನ ನಾನು ಭಾರತದಲ್ಲೇ ಹುಡ್ತೀನಿ. ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಇರುತ್ತೆ. ಸ್ವರ್ಗಕ್ಕಿಂತ ಚೆನ್ನಾಗಿ ನನಗೆ ಎಷ್ಟು ಜನ ನಾನು ಹೋಗ್ತೀವಿ ಫಾರಿನಲ್ಲಿ ನೋಡ್ತಾರೆ, ನಮಸ್ಕಾರ ಸರ್ ಅಂತೇಳಿ. ಯಾಕಪ್ಪ ಎಷ್ಟು ಕಷ್ಟಪಟ್ಟು ಬಂದರು ನಮ್ಮ ದೇಶಕ್ಕೆ, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ಸರ್ ಅಲ್ಲಿ ಫೆಸಿಲಿಟಿ ಏನಿಲ್ಲ. ನಾವು ಚಿಕ್ಕ ಹುಡ್ಕೊಂಡು ನಾವು ಚಂದ್ರನ ಹತ್ರ ಹೋಗಿಲ್ವಾ, ಮಂಗಳಕ್ಕೆ ಹೋಗಿಲ್ವಾ, ಏನು ಮಾಡಿಲ್ಲ ನಾವು. ಎಲ್ಲರೂ ನಮ್ಮ ತಾಯಿ ಬಡವಳು, ನಮ್ಮ ತಾಯಿ ಸೀರೆ ಹರಿದೋ ನಾವೆಲ್ಲ ಬಿಟ್ಬಿಟ್ರೆ ನಮ್ಮ ತಾಯಿ ನೋಡೋರು ಯಾರು? ನಮ್ಮ ದೇಶದಲ್ಲಿ ತುಂಬ ತಂದೆ ತಾಯಿಗಳು ಕಷ್ಟಪಡ್ತಾರೆ. ಅವ್ರ ಮಕ್ಕಳನ್ನ ಕಳಿಸು, ಏನೋ ಮಾಡ್ತಾನೆ ಅಂತ ಬರಲಿಲ್ಲ ವಾಪಸ್ಸು. ಅವರೆಲ್ಲ ವೃದ್ಧಾಶ್ರಮ. ಇದು ಲೈಫ್ ಶೇಮ್, ಅವಮಾನ ಆಗುತ್ತೆ ಆಯ್ತಾ ಹೇಳೋಕ್ಕೆ. ನನ್ನ ಲೈಫು, ನನ್ನ ತಂದೆ ತಾಯಿ, ನನ್ನ ದೇಶ, ನನ್ನ ಭೂಮಿ, ನನ್ನ ಜನ, ಇದೇ ನನಗೆ. ನನಗೆ ಇತ್ತೀಚೆಗೆ ಡಾಕ್ಟರ್ ಬ್ರೋ ಅವರು ಮೆಸೇಜ್ ಮಾಡಿದರು. ಪರಮ್ ಅವರೇ, ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಹಿರಿಯ ಸ್ನೇಹಿತರು. ಅವರು ಇಸ್ರೋದ ವಿಜ್ಞಾನಿಗಳು, ಜೊತೆಗೆ ಅವರು ಅಂತಾರಾಷ್ಟ್ರೀಯ ಟ್ರಾವೆಲರ್. ಅವರು ಸುಮಾರು 180ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಾಡಿ ಬಂದಿರುವಂತಹ ಹೆಮ್ಮೆಯ ಕನ್ನಡಿಗ. ಈ ಜಗತ್ತಲ್ಲಿ 7 ಖಂಡಗಳಿದ್ದಾವೆ, 7 ಕಾಂಟಿನೆಂಟ್ಸ್. 7 ಖಂಡಗಳಿಗೂ ಹೋಗಿ ಬಂದಿರುವಂತಹ ಹೆಮ್ಮೆಯ ಕನ್ನಡಿಗ. ಸೊ ಡಾಕ್ಟರ್ ಬ್ರೋ ಅವರ ರೆಫರೆನ್ಸ್ ಮೇಲೆಗೆ ನಾನು ಬಂದಿದ್ದೀನಿ ಸ್ನೇಹಿತರಿಗೆ. ಇದು ಬೆಂಗಳೂರಿನ ನಾಪಾ ವ್ಯಾಲಿ ಕನಕಪುರ ರಸ್ತೆಯ ವಿಲ್ಲಾ ಜಾಗ ಸ್ನೇಹಿತರೆ. ಇದು ತುಂಬ ವಿಲ್ಲಗಳಿದಾವೆ ಇಲ್ಲಿ. ಡಾಕ್ಟರ್ ಸುರೇಶ್ ಕುಮಾರ್ ಅವರು ಸ್ನೇಹಿತರೆ, TN ಸುರೇಶ್ ಕುಮಾರ್ ಎಷ್ಟು ಅಂತಾರಾಷ್ಟ್ರೀಯ ವಿಖ್ಯಾತಿ ಅವ್ರದ್ದು ಅಂತಂದ್ರೆ ಸ್ನೇಹಿತರೆ, ಅವರು ಸ್ಪೇಸ್ಗೆ ಹೋದವರು, ಜೊತೆಗೆ ಸಬ್ಮರೀನ್ ಮೂಲಕ ಪಾತಾಳ ನೋಡಿ ಬಂದಂತಹ ಕನ್ನಡಿಗ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನಾನೀಗಾಗಲೇ ಹೇಳಿರೋ ಹಾಗೆ 7 ಖಂಡಗಳ 186 ದೇಶಗಳನ್ನು ಸುತ್ತಾಡಿ ಬಂದಂಥ ಹೆಮ್ಮೆಯ ಕನ್ನಡಿಗ. ಅವ್ರ ಜೊತೆಗೆ ನಾವು ಇವತ್ತು ಭಾರತೀಯ ಸ್ಪೇಸ್ ಬಗ್ಗೆ, ಅಂತಾರಾಷ್ಟ್ರೀಯ ಪ್ರವಾಸಿಗಳ ಅನುಭವಗಳನ್ನೆಲ್ಲ ಸಂಗ್ರಹಿಸೋಣ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ಮತ್ತು ಈ ವಿಶೇಷವಾದಂತಹ ಸಂದರ್ಶನಕ್ಕೆ. ಬನ್ನಿ. ಶುಭೋದಯ ಸರ್. ಶುಭೋದಯ ಅಂತ ಭಾಳ ಸಂತೋಷ ಆಯಿತು. ಯಾವಾಗ ಗುಡ್ ಮಾರ್ನಿಂಗ್ ಅಂತೀವಿ, ಅಚ್ಚ ಕನ್ನಡದಲ್ಲಿ ಮಾತಾಡಿದ್ದೀರಾ. ಐ ಆಮ್ ಪ್ರೌಡ್ ಆಫ್ ಯು. ನಾನು ಕನ್ನಡ ಅಂದರೆ ತುಂಬ ಪ್ರಾಣ. ನಾನು ನಿಮ್ಮನ್ನ ವಿಜ್ಞಾನಿ ಅಂತ ಕರಿಬೇಕಾ, ಅಂತಾರಾಷ್ಟ್ರೀಯ ಪ್ರವಾಸಿಗ ಅಂತ ಕರಿಬೇಕಾ, ಜೀವನದ ಬಗ್ಗೆ ತುಂಬ ಕುತೂಹಲದ ಕಣ್ಣಿಂದ ನೋಡ್ತಿರುವಂತಹ ಒಬ್ಬ ಮಗು ಮನಸ್ಸಿನ ವ್ಯಕ್ತಿತ್ವ ಅಂತ ಕರಿಬೇಕಾ, ಏನಂತ ಕರಿಬೇಕು ನನಗೆ ಗೊತ್ತಾಗ್ತಿಲ್ಲ. ನನ್ನ ಒಬ್ಬ ಆರ್ಡಿನರಿ ಮನುಷ್ಯ. ಅಯ್ಯೋ, ಯಾಕೆ ಅಂದರೆ ನಾನು ಬಂದಿರೋಂಥ ಒಂದು ಬ್ಯಾಕ್ಗ್ರೌಂಡ್ ನೀವು ತೊಗೊಂಡ್ರೆ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದಂಥನು. ನಾನೇನು ಅಮಿತಾಬ್ ಬಚ್ಚನ್ ಮಗ ಅಲ್ಲ, ಅಥವಾ ಅಂಬಾನಿ ಮಗ ಅಲ್ಲ. ನಮ್ಮ ತಂದೆ ತಾಯಿ ಒಂದು ಚಿಕ್ಕ ದೇವಸ್ಥಾನ ಪೂಜೆ ಮಾಡೋರು, ಅಂಥ ಒಂದು ಬ್ಯಾಕ್ಗ್ರೌಂಡ್. ನನ್ನಂಥ ಒಂದು ಆರ್ಡಿನರಿ ಮನುಷ್ಯ 187 ದೇಶ, ಎಲ್ಲ ಖಂಡಗಳು, ಎಲ್ಲ ಡಿಪೆಂಡೆನ್ಸೀಸು, ಆಮೇಲೆ ಅಂದರೆ ಸಬ್ಮೆರಿನ್ ಅಲ್ಲಿಂದ ಹಿಡಿದು ಸ್ಕೂಬಾ ಡೈವಿಂಗು, ಆಮೇಲೆ ಸ್ನಾರ್ಕ್ಲಿಂಗು ಅದೆಲ್ಲ ಮಾಡಿ ಭೂಮಿ ಮೇಲೆ, ನೀರಿನ ಮೇಲೆ ಕಿಲೋಮೀಟರ್ ಶಿಪ್ಗಳಲ್ಲಿ, ಅಂದರೆ ಅಂಟಾರ್ಟಿಕಾ 20 ದಿನ 30 ದಿನ ಸಮುದ್ರದ ಮೇಲೆ ಅದೆಲ್ಲ ಮಾಡಿ, ಸ್ಕೈ ಡೈವ್ ಮಾಡಿ, ಅಂದರೆ ಹೋಗ್ತಾ ಏರೋಪ್ಲೇನ್ ಅಷ್ಟೆಲ್ಲ ಮಾಡಿದೆ. 30ಕ್ಕೂ ಹೆಚ್ಚು ಉಪಗ್ರಹ ಉಡಾವಣೆಗಳಿಗೆ ನಾನು ಪಾರ್ಟಿಸಿಪೇಟ್, 30 ಸ್ಯಾಟಲೈಟ್ಸ್ ಮಿಷನ್ ಆಪರೇಷನ್ಸಲ್ಲಿ ಇನ್ವಾಲ್ವ್ ಇದೆ ಇಸ್ರೋದಲ್ಲಿ. ಆಲ್ಮೋಸ್ಟ್ 38-39 ವರ್ಷ ನಾನು ದೇಶಕ್ಕೆ ಸೇವೆ ಮಾಡಿದೆ. ಅಂದರೆ ನನ್ನ ಸಂತೋಷ ಅನ್ಕೊಂಡೆ, ಅಂಥ ಒಂದು ಭಗವಂತ ಆಪರ್ಚುನಿಟಿ ಕೊಟ್ಟಲ್ಲ ಮಾಡ. ಇಷ್ಟೇ ನನ್ನ ಆರ್ಡಿನರಿ ಮ್ಯಾನ್. ನನ್ನಂಥ ಆರ್ಡಿನರಿ ಮ್ಯಾನೇ ಮಾಡ್ಬೋದೇನು, ನಿಮ್ಮಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಐ ಆಲ್ವೇಸ್ ಕನ್ಸಿಡರ್ ಐ ಆಮ್ ಎನ್ ಆರ್ಡಿನರಿ ಮ್ಯಾನ್.
ವೆರಿ ವೆರಿ ಹಾರ್ಡ್ ರಿಪೋರ್ಟ್. ವೆರಿ ನೈಸ್. ಆದ್ರೆ ನೋಡಿ, ಬಹಳ ಅಪರೂಪದ ಕಾಂಬಿನೇಷನ್ ಏನು ನಿಮ್ಮಲ್ಲಿ ಅಂತಂದ್ರೆ, ವಿಜ್ಞಾನ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಪ್ರಪಂಚ ಪರ್ಯಟನೆ, ಈ ಎರಡನ್ನೂ ಸೇರಿಸಿದ್ದೀರಿ ನೀವು. ವಿಜ್ಞಾನಿಗಳು ಏನಾಗ್ತಾರೆ, ನಾವೇನು ಅನ್ಕೋತೀವಿ, ನಮ್ಮ ಮನಸ್ಸಲ್ಲಿರೋದೇನು ಅಂತಂದ್ರೆ, ಅವರು ಒಂದು ಯಾವುದೋ ಲ್ಯಾಬ್ ಅಲ್ಲೋ ಅವ್ರದ್ದೇ ಆದ ಒಂದು ಕೇಂದ್ರ, ಗೋಡೆಗಳ ಮಧ್ಯೆ ಏನೋ ಮಾಡ್ತಿರ್ತಾರೆ, ಅವರು ಒಂಥರ ಅಂತರ್ಮುಖಿಗಳು ಅಂತ ಅನ್ಕೋತೀವಿ. ಆದ್ರೆ ನೀವು ಬಹಿರ್ಮುಖಿಗಳು. ಸೊ ಏನಕ್ಕೆ ನೀವು ಏನು ಪ್ರಶ್ನೆ ಕೇಳಿದ್ರು, ಇದು ನನಗೆ ಫಾರಿನ್ ನ್ಯಾಷನಲ್ ತುಂಬ ಟಿವಿ ಇಂಟರ್ವ್ಯೂ ಕೊಡ್ತೀನಿ. ದೊಡ್ಡ ದೊಡ್ಡ ಟಿವಿಸು ಎಲ್ಲ ಬರ್ತಾರೆ. ನನಗೆ ಇನ್ನು ಫಾರಿನ್ ಎಲ್ಲ ಅವಾರ್ಡ್ ಬಂದಿದೆ, ಜಿನಿವಾ ಎಲ್ಲ ಕರೆದು ಅವಾರ್ಡ್ ಮಾಡಿದ್ದಾರೆ. ಏನಿತ್ತಂದ್ರೆ, ನಾರ್ಮಲಿ ಒಬ್ಬ ಸೈಂಟಿಸ್ಟ್ ತುಂಬ ಗಡ್ಡ ಬಿಟ್ಕೊಂಡ್ಬಿಡ್ತಾನೆ, ಯಾವಾಗಲೂ ಹಂಗಲ್ಲ. ಇವಾಗ ವಿಜ್ಞಾನಿನ ಜ್ಞಾನವನ್ನು ಅರ್ಥನ ಅನುಭವಿಸ್ಬೇಕು. ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಒಂದಾದರೆ ಅಂಥ ಮನುಷ್ಯನ ಹ್ಯಾಪಿನೆಸ್ ಇನ್ಯಾರಿಗೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ನಿಮ್ಗೆ ಯಾವುದೋ ಒಂದು ಇದ್ರ ಬಗ್ಗೆ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಜಾಬೂ ಅದೇ ಥರ ಇದ್ದರೆ ಅಂಥ ಒಂದು ಕಾಂಬಿನೇಷನ್, ಒಂದು ಕೋಟಿಗೆ ಒಬ್ಬ ಅಂತಲ್ಲ, 1000 ಕೋಟಿಗೆ ಒಬ್ಬನ ಚಾನ್ಸ್ ಸಿಕ್ಕತ್ತೆ. ಅಂದರೆ ನಿಮ್ಗೆ ಅದರಲ್ಲಿ ನೀವು ಏನು ಬರೆಯೋದ್ರಲ್ಲಿ ಇಷ್ಟ ಅಂತ ಇಟ್ಕೊಳ್ಳಿ, ನಿಮ್ಮ ಬರೋಗಾನೆ ನಿಮ್ಮ ಡ್ಯೂಟಿ ಆಗಿಬಿಟ್ರೆ ನಿಮ್ಮ 100% ಕೊಡು. ಆ ಥರ ಒಂದು ಭಗವಂತ ನನಗೆ ಒಂದು ಆಪರ್ಚುನಿಟಿ ಕೊಟ್ಟೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕೆಂದರೆ ಅರ್ತ್ ಸೈನ್ಸ್, ಭೂವಿಜ್ಞಾನ, ಆಮೇಲೆ ಬಾಹ್ಯಾಕಾಶ ವಿಜ್ಞಾನ ನನಗೆ ತುಂಬ ಪ್ರಾಣ. ನನಗೆ ಭಗವಂತ ಅದೇ ಜಾಬ್ ಕೊಟ್ಟೇನೆ. ಎಂಥ ಸಂತೋಷ ಅಂತಂದರೆ, ಮಹಾನ್ ವ್ಯಕ್ತಿಗಳಾದಂಥ ಪ್ರೊಫೆಸರ್ ಪಿಶಾರತಿ, ಕಲಾಂ ಸಾರು, ಆಮೇಲೆ ನಮ್ಮ ಯು ಆರ್ ರಾವ್, ನಮ್ಮ ಪ್ರೊಫೆಸರ್ ಯು ಆರ್ ರಾವ್, ಅಂಥ ಮಹಾನ್ ವ್ಯಕ್ತಿಗಳ ಜೊತೆ, ಅದು ಭೀಷ್ಮಗಳು ಅಂತ ಭೀಷ್ಮ ಅಂತ ಕರಿತೀವಿ ಅವ್ರನ್ನ, ಈ ಬಾಹ್ಯಾಕಾಶ ಅಂಥವ್ರ ಜೊತೆ ಕೆಲಸ ಮಾಡುವಂಥ ಆಪರ್ಚುನಿಟಿ ಕೊಟ್ಟ ಭಗವಂತ. ಸೊ ಅದು ಪ್ಲಸ್ ಏನಾಗುತ್ತೆ, ನಮ್ಮ ಸ್ಯಾಟಲೈಟ್ ನೋಡಿದಾಗ ಭೂಮಿ ಹೇಗಾಗುತ್ತೆ, ಏನಾಗುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಇವೆಲ್ಲ ಏನಾಗುತ್ತೆ, ನಮ್ಗೆ ಆಟೋಮೆಟಿಕಲಿ ನಮ್ಗೆ ನಾವು ವರ್ಕ್ ಮಾಡೋದು ಅದೇ, ಸಂಬಳನೂ ಕೊಡ್ತಾರೆ, ಜ್ಞಾನನೂ ಕೊಡುತ್ತೆ, ಅದೇ ನಮ್ಮ ಇಷ್ಟನೂ ಕೂಡ. ಈ ಒಂದು ಕಾಂಬಿನೇಷನ್ ತುಂಬ ಕಷ್ಟ. ಎಷ್ಟು ವರ್ಷ BE ಮಾಡಿರ್ತೀರ, ಅಲ್ಲ ಬಿಟ್ಟು ಯಾವುದೋ ಒಂದು ಝೊಮ್ಯಾಟೋಲ್ಲಿ ಬರ್ತಾರೆ ನಿಮ್ಗೆ ದುಡ್ಡು, ನಾಟ್ ಇದ್ರಿ ನನಗೆ ನಿಮ್ಗೆ 80,000 ತಗೊಳ್ತೀರ, ಬಟ್ ಇನ್ನೇನೋ ಕೆಲಸ ಮಾಡ್ತಾ ಇರ್ತೀರ, ತಮ್ಮ ಮನಸ್ಸಿಗೆ ಬೇಡದೇ ಇರುವಂಥದ್ದು. ಬಟ್ ಬದುಕಬೇಕು ಮಾಡ್ತಾ ಇರ್ತೀವಿ, ಬಟ್ ನಿಮಗೆ ವೃತ್ತಿ ಅದೇ ಪ್ರವೃತ್ತಿ ಅಲ್ಲ. ಅಂದರೆ ಎರಡೂ ನಿಮಗೆ ಅಂಥದ್ದು ಸಿಕ್ಕೋದು ತುಂಬ ಕಷ್ಟ. ಅದನ್ನೇ ಎಲ್ಲರಿಗೂ ಹೇಳಿದೆ ನಾನು, ಈ ಥರ ಒಂದು ಆಪರ್ಚುನಿಟಿ ಸಿಕ್ಕೋದು ತುಂಬ ಕಷ್ಟ. ಎಷ್ಟೋ ಜನ ನೋಡಿರ್ತೀವಿ BE MBA ಮಾಡಿರ್ತಾರೆ, ಬೇರೆ ಎಲ್ಲೋ ಮಾಡ್ತಾ ಇರ್ತಾರೆ, ಟೆಲಿಫೋನ್ ಇದರಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧ ಇಲ್ಲ ಆ್ಯಕ್ಚುಲಿ. ಅದ್ರ ಪಾಪ ಸಂಬಳಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಆದರೆ ಕೆಲವ್ರಿಗೆ ಮಾತ್ರನೇ ಈ ಥರ ಒಂದು ಇದೆ. ಆದರೆ ಇನ್ನೊಂದು ನನಗೆ ಸೈಂಟಿಫಿಕ್ ಟೆಂಪರ್ಮೆಂಟ್, ವೈಜ್ಞಾನಿಕ ಮನೋಭಾವ ಇದೆಯಲ್ಲ, ಅದನ್ನು ನಾನು ಅನುಭವಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಓದಿರ್ತೀವಿ, ಹಿಂಗಿರುತ್ತೆ, ಹಂಗಿರುತ್ತೆ, ಆಗಿರುತ್ತೆ ಅಂತ ಎಲ್ಲ ಮಕ್ಕಳು ಕೇಳಿ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಒಂದು ಡೆಡ್ ಸಿ ಅಂತ ಕರಿತೀವಿ, ಮೃತ ಸಮುದ್ರ. ಮೃತ ಸಮುದ್ರ ಏನು, ಸಮುದ್ರದಲ್ಲಿ ಬಿದ್ದು ಸಾಯೋದೇ ಇಲ್ವಲ್ಲ, ಹೇಗೆ ಸಾಧ್ಯ? ನೀರಲ್ಲಿ ಬಿಡೇ ಸಾಕ್ತಾನಲ್ವಾ ಅಂಥದ್ರಲ್ಲಿ ಅಲ್ಲಿ ತೇಲ್ತಾನೆ ಅಂತ ಓದಿರ್ತೇವೆ, ಮಕ್ಕಳೆಲ್ಲ ಓದಿರ್ತಾರೆ. ಅಥವಾ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್, ಅಂದರೆ ರಾತ್ರಿ ಎಲ್ಲ 6 ತಿಂಗಳು ನಾರ್ವೆ ಸ್ವೀಡನ್ ಮೇಲೆ ಹೋಗ್ತಾ 6 ತಿಂಗಳು ಕತ್ಲೆ, 6 ತಿಂಗಳು ಭೂಮಿ ಓದಿದ್ದಾರೆ. ಅದನ್ನು ಅನುಭವಿಸಬೇಕು. ಅದು ನನ್ನ ಫಾರ್ ಎಕ್ಸಾಂಪಲ್, ಒಂದು ಬಿಗ್ 29 ಸ್ಪೀಡಲ್ಲಿ ಹೋದರೆ, ಅಷ್ಟು ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಅದನ್ನು ನಾನೇ ಅನುಭವಿಸಬೇಕು. ಅದು ನನಗೆ ನನ್ನ ಸ್ಪೆಷಾಲಿಟಿ. ಕುತೂಹಲ ಏನೇ ಮಾಡಲಿ ಬರೀ ಓದಿ ತಿಳ್ಕೊಳ್ಳಲ್ಲ, ಅದನ್ನು ಮಾಡೇ ತಿಳ್ಕೊಂಡ್ಬಿಡ್ತೀವಿ. ಅದನ್ನು ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ಏನು ಹೇಳಿದ್ರು ನಮ್ಮ ಹಿರಿಯರು, ಕೋಶ ಓದು ಅಲ್ವಾ, ದೇಶ ಸುತ್ತು, ಎರಡನ್ನೂ ನಿಮ್ಮ ಜ್ಞಾನನ ಬೆಳೆಸುತ್ತೆ. ನಾನು ಅದನ್ನು ಎರಡನ್ನೂ ಒಟ್ಟಿಗೆ ಸೇರ್ಸ್ ಮಾಡೋಣ ಅಂತ ಫಸ್ಟ್ ಕೋಶ ಓದಿ ಒಂದು ವಿಜ್ಞಾನಿಯಾಗಿ ದೇಶನ ಸುತ್ತೆ ಅದನ್ನು ಅನುಭವಿಸಬೇಕು. ಆವಾಗ ವಸುದೇವ ಕುಟುಂಬಕ್ಕೆ ಅಂದರೆ ಈ ಪ್ರಪಂಚನೇ ನಂದು ಅನ್ನೋ ಫೀಲಿಂಗ್ ಬರುತ್ತೆ. ನನಗೆ ಯಾವ ದೇಶದಲ್ಲಿ ಎಲ್ಲ ಏನೂ ತೊಂದರೆ. ಇವನ್ ಮನೆ ಯಾವುದೋ ಒಂದು ಇಂಪಾರ್ಟೆಂಟ್ ದೊಡ್ಡ ಮೀಟಿಂಗ್ ಹೋದೆ, ಅಲ್ಲೂ ಹೇಳ ವಸುದೇವ, ನಾನು ಹೋಲ್ ವರ್ಲ್ಡೇ ನಂದಪ್ಪ, ನಂಗೆ ಕೆಟ್ಟವ್ರು ಇರುತ್ತೆ, ಯಾರೂ ಒಬ್ಬರು ತೊಂದರೆ ಮಾಡಲ್ಲ. ಇದೆಲ್ಲ ದಿಸ್ ಹೌ ಐ ಲೀಡ್ ಮೈ ಲೈಫ್. ಎಷ್ಟು 187 ದೇಶ ಮುಗಿತಾ? ಇನ್ನು ಟೋಟಲ್ 195, 187 ಆಗಿದೆ. ಇನ್ನು ಕೆಲವು ದೇಶಗಳು ಮುಗಿಸಿದರೆ ಎಲ್ಲ ದೇಶಗಳು, ಎಲ್ಲ ಖಂಡಗಳು, ಭೂಮಿಯ ಪಾತಾಳಂ ಅಂತರಿಕ್ಷಂ ಶಾಂತಿ ಅಂತಾರಲ್ಲ, ಆ ಥರ ಸಮುದ್ರದ ಕೆಳಗಡೆಯಿಂದ ಹಿಡಿದು ಅಂತರಿಕ್ಷವರೆಗೂ ಸ್ಪೇಸು 0 ಗ್ರಾವಿಟಿ ಎಲ್ಲ ಮಾಡೋಂಥ ಏಕೈಕ ವ್ಯಕ್ತಿ. ಅವನಿಗೆ ನಾನು ಅಪ್ಲೈ ಮಾಡ್ತಾ ಇರೋದು ಪ್ಲಾನೆಟ್ ಮ್ಯಾನ್ ಅನ್ನೋ ಒಂದು ಅವಾರ್ಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ದೇಶ ಸುತ್ತಾರೆ, ಸ್ಪೇಸ್ಗೆ ಹೋಗಿರಲ್ಲ, ಸ್ಪೇಸ್ಗೆ ಹೋಗಿರ್ತಾರೆ, ಅಷ್ಟು ದೇಶ ಸುತ್ತಿರಲ್ಲ. ಈ ಒಂದು ಕಾಂಬಿನೇಷನ್ ಮಾಡಿದಾಗ ನನ್ನ ಫಾಲೋಯರ್ಸ್ ಎಲ್ಲ ಮಾಡಿ ನಮ್ಮ ಫಾಲೋಯರ್ಸ್ ಕನ್ನಡದವರಲ್ಲ, ಫಾರಿನರ್ಸು. ನನಗೆ ಫಾರಿನರ್ಸ್ ಜಾಸ್ತಿ ಬರೀತಾರೆ, ಹಿಂಗೆ ಮಾಡಿ ಅಂತ ನಾನು ತುಂಬ ಇಷ್ಟಪಡ್ತಾರೆ. ಅವರೆಲ್ಲ ಏನಂದರೆ ಈ ಒಂದು ಪ್ಲಾನೆಟ್ ಮ್ಯಾನ್ ಅಂತ ಒಂದು ಮಾಡಿ, ಏಕೈಕ ವ್ಯಕ್ತಿ ಈ ಪ್ಲಾನೆಟಿಗೆ, ಭೂಮಿ ಈ ಒಂದು ಗ್ರಹದಲ್ಲೇ ಒಬ್ಬರೇ ಒಬ್ಬ ಈ ಅಂತ ಮಾಡೋದು ವ್ಯಕ್ತಿ ನೀವು ಮಾಡಿ. ಅದು ಕನ್ನಡದವರು, ಒಂದು ಬಡ ಕುಟುಂಬದಿಂದ ಬಂದವ. ನಾನೇನು ಅಮಿತಾಬ್ ಬಚ್ಚನ್ ಹೇಳಿಲ್ವ, ಆ ಥರ ಆರ್ಡಿನರಿ ಮನುಷ್ಯ ಬಂದರೆ ನಾನು ಮಾಡಿ ನೀವು ಮಾಡೋದು ಮಾಡಿ ಅಂತ ನನಗೆ ಸ್ಟೂಡೆಂಟ್ಸ್ಗಳೇ ತುಂಬ ಇಷ್ಟ. ಇಡೀ ಜಗತ್ತಲ್ಲಿ ಇಡೀ ನಮ್ಮ ಭೂಗ್ರಹವನ್ನು ಸುತ್ತು ಹಾಕಿ ಜೊತೆಗೆ ಅಂತರಿಕ್ಷಕ್ಕೂ ಹೋಗಿ ಪಾತಾಳಕ್ಕೂ ಹೋಗಿ ಬಂದಿರುವಂತಹ ವ್ಯಕ್ತಿ ಇಲ್ಲ. ಇಡೀ ಎಲ್ಲ ದೇಶ ಸುತ್ತರೂ ಇದ್ದಾರೆ, ಎಲ್ಲ ದೇಶಕ್ಕೂ ತುಂಬ ಜನ ಇಲ್ಲ, ಕೌಂಟಬಲ್ ನಂಬರ್. ಅದು ಎಲ್ಲ ನಮ್ಮದು ಎಕ್ಸಾಂಪಲ್ ಕೊಡ್ತೀನಿ, ಹೇಳಿದ್ರೆ ಒಂದು ವಿಡಿಯೋ ಲಿಂಕ್ ಕೊಡ್ತೀನಿ. ಒಬ್ಬ ಇದ್ದಾನೆ, ಒಬ್ಬ ಗ್ರಾಮ್ ಹ್ಯೂಸ್ ಅಂತ UK ಬ್ರಿಟಿಷ್ ಅವನು.
ಅವನು ಒಂದಿನ ನಮ್ಮನ್ನು ಯಾವುದೋ ಒಂದು ಇನ್ನೊಬ್ರು ಯಾರು ಸಂತೈಸಿದವರು ಹೇಳಿದ್ರು ಈ ಥರ ಒಬ್ರು ಇದ್ದಾರೆ ಇಂಡಿಯಾದಲ್ಲಿ ಅಂತ, ಥರ್ಡ್ ಪಾರ್ಟಿ. ಅವ್ರನ್ನ ಫೋನ್ ಮಾಡಿ ಕರೀತಾರೆ. ಅವರು ಇಂಡಿಯಾಗೆ ಬಂದಿದ್ದು, ನಾನು ಮೀಟ್ ಮಾಡಿದಾಗ ಹೇಳಿದೆ. ಫೋನ್ ಮಾಡಿಬಿಟ್ಟು ಕರೆದ್ರು, ನೋಡಪ್ಪ ಗ್ರಹಮ್ ನೀ ಎಲ್ಲ ಹೋಗಿದ್ದಲ್ಲ, ನಾನು ಇನ್ನೊಬ್ಬನ ವ್ಯಕ್ತಿ ತೋರಿಸ್ತೀನಿ ಹೇಳು ಅಂತಂತಂದರು. ಫೋನ್ ಮಾಡಿಸ್ದೆ, ಇಲ್ಲಿ ಲಂಡನ್ಗೆ ಫೋನ್ ಮಾಡಿ, ಲಿವರ್ಪೂಲ್ಗೆ. ಅವ್ನು ಹೇಳ್ದ, ನಾನು ಒಂದು ರೆಕಾರ್ಡ್ ಅಂದರೆ ಎಲ್ಲ ದೇಶಕ್ಕೆ ಹೋಗಿದ್ದೀನಿ ಅಂತ ಹೇಳ್ದ. ಅವನು ಎಲ್ಲ ವಿತೌಟ್ ಫ್ಲೈಯಿಂಗ್, ಅಂದರೆ ಬರೀ ನಾರ್ಮಲ್ ರೋಡ್ ಇಟ್ಕೊಂಡು ಹೋಗಿರಂತ. ಆವಾಗ ಇಲ್ಲೊಂದು ವ್ಯಕ್ತಿ ಇದ್ದಾರೆ ನೋಡಿ ಅಂತ ಹೇಳಿದ್ರು. ಅವರು ನನಗೆ ಖುಷಿ ಆಗ್ಬಿಡ್ತು. ನಾನು ಅಂಟಾರ್ಟಿಗೆ ಹೋಗಿಲ್ಲ ಸರ್ ಅಂದರು, ಎಲ್ಲ ದೇಶಕ್ಕೂ ಎಲ್ಲ ಖಂಡಗಳಿಗೆ ಹೋಗಿಲ್ಲ ಅಂದರು, ಎಲ್ಲ ಡಿಪೆಂಡೆನ್ಸಿಗಳು ಕೆಲವು ಮಾತ್ರ ಕೆಲವು ಹೋಗಿಲ್ಲ ಅಂದರು. ನೀವು ಸ್ಪೇಸ್ಗೆ ಹೋಗಿದ್ದಾನೆ ಇಲ್ಲೇ ಇಲ್ಲ ಅಂದ. ಆವಾಗ ಅವರು ನಮ್ಮನ್ನು ಒಂದು ನಾನು ಹೇಳ್ತಾ ಒಬ್ಬ ಆರ್ಡಿನರಿ ಮ್ಯಾನ್ ಸುರೇಶ್ ಕುಮಾರ್ ನಮ್ಮ ವೈಫ್ನ ಮಗಳನ್ನ ಲಂಡನ್ಗೆ ಕರೆಸ್ತಾನೆ. ಆ ಲಂಡನ್ ಕರೆಸ್ಬಿಟ್ಟು ಅವ್ನು ಮೀಟ್ ಮಾಡ್ತೀನಿ ನಾನು. ಆ ಮೀಟ್ ಮಾಡೋ ವೀಡಿಯೋಲಿ ಹೇಳಿದ್ದಾನೆ, ಐ ಹ್ಯಾವ್ ನಾಟ್ ಗನ್ ಟು ಅಂಟಾರ್ಟಿಕಾ, ಹಿ ಹ್ಯಾಸ್ ಗನ್ ಅಂಟಾರ್ಟಿಕಾ ಅಂತ. ಅದನ್ನು ನಿಮಗೆ ವೀಡಿಯೋ ಬೇಕು ಶೇರ್ ಮಾಡ್ತೀನಿ, ಯೂಟ್ಯೂಬಲ್ಲಿದೆ. ಜಗತ್ತಲ್ಲಿ ಒಬ್ಬರೇ ಇನ್ನು 7 ಮುಗಿಸ್ಬೇಕು, ಅಂದರೆ ಇನ್ನೂ ಮುಗಿಸ್ಬೇಕು, ನನಗೆ 7-8 ಬಿಕ್ಕಿದೆ. ಸದ್ಯಲೇ ಆಗುತ್ತದೆ, ಕಷ್ಟ ಇದೆ. ಇದು ಇರೋದೇ ಇವಾಗ ಕಷ್ಟ ನನಗೆ. ಈಗ ಉಳಿದ್ರೆ 7 ದೇಶಗಳೇ ಕಷ್ಟ ತುಂಬ. ಏನಕ್ಕೆ ಅಂದರೆ ಯಾವಾಗಲೇ ತಿಳ್ಕೊಳ್ಳಿ, ಯಾವ್ದು ಏನೇ ಒಂದು ನಿಮ್ಮ ಫೋಟೋಗ್ರಫಿ ಇರ್ಬೋದು, ವೀಡಿಯೋಗ್ರಫಿ ಇರ್ಬೋದು, ಅಥವಾ ಇದಿರ್ಬೋದು, ಬೇರೆ ಹತ್ಕೊಂಡು ಬರ್ತೀರ. ಲಾಸ್ಟ್ ಇದೆಯಲ್ಲ ಆ ಒಂದು 10 ಭಾಗ, ಅದೇ ತುಂಬ ಕಷ್ಟ ಯಾವಾಗಲೂ. ಅದೇ ತುದಿ ಅಂತಲ್ಲ, ಅದನ್ನು ಅಲ್ಲಿರೋದು ಕಷ್ಟ. ಯಾಕಂದ್ರೆ ತಪ್ಪು ಮಾಡೋದು ಬಿದ್ದೋಗ್ತದೆ ಈ ಕಡೆ ತುದಿಲಿರೋದು ಯಾವ ಕಷ್ಟ. ಅದಕ್ಕೆ ಈ 7 ದೇಶ ಯಾವುದು ಅಂದರೆ ನಾರ್ತ್ ಕೊರಿಯಾ ಡೇಂಜರ್, ಪಾಕಿಸ್ತಾನ್ ಡೇಂಜರ್, ಅಫ್ಘಾನಿಸ್ತಾನ್, ಸಿರಿಯಾ, ಆಮೇಲೆ ಇಸ್ರೇಲ್, ಇವೆಲ್ಲ ಇದೆ, ಇರಾಕ್, ಇವೆಲ್ಲ ಡಿಸ್ಟರ್ಬ್ ಪೀಪಲ್. ಬೈ ಚಾನ್ಸ್ ಒಬ್ಬ ವಿಜ್ಞಾನಿ ಎತ್ಕೊಂಡು ಹೋಗ್ಬಿಟ್ರೆ ನ್ಯಾಷನಲ್ ಲೆವೆಲ್ ಪ್ರಮಾಣ ಮಾಡುತ್ತೆ. ಅದಕ್ಕೋಸ್ಕರ ನಾನು ಸ್ಕೂಲ್ ಟೀಚರ್ ಅಂತ ಹೇಳ್ಬಿಟ್ಟು ಹೋಗ್ತೇವೆ ಅಂತ ಕಡೆಯಲ್ಲಿ ಹೋಗ್ಬೇಕಾರೆ, ಈ ಆಫ್ರಿಕಾಗಳಲ್ಲಿ ಹೋಗ್ಬೇಕಾರೆ ಅಷ್ಟೇ. ಎಲ್ಲೂ ನಾವು ಈ ಥರ ಹೇಳಲ್ಲ. ಅವ್ರು ನನಗೇನು ಗೊತ್ತಿಲ್ಲ, ನನಗೆ ಗೊತ್ತು, ಅವ್ರಿಗೆ ಗೊತ್ತಿರಬೇಕಲ್ಲ. ಅಲ್ಲಿ ಸುಮ್ಮನೆ ಅನ್ನೆಸರಿಲಿ ಡಿಪ್ಲೊಮಾ. ಅದಕ್ಕೆ ನೀವು ಯಾವಾಗಲೂ ಎಂಬೆಸಿ ಸಪೋರ್ಟ್ ತೊಗೊಂಡು ಹೋಗ್ತೀವಿ. ಈ 7 ದೇಶ ನಾನು ಲಾಸ್ಟಿಗೆ ಇಟ್ಕೊಂಡೆ. ಅದಕ್ಕೋಸ್ಕರ ಎಲ್ಲ ಮುಗಿಸಿದ ಮೇಲೆ ಈ 7 ದೇಶ ಮೋಸ್ಟ್ಲಿ ನೆಕ್ಸ್ಟ್ 1 ಇಯರ್ ಮುಗಿಸ್ತೀವಿ. ಪ್ಲಾನೆಟ್ ಮ್ಯಾನ್ ಅಂದರೆ ವಿಶ್ವಮಾನವ ಅಂತ ಕರೀತಲ್ಲ ಆ ಥರ. ಕುವೆಂಪು ಅವರು ಹೇಳಿದ ವಿಶ್ವಮಾನವ, ಅನಂತ ತಾನು ಅನಂತವಾಗಿ. ಅವ್ರು ಏನು ಮಾಡಿದ್ರೆ, ಅವರು ಕೆಲವು ಇವಾಗ ಏನಾಗುತ್ತೆ, ಇವರು ನಮ್ಮ ಸಾಹಿತಿಗಳಾಗಲಿ, ಇವರ ಜ್ಞಾನಿಗಳು, ಅವರು ಪ್ರಪಂಚದ ತಮ್ಮ ಮನಸ್ಸಲ್ಲೇ ನೋಡ್ತಾರೆ. ಎಂತೆಂಥ ಮಹಾನ್ ಅವರು ಬರಿತಾ ಹೋಗ್ತಾರೆ. ಅದು ಕೋಶ ಓದು ಅಂತ ಕೋಶ. ಇನ್ನೊಂದು ರಿಯಲಿ ಅಡ್ವೆಂಚರ್ ಮಾಡೋರು ಹೋಗ್ತಾರೆ. ಏನಕ್ಕಾಗತ್ತೆ, ಇದಾಗುತ್ತೆ. ಅವೆರಡು ಕಾಂಬಿನೇಷನ್ ನಾನು ಮಾಡಬೇಕು, ನನ್ನ ಉದ್ದೇಶ. ಕೆಲವು ಜಾಗಕ್ಕೆ ನಾನು ನಿಮ್ಗೆ ಮ್ಯಾಪ್ ಕೊಡ್ತೀನಿ, ಹುಡ್ಕೋಕ್ಕಾಗಲ್ಲ. ನಿಮಗೆ ಮ್ಯಾಪ್ ಕೊಡ್ತೀನಿ, ಫಾರಿನರ್ಸ್ಗೆ ಹೇಳಿನಿ, ಅದು ನೀವು ಮಾಡ್ಬೇಕಾದ್ರೆ ಗೂಗಲ್ಗೆ ಹೋಗ್ಬಿಟ್ಟು ಝೂಮ್ ಮಾಡಿ ಒಂದು ಚಿಕ್ಕ ದೇಶ ಇರಬೇಕು ಅಂಥ ಜಾಗಕ್ಕೆ. ಅಂದರೆ ಯಾರು ನಾರ್ಮಲ್ ಕಾಮನ್, ಇವಾಗ ಏನಾಗುತ್ತೆ, ನಾರ್ಮಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೊಟ್ಟೋಗ್ತೀವಿ. ಇಂಡಿಯಾಗೆ ಬರ್ತಾರೆ, ತಾಜ್ಮಹಲ್ ನೋಡ್ತಾರೆ, ಡೆಲ್ಲಿ ನೋಡ್ತಾರೆ, ಹೊಟ್ಟೋಗ್ತಾರೆ. ನಮ್ಮ ಬಾಗಮಂಗ್ಲಕ್ಕೆ ಯಾರನ್ನ ಬರ್ತಾರಾ, ಅಥವಾ ಆ ಥರ ಒಂದು ಯಾವುದೋ ಒಂದು ಮಡಿಕೇರಿಯಲ್ಲಿ ಅಂತ ಅದ್ಭುತವಾದಂಥ ವಾಟರ್ ಫಾಲ್ ಬರ್ತಾ, ಆ ಥರದ್ದು ನೋಡ್ಬೇಕು ನನ್ನ ಆಸೆ. ಇವಾಗ ಯಾವುದೋ ಒಂದು ಯುರೋಪ್ಗೆ ಹೋಗ್ತೀವಿ, ಐಫಿಲ್ ಟವರ್ ತೊಗೊಂಡ್ಬಿಡ್ತೀವಿ, ಒಂದು ಫೋಟೋ ತಗೊಂಡ್ಬಿಡ್ತೀವಿ, ಅದು ನ್ಯಾಚುರಲ್, ಯಾರು ಬೇಕುತ್ತಾ. ಆದರೆ ನಾನು ಅಲ್ಲಿದ್ದ ಒಳಗಡೆ ಹುಡ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಒಂದು ನೈಲ್ ನದಿ ಇದೆ. ನೈಲ್ ನದಿ ಪ್ರಪಂಚದಲ್ಲೇ ಅತ್ಯಂತ ಉದ್ದ, ಅದು ಜಗತ್ತಿನ ಅತಿ ಉದ್ದದ ನದಿ ಅದು. ಆಮೇಲೆ ಇದು ನಮ್ಮ ಅಮೆಝಾನ್, ಎಷ್ಟು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಕೆಲವು ಅಮೆಝಾನ್ ಅಂತ ಹೇಳ್ತಾರೆ, ಇದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಆ ನೈಲ್ ನದಿ ಇದೆ, ಅದಕ್ಕೆ ನೀರು ಎಲ್ಲಿ ಬರ್ತಾ ಇದೆ? ಒಂಚೂರು ಕಾವೇರಿ ಇದಕ್ಕೆ ಇಷ್ಟೊಂದು ಕಷ್ಟಪಡ್ತೀವಿ ಇದಾಗ. ಆ ನೀರು ಥ್ರೂಔಟ್ ಇಯರ್ ಹರಿದ ಎಲ್ಲಿ ಬರ್ತಾ ಇದೆ ನೀರು, ಅದು ಯಾಕೆ ಬರ್ತಾ ಇದೆ, ಹೆಂಗೆ ಬರ್ತದೆ, ಅದಕ್ಕೆ ಆರ್ಟಿಷನ್ ಅಕ್ವಿಫೈರ್ ಅಂತಾರೆ. ನಾನು ಟೆಕ್ನಿಕಲಾಗಿ ಹೇಳ್ತೇನೆ. ಅದನ್ನು ತಿಳ್ಕೋಬೇಕು, ಆ ಜಾಗಕ್ಕೆ ಹೋಗಬೇಕು ಅಂತ ಒಂದು ಕುತೂಹಲ ಜಾಸ್ತಿ ನನಗೆ. ಅದ್ರ ಮೂಲ ಹುಡುಕಿದ್ರಿ? ಹುಡುಕಿ ಒಬ್ಬರು ತೊಗೊಂಡು, ಒಬ್ಬ ಆಫ್ರಿಕನ್, ಅವ್ನಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಪ್ಪ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಉಗಮ ಸ್ಥಾನ, ಅಲ್ಲಿ ಉಗಮ ಆಗ್ತಾ ಇರುತ್ತೆ. ಅದು ಎಷ್ಟು ನೀರು ಬರ್ತದೆ, ಅದಕ್ಕೆ ಲೇಕ್ ವಿಕ್ಟೋರಿಯಾ ಅಂತ ಹೇಳ್ತಾರೆ. ಆ ಉಗಮ ಜಾಗ ನೋಡಿಕೊಂಡು ಅದು ಯಾಕೆ ಆಯಿತು, ಎಷ್ಟು ನೀರು ಬಂತು, ಆ ನೀರು ಹರ್ಕೊಂಡು ದೇಶಗಳಲ್ಲಿ ಕೊನೆಗೆ ಬಂದು ಈಜಿಪ್ಟಿಗೆ ಬರುತ್ತೆ. ಆ ಹರಿಬೇಕಾದ್ರೆ ಎಷ್ಟೋ ಕಡೆ ಮರಳುಗಡೆಲ್ಲ ಹೋಗುತ್ತೆ, ಅಂದರೆ ನೀರು ಎಳ್ಕೊಂಡ್ಬಿಡ್ದೆ. ಆದರೂ ಇದೆ, ಈ ಥರದ್ದೆಲ್ಲ ತಿಳ್ಕೊಬೇಕು ಅಂತ. ಇನ್ನೊಂದು ಕಡೆ ಯಾವುದೋ ಒಂದು ತುಂಬ ಒಂದು ಜಾಗ ಹೋಗಿದೆ, ಅಲ್ಲಿ ಒಯಸಿಸ್ ಅಂತಾರೆ. ಒಯಸಿಸ್ ಅಂತ ಗೊತ್ತಾ, ಕನ್ನಡ ಮರುಭೂಮಿಯಲ್ಲಿ ಒಯಸಿಸ್ ಇರುತ್ತೆ. ಆ ಮರುಭೂಮಿಯಲ್ಲಿ ಇದು ಮೊಸಳೆ ಇದೆ. ಆ ಮೊಸಳೆ ಹೆಂಗೆ ಬರೋಕ್ಕೆ ಸಾಧ್ಯ, ಹೆಂಗೆ ನಡ್ಕೊಂಬತ್ತು, ಎಲ್ಲಿಂದ ಬರೋಕ್ಕೆ ಸಾಧ್ಯ? ಮರುಭೂಮಿ, ಪುಟ್ಟ ನೀರಿನ ಸೆಲೆ, ಅಲ್ಲಿ ಮೊಸಳೆ ಇದೆ. ಅದೆಲ್ಲ ಹೇಗಾಯಿತು, ಏನಾಯಿತು, ಅದ್ರ ಈ ಒಂದು ಪ್ರಪಂಚದ ಅಂದರೆ ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್ ಅಲ್ಲಿ ನಿಯರೆಸ್ಟ್ ಮೊಸಳೆ ತಂದುಬಿಟ್ರ ಹೆಂಗಿದೆ? ಇದು ನನಗೆ ಕುತೂಹಲ, ನನ್ನ ಜೀವನನೇ ಕುತೂಹಲ. ದ ಕ್ಯೂರಿಯಾಸಿಟಿ ಯು ಮಸ್ಟ್ ನೋ ವಾಟ್ ಈಸ್ ದಿಸ್, ಹೇಗಾಯಿತು, ಹೆಂಗೆ ಮಾಡ್ದ. ಆವಾಗ ಮಾಡ್ತಾ ಏನಂತೆ, ಈ ಪ್ರಕೃತಿನೇ ದೇವರು ಅಂತ ಬಂದ್ಬಿಡುತ್ತೆ. ಯಾರಪ್ಪ ಒಂದು ಗ್ರಹಣ ಬಂತು, ಯಾಕೆ ಹಂಗೆ ಮಾಡ್ದ, ಯಾಕೆ ಈ ಮಳೆ ಈಗಲೇ ಬರುತ್ತೆ, ಯಾಕೆ ಜನ ಅಲ್ಲಿ ಒಂದು ಕಡೆ ಬಿಸಿಲಲ್ಲಿ ಸಾಯ್ತಾ ಇರ್ತಾರೆ, ಇನ್ನೊಂದು ಕಡೆ ಪ್ರವಾಹಗಳಿದೆ. ಇದನ್ನೆಲ್ಲ ಸ್ಟಡಿ ಮಾಡೋದೇ ನನ್ನ ಕತೆ, ನನ್ನ ಜೀವನ, ನನ್ನ ಜಾಬ್, ನನ್ನ ರಿಸರ್ಚೇ ಅದು.
ಪ್ರವೃತ್ತಿ. ಅದಕ್ಕೆ ನನಗೆ ನನಗೆ ಭಗವಂತ ಎಷ್ಟು ಇಷ್ಟಪಡ್ತೀನಿ ಅಂದರೆ ನನಗೆ ಏನು ಬೇಕೋ ಅದು ಕೊಟ್ಟಿದ್ದೆಪ್ಪ, ನನಗೇನು ಕೊಡಬೇಡಪ್ಪ ಅಂತ ಕೇಳಿದೆ. ಜಗತ್ತಲ್ಲೂ ಮತ್ತೆ ನೀವೊಬ್ಬರೇ ಅದರಲ್ಲೂ ದೇವ್ರಿಗೆ ಏನು ಕೊಡಬೇಡಪ್ಪ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಯಾರೋ ಒಬ್ಬ ಹುಡುಗ ಬರ್ತಿದ್ದೆ ಮೊನ್ನೆ, ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಅವನು ಮೊನ್ನೆ ಬರ್ತ್ಡೇಗೆ ಕಳಿಸಿದ್ದ, ಸರ್ ಯು ಆರ್ ಹ್ಯಾವಿಂಗ್ ಎ ಪಾಸ್ಪೋರ್ಟ್ ಫುಲ್ ಆಫ್ ವೀಸಾಸ್. ಇಷ್ಟು ಪಾಸ್ಪೋರ್ಟ್ ಅಷ್ಟೊಂದು ತುಂಬ ಹೋಗಿರೋ ವೀಸಾ. ಕೆಲವರು ಪಾಸ್ಪೋರ್ಟ್ ಇರುತ್ತೆ, 1-2 ಇರ್ತಾರಲ್ಲ. ಬೇರೆ ನಮ್ಮ ತಾಯಿ ಹೋಗಿದ್ದಾರೆ ಅಮೇರಿಕೆ, ನಮ್ಮ ತಮ್ಮ ಕರ್ಸ್ಕೊಂಡು ಹೋಗಿ ಬರ್ತಾರೆ ಅಷ್ಟೇ, ಒಂದೇ ಒಂದು ವೀಸಾ. ನಾನು ತುಂಬ ಹೊಡೆಯೋಕ್ಕಾಗದಿರೋಷ್ಟು ವೀಸಾ ಅದು ತೋರಿಸ್ತೀನಿ ಅಲ್ಲಿ. ಆಮೇಲೆ ಪಾಸ್ಪೋರ್ಟ್ ಫುಲ್ ಆಫ್ ವೀಸಾ, ಆಮೇಲೆ ವಾರ್ಡ್ರೋಬ್ ಫುಲ್ ಆಫ್ ಸೂಟ್, ಎವ್ರಿ ಡೇ ಯು ವಿಲ್ ವೇರ್ ಡಿಫ್ರೆಂಟ್ ಸೂಟ್. ಅಮಿತಾಬ್ ಬಚ್ಚನ್ ಇದೆ. ಆಮೇಲೆ ಶೋಕೇಸ್ ಫುಲ್ ಆಫ್ ಅವಾರ್ಡ್ಸ್, ಆಯಿತಾ, ವರ್ಲ್ಡ್ ಫುಲ್ ಆಫ್ ಫ್ರೆಂಡ್ಸು. ನಿಮ್ಗೆ ಇನ್ನೇನು ಬೇಕು ಸರ್ ಅಂತ ಕೇಳಿ, ನಂಗೆ ಏನು ಬೇಡಪ್ಪ, ನಂಗೆ ಭಗವಂತ ನಾನು ಏನು ಕೇಳಿದ್ದು ಅದಕ್ಕೆ ಜಾಸ್ತಿ ಕೊಟ್ಬಿಟ್ಟು, ನಂಗೆ 10 ರೂಪಾಯಿ ಬೇಕಾಗಿರೋದು. ಮೋರ್ ದನ್ ಏನಪ್ಪ ಅಂದರೆ 12 ಕೊಟ್ಟರೆ ಮೋರ್ ದನ್ ಏನಪ್ಪ ಅಂತಾರೆ. 20 ಕೊಟ್ಟರೆ ಏನು ಮಾಡೋದು ಭಗವಂತ ಅಲ್ವಾ? ಈಗ ಏನಕ್ಕೆ ಇದೆ ಹೇಳ್ತಿದ್ರೆ, ಕೆಲವತ್ತು ಬೇಕಾದಷ್ಟು ದುಡ್ಡು ಇರುತ್ತೆ, ಅವ್ರ ಟೈಮೇ ಇರಲ್ಲ. ಅಯ್ಯೋ, ಇನ್ನೊಬ್ಬರು ಬೇಕಾದಷ್ಟು ಟೈಮ್ ಇರುತ್ತೆ, ದುಡ್ಡೇ ಇರಲ್ಲ. ಸರ್ ಟೈಮು ಇದೆ, ದುಡ್ಡು ಇದೆ, ಹೆಲ್ತೇ ಇರಲ್ಲ. ಇದೆಲ್ಲ ಹೇಗಿದೆ ಭಗವಂತನ ಎಲ್ಲ ಕೃಪೆ ಸರ್. ಅವೆಲ್ಲ ಅವ್ರು ಏನು ಕೊಡ್ತಾರೆ ತಗೊಳ್ಬೇಕು. ಕೆಲವು ದಮ್ಮನಿ ದುಡ್ಡಿಲ್ವಾ ಸರ್? ಎಷ್ಟಿದೆ ಸರ್? ಅವ್ರಿಗೆ ಹೋಗೋಕ್ಕಾಗುತ್ತೆ ಸರ್, ಟೈಮೇ ಇರಲ್ಲ ಪಾಪ ಅವ್ರಿಗೆ. ಇದೇ ಗೆಟ್ ಸಿಕ್ಕಾಕೊಂಡ್ಬಿಡ್ತಾರೆ, ಕ್ಲಚಸ್ ಅಂತ ಕರಿತಾರೆ. ಯಾವುದೋ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ನೀವು ಅಂಗಡಿ ಬಂದ್ಬಿಡ್ತಾರೆ, ಅಲ್ಲಿ ಸಿಕ್ಕಾಕೊಂಡು ಆಚೆ ಬರೋಕ್ಕಲ್ಲ. ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡಲೇಬೇಕು, ಜನ ನಿಂತ್ಕೊಂಡಿರ್ತಾರೆ, ಹಾಲು ಕೊಡಿ ಅಂತ. ಆ ಥರ ನೀವು ಸಿಕ್ಕಾಕೊಂಡ್ಬಿಡ್ತೀರ. ಇನ್ನು ಕೆಲವರು ಇರ್ತಾರೆ ಬೇಕಾದ ಟೈಮಲ್ಲಿ ಸುಮ್ಮನೆ ಕೂತಿರ್ತಾರೆ, ಒತ್ತೆ ಹೋಗಲ್ಲ ಆಗೋದೆ, ಅವ್ರಿಗೆ ಹೋಗಿ ದುಡ್ಡೇ ಇರಲ್ಲ ಪಾಪ. ದೇಶ ನೋಡಬೇಕು, ಜನ ಅರ್ಥ ಮಾಡ್ಕೋಬೇಕು. ಎಷ್ಟು ಬಡತನ ನೋಡ್ತೀವಿ, ಅವು ಕಲ್ತ್ಕೊತೀವಿ. ಎಷ್ಟು ಸಾವಿರ ನೋಡೋ, ಅಯ್ಯೋ ಇನ್ನೂ ಎಷ್ಟೊಂದು ಕಲಿಯೋದಿದೆಯಲ್ಲಪ್ಪ ಅನ್ಸುತ್ತೆ. ಬಡವರು ನೋಡಿದಾಗ ಅಯ್ಯೋ ಪಾಪ ಚಪ್ಪಲಿನೇ ಇಲ್ಲದ್ರೆ ನಡ್ಕೊಂಡು ಹೋಗ್ತಾನಲ್ಲ, ಅಯ್ಯೋ ಅನ್ಸ್ಬಿಡುತ್ತೆ. ಭಗವಂತ ನಮಗೆಲ್ಲ ಕೊಡಿ, ಇನ್ನೇನಪ್ಪ ಕೊಡ್ಬೇಕು, ಏನು ಕೊಡಬೇಡಪ್ಪ ಅಂತ. ಅವನೇ ನನ್ನ ದೇವರು. ನಾನು ಯಾವಾಗಲೂ ದೇವಸ್ಥಾನಕ್ಕಿಂತ ಜಾಸ್ತಿ ಜನರನ್ನೇ ಇಷ್ಟಪಡೋದು. ಯಾಕೆಂದರೆ ದೈವ ಮಾನುಷ ರೂಪೇಣ. ಭಗವಂತ ದೇವಸ್ಥಾನದಲ್ಲಿ ಯಾವತ್ತೂ ಇರೋಲ್ಲ. ಇವ್ರಿಗೆ ಅಲ್ಲಿ ಹೋಲಿ ವಿಗ್ರಹ ಇರುತ್ತೆ, ಪೂಜೆ ಮಾಡ್ತೀವಿ, ಒಂದು ಜಾಗ ನಮ್ಸೋದೆ. ಆದರೆ ಆ ಭಗವಂತ ನೀವು ಲಾಕ್ ಮಾಡಿ ಇಟ್ಟಿರ್ತಾರಲ್ಲ, ಹಂಗಿರಲ್ಲ ಅವರು. ಅವ್ರು ಹೊಟ್ಟೋಗ್ಬಿಟ್ಟು ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮ್ಗೆ ಗೊತ್ತಲ್ಲ. ನಾನು ಯಾವುದೋ ದೇಶದಲ್ಲಿ ಇರ್ತೀನಿ, ಯಾರೋ ಬರ್ತಾನೆ, ನನ್ನ ಭಾಷೆ ಅವನು ಬರಲ್ಲ, ಅವನ ಭಾಷೆ ನಾನು ಬರಲ್ಲ. ಅಪ್ಪ ಇದು ಬೇಕು ಅಂದರೆ ಕರ್ಕೊಂಡು ಇದಕ್ಕಿಂತ ಪುಣ್ಯ ಅನ್ಬೇಕು. ಅವನೇ ದೇವರು. ನನ್ನ ದೇವರು ಅಂದರೆ ಮನುಷ್ಯನೇ. ದೈವ ಮಾನುಷ ರೂಪೇಣ. ದೈವ ಮನುಷ್ಯ ರೂಪಲ್ಲಿ ಬಂದು ದೈವ ಮಾನುಷ ರೂಪೇಣ. ಮನುಷ್ಯ ರೂಪಲ್ಲಿ ದೇವರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಈಗ ಯಾರೋ ಡಾಕ್ಟರ್ ಇರ್ತಾರೆ, ನಿಮ್ಗೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ಆಪ್ರೇಷನ್ ಮಾಡಿ ಬದಲಾಡ್ತಿರ್ತಾರೆ, ಭಗವಂತ ಬಂದು ಮಾಡೋಕ್ಕಾಗ ಅವ್ನು ಹೇಳ್ತಾ ಅವ್ನು ವೈದ್ಯ ರೂಪಲ್ಲಿ ಬಂದು ಹೆಲ್ಪ್ ಮಾಡ್ತಾನೆ. ಯಾವುದೋ ಒಬ್ಬ ಮೆಕ್ಯಾನಿಕ್ ಇರ್ತಾನೆ, ಕಷ್ಟಪಟ್ಟು ಸಿಕ್ಕಾಕೊಂಡು ಬದಲಾಡ್ತಿರ್ತಾರೆ. ಏನಾಗಿದೆ ಸರ್, ರಾತ್ರಿ ಮಳೆ ಬರ್ತದೆ, ಫ್ಯಾಮಿಲಿ ಇದೆ, ಮಗು ಇದೆ, ಅವ್ನು ಮಾಡ್ಕೊಟ್ಬಿಟ್ಟು ಹೋಗ್ತಾನೆ, ದುಡ್ಡು ಇಸ್ಕೊಳ್ಳೋದ ಅಂದರೆ ಅವ್ನು ದೇವರಲ್ವಾ? ಎಸ್. ಯಾರೋ ನಿಮ್ಗೆ ಗೊತ್ತಾಗದೆ ಕಷ್ಟಪಟ್ಟು ಬದಲಾಡ್ತಿದ್ದೆ, ಎಲ್ಲ ಮಾಡಿಬಿಡ್ತಾರೆ. ಯೂಟ್ಯೂಬಲ್ಲಿ ಮೋನಿಟೇಷನ್ ಮಾಡ್ಕೋದಾಗ್ತಾಯಿಲ್ಲ, ಯಾರೋ ಬರ್ತಾನೆ, ಏನು ಸರ್ ಪ್ರಾಬ್ಲಮ್ ಅಂತ, ಬಿಡಿ ಸರ್ ಮಾಡ್ಕೊಡ್ತಾನೆ. ಅವ್ನು ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮ ಫ್ಯಾಮಿಲಿಗೆ ಊಟ ಬಂದ್ಬಿಡುತ್ತೆ, ದುಡ್ಡು. ಅವ್ನು ದೇವರಲ್ವಾ? ನೀವು 100 ತೆಗೆ 500 ತೆಗೆ ಕೊಡಿರಿ, ಅವ್ನು ಆ ದೇವ್ರೇನು ಮಾಡ್ತಾನೆ, ಮಾಡಪ್ಪ ನಾನು ಬಂದು ನಿಜ ಬರ್ತೀನಿ, ನೀವು ಒಳ್ಳೆಯದಲ್ವಾ, ನೀವು ಮಾಡೇ ಮಾಡ್ತೀವಿ, ಬಂದೇ ಬರ್ತಾನೆ. ಆ ಥರ ನನಗಂತೂ ಪ್ರಪಂಚದಲ್ಲಿ ಹೆಂಗೆ ಹೆಲ್ಪ್ ಮಾಡಿದ್ದಾರೆ ಜನ ಅಂದರೆ, ಅವ್ನು ಯಾವ ಮುಸ್ಲಿಮು, ಇವನು ರಿಲಿಜನ್, ಇವ್ರು ಯಾರು ಎಲ್ಲ ದೇವರೇ ನನಗೆ. ನಂಗೆ ಗೊತ್ತಾಗಿಲ್ಲ ಸರ್. ಏನು ಅಂದರೆ ಒಂದೇ ಒಂದು ನಾನು ಅಡಾಪ್ಟ್ ಮಾಡೋದ್ರೆ ಹಂಬಲ್ನೆಸ್. ನೀವು ತುಂಬ ವಿದ್ಯಾ ದದಾತಿ ವಿನಯಂ, ಬರೀ ವಿದ್ಯೆ ಇದ್ರೆ ಸಲ್ಲ, ಅದ್ರ ಜೊತೆ ವಿನಯತೆ ಇರೋ. ನಿಮ್ಗೆ ಎಷ್ಟು ವಿನಯತೆ ಇರುತ್ತೋ ಎನ್ನಿ ಬಿಡಿಲ್ಲ. ಅದೊಂದು ನಾನು ಕಲ್ತ್ಕೊಳ್ಳೋ ಜೀವನದಲ್ಲಿ. ಏನನ್ನ ನೀವು ಒಬ್ಬರು ಹೋಗ್ತೀರಾ, ತಪ್ಪು ಮಾಡಿದ್ರೆ ಸರಿ ಸರ್ ತಪ್ಪು ಮಾಡಿ, ಏನು ಹೇಳಿ ಸರ್ ನಾನು ಮಾಡ್ಕೊಂಡ್ರೆ, ಓಲೆ ಬಿಡಿ ಸರ್ ಕಳಿಸ್ಬಿಡ್ತಾರೆ. ಇಲ್ಲ ನಾನೇ ರೇಟ್ ಅರ್ಗೆ ಬಿಟ್ಟು ಅನ್ನೆಸಲೇ ಹೋದೆ. ಆಲ್ವೇಸ್ ಇಷ್ಟು ವಿನಯತೆ ನಿಮ್ಗೆ ಕಾಪಾಡುತ್ತೆ, ಯಾವಾಗ ಕಾಪಾಡುತ್ತೆ. ಇವಾಗ ಯಾವುದೋ ಒಂದು ಹೋಗಿರ್ತಾರೆ, ರಾಂಗ್ ಟ್ರೈನ್ ಹೊಡೋಗಿರ್ತಾರೆ, ಏನು ತಪ್ಪಿಲ್ಲ, ಪೊಲೀಸ್ ನಿಲ್ಸಿ, ಏನು ಸರ್ ಆಗಿದೆ, ಸಾರಿ ಸರ್ ತಪ್ಪಾಗಿದೆ, ಏನು ಬೇಕು ಹೇಳಿ, ನಾನು ಅನುಭವಿಸೋಕ್ಕೆ ರೆಡಿದ್ದೀನಿ, ನೀವು ಏನು ಪೆನಾಲ್ಟಿ ಕಟ್ತೀವಿ, ತಪ್ಪಾಗಿದೆ ಸರ್, ಓಕೆ ದಿಸ್ ಟೈಮ್ ಮಾಫ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಿ ಕಳಿಸ್ತಾರೆ. ಅದು ನಿಮ್ಮ ವಿನಯತೆ ಅವ್ರನ್ನ ಕರಗಿಸುತ್ತೆ. ಎಸ್, ಅದು ನಮ್ಮಲ್ಲಿರುವಂಥ ದೈವ. ಹೌದಾ, ನೀವು ನಂದೇರಪ್ಪು ರೋಡೇ ಸೇರಿಲ್ಲ ಅಂದರೆ ಆಟೋಮೆಟಿಕಲಿ ಇಟ್ಟಿದೆ 200 ಜಾಸ್ತಿ ಆಗಿ. ಇದು ಹ್ಯೂಮನ್ ಟೆಂಡೆನ್ಸಿ. ಎಸ್, ಯು ಮಸ್ಟ್ ಎಂಜಾಯ್ ಲೈಫ್. ತಮಗೆ ಎಷ್ಟು ಏಜ್ ಕೇಳ್ಬೋದಾ? ಇವಾಗ ನಾನು ಬರೀ 68 ಬರ್ತಿದ್ದೀರಿ. ಹೇಗೆ ಆರೋಗ್ಯ ಉಳಿಸ್ಕೊಂಡಿದ್ದೀರಿ? ನಾವು ಬೇಸಿಕಲಿ ಐ ಆಮ್ ಎ ವೆಜಿಟೇರಿಯನ್. ನನಗೆ ಅದರಿಂದ ನನಗೆ ವೆಜಿಟೇರಿಯನ್ಸ್ಗೆ ಫಾರಿನ್ಗೆ ಹೋಗೋದು ತುಂಬ ಕಷ್ಟ, ತುಂಬಾ ಕಷ್ಟ. ಯಾಕೆಂದರೆ ನೀವು ಕರ್ನಾಟಕ ಚುಚ್ಚು ಮೇಲೆ ಹೋಗ್ತಾಯಿಲ್ಲ, ಫುಲ್ ನಾನ್ ವೆಜ್ ಸ್ಟಾರ್ಟ್ ಫಾರಿನಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಾರ್ಮಲಿ ನಾನು ತುಂಬ ವೆಜಿಟೇಬಲ್ಸು ಫ್ರೂಟ್ಸ್ ಮೇಲೆ ಡಿಪೆಂಡ್ ಆಗಿರೋದು ವ್ಯಕ್ತಿ. ನನಗೇನು ಸಿಕ್ಕಲ್ವಾ, ಒಂದು ಹಣ್ಣು ಒಂದು ವೆಜಿಟೇಬಲ್ಸ್ ಇಟ್ಬಿಟ್ಟು ಸಾಕು, ಎಲ್ಲ ಎನರ್ಜಿ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಅನ್ನೆಸರಿ ಇವಾಗ ಫ್ಲೈಟಲ್ಲಿ ಫ್ರೀ ಕೊಡ್ತಾರೆ ಅಂತ ಕುಡಿಯೋದು ಆ ಥರ ಮಾಡೋದಿಲ್ಲ ಆ್ಯಕ್ಚುಲಿ. ಯಾಕೆಂದ್ರೆ ನನ್ನ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬೇಕು. ಐ ವೆಂಟ್ ಟು ಸ್ಪೇಸ್ಗೆ ಹೋಗ್ಬೇಕಾದ್ರೆ ನಮಗೆ ಎಷ್ಟು ಜನ ಡಾಕ್ಟರ್ ನಿಮ್ಗೆ ಟೆಸ್ಟ್ ಮಾಡ್ತಾರೆ. ನೀವು ಕ್ವಾಲಿಫೈ ಆದ್ರೇ ಅಲ್ಲಿ ಹೋಗೋಕ್ಕಾಗೋದು. ನಂತರ ಕೋಟ್ಯಾಂತರ ರೂಪಾಯಿ ಕರ್ಕೊಂಡು ಹೋಗೋಕ್ಕಾಗಲ್ಲ.
ಅದು ವೀಡಿಯೋಸ್ ಶೇರ್ ಮಾಡ್ತೀನಿ ನಿಮಗೆ, ತುಂಬ ಚೆನ್ನಾಗಿ ಸ್ಪೇಸ್ ಎಡ್ಜ್ ಆಫ್ ಸ್ಪೇಸ್ಗೆ ಹೋಗಿರುವಂಥ ಇದು ಝೀರೋ ಗ್ರಾವಿಟಿ. ಅಲ್ಲೆಲ್ಲ ರಷ್ಯಾದಿಂದ ಮಾಡೋದು, ರಷ್ಯಾದೆಲ್ಲ ಟೆಸ್ಟ್ ಮಾಡ್ತಾರೆ ನಿಮಗೆ. ನೀವು ಕ್ವಾಲಿಫೈ ಆಗಿದ್ದೀರಿ ನಂತರ ಇದೆಯಪ್ಪ ತುಂಬ ದುಡ್ಡಿದೆ ಹೋಗತ್ತೆ. ನೋ, ಇಟ್ ನಾಟ್ ಸೊ. ಸೈಂಟಿಫಿಕ್ ಟೆಂಪರ್ಮೆಂಟು, ಹೆಲ್ತು ಎಲ್ಲ ಕೂಡ ಅದಕ್ಕೆ ಭಗವಂತ ಅನ್ನೋದು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿ, ನಾವು ಒಂದು ಆರ್ಡಿನರಿ ಫ್ಯಾಮಿಲಿ ಹುಟ್ಟು ಹೇಳಿಲ್ಲ. ನನಗೇನು ಹಾರ್ಲಿಕ್ಸ್ ಗಿರ್ಲಿಕ್ಸ್ ನಮ್ಮ ತಾಯಿ ಏನು ಹಾಕಿರಲಿಲ್ಲ, ಏನು ಮಾಡೋದು, ತಂಗ್ಳನ್ನ ಹಾಕಿರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಹೇಳೋದು, ತಾಯಿಗೆ ಋಣ ತೀರ್ಸೋಕ್ಕಾಗೋಲ್ಲ ಅಲ್ವಾ? ಆ ಥರ ಎಲ್ಲ ಬಂದಾಗ ನಿಮ್ಗೆ ನಮ್ಗೆ ಚೆನ್ನಾಗಿ ಹೆಲ್ತ್ ಇದ್ದೀವಿ ಅಂದರೆ ಆಗೋಯ್ತು ಸರ್. ನಿಮಗೆ 90% ಕೊಟ್ಟಾಗ ಇದ್ದೀನಿ ಅಲ್ವಾ? ನಿಮಗೆ ಒಬ್ಬ ಅಂಬಾನಿ ಮಗ ಇದ್ದಾನೆ, ಕೋಟಿ ಬೇಕಾದ್ರೆ ಹಾಸ್ಪಿಟ್ಲೇ ತಂದು ಮನೆ ಇಟ್ಕೊಳಕ್ಕಾಗಲ್ಲ ಅವ್ರಿಗೆ. ಅವ್ರು ಹೆಲ್ತ್ ಕೊಡೋಕ್ಕಾಗತ್ತಾ? ಅದೆಲ್ಲಕ್ಕೆಲ್ಲ ಅವ್ರ ಆಶೀರ್ವಾದ ಬೇಕೇ ಬೇಕು. ಅವರಿದ್ರೇ ಆಗೋದು. ಎಲ್ಲಿವರೆಗೆ ನೀವು ನಾನು ಸ್ಮಾಲ್, ನಾನು ಚಿಕ್ಕವನು, ನನಗೆ ಅಂದರೆ ಅವು ಆಟೋಮೆಟಿಕ್ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ದೇವರು ಇದ್ದೇ ಇರ್ತಾರೆ, ದೇವ್ರು ಅಲ್ಲೇ ಇರ್ತಾರೆ, ನಮ್ಮ ಪಕ್ಕದಲ್ಲೇ ಇರ್ತಾರೆ. ಆ ಥರ ಯಾವಾಗಲೂ ನೀವು ಬಿಲೀವ್ ಮಾಡಿದ್ರೆ ಫರ್ಮ್ ಬಿಲೀವ್ ಮಾಡಬೇಕು. ಅವ್ನು ನಮಗೆ ಬಿಳಿಸ್ದಾಗಲೂ ಕೂಡ ನಾವು ವಿ ಶುಡ್ ಥಿಂಕ್ ದಟ್ ಏನೋ ಒಂದು ಒಳ್ಳೇದಕ್ಕೋಸ್ಕರ ಮಾಡ್ತೇನೆ ಅನ್ನೋ ಮಾತು. ಆವಾಗ ನಮ್ಮ ಅಹಂಕಾರ ಎಲ್ಲ ಕಮ್ಮಿ ಆಗುತ್ತೆ. ಕಲ್ತ್ಕೋಬೇಕು. ಅದು ಹಳ್ಳ ಇದ್ರೆ ಅಲ್ವಾ ಸರ್ ನೀರು ಬರೋದು? ಯಾವುದೇ ಒಂದು ಕಡೆ ಹಳ್ಳ ಇದೆ. ಅದಕ್ಕೆ ನಾನು ಕೇಳ್ಕೊಂಡು ನಿಮ್ಮ ಮಾತು ಕೇಳ್ತೀನಿ ಅಂದರೆ ಹುಚ್ಚುಸಿ ನಾನು ಆಟೋ ಡ್ರೈವರ್ನ ಕಿತ್ಕೊಂಡು ಏನಪ್ಪ ಹೆಂಗೆ ಮಾಡ್ತೀಯ ಅಂತ ಕೇಳ್ತಾ ಇರ್ತೀನಿ. ಆಟೋ ಡ್ರೈವರ್ ಇದು ಹೆಂಗೆ ಮಾಡ್ತೀಯ, ಅದೇ ಮಾಡ್ತೀವಿ. ಯಾವ ಚಿಕ್ಕ ಮೆಕ್ಯಾನಿಕ್ ಅಂತ ಕಲ್ತ್ಕೊಳ್ಳೋದಿರುತ್ತೆ. ಯಾವಾಗ ನಾನು ಬ್ರಹ್ಮಾಸ್ಮಿ, ನಾನೇ ಎಲ್ಲ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನನ್ನ ಪ್ರಕಾರ ತಪ್ಪೋದು. ಯಾವಾಗಲೂ ಕಲಿಬೇಕು, ತಿಳ್ಕೊಬೇಕು. ಒಬ್ಬೊಬ್ಬನು ತೊಂದರೆ, ಒಬ್ಬ ಕ್ಯಾಮ್ರಾಮನ್ ಇದ್ದಾರೆ, ಅವ್ರದ್ದು ಏನೋ ಒಂದು ನಾಲಿರುತ್ತೆ, ಹಿಂಗೆ ಬರ್ತಾರೆ, ಹಿಂಗೆ ಮಾಡಿ ಸರ್ ಬರುತ್ತೆ ಅಂತಾರೆ. ಅವರೇನು ದೊಡ್ಡ ನಾನು MTech PhD ಅವರೇ ಹಂಗೆ ಕೇಳಬಾರ್ದು. ಅವ್ರು ಅಲ್ಲೇ ಎಲ್ಲ ಕಡೆ ಕಲ್ತ್ಕೋಬೇಕು. ಎಲ್ಲ ಹಳ್ಳ ಬರುತ್ತೆ, ನೀರು ತಾನೇ ಬಂದು ನಿಂತ್ಕೊಳ್ಳೋದು. ಏನು ಹೇಳ್ಬೇಕು? ವೆರಿ ನೈಸ್. ಭಾಳ ಮುಖ್ಯವಾಗಿ ಸ್ನೇಹಿತರೆ, ಸರ್ ಹೆಸರು TN ಅಂತ ಇದೆಯಲ್ಲ, ಸರ್ ಹೆಸರು ಜೊತೆಗೆ ಸೊ ನಿಮಗೆ TN ಅಂದ ತಕ್ಷಣ ಕರ್ನಾಟಕದಲ್ಲಿ ಮತ್ತೊಂದು ಬಹಳ ಪ್ರತಿಭಾನ್ವಿತ ಹೆಸರು ನೆನಪಾಗುತ್ತೆ. TN ಸೀತಾರಾಮ್ ಅವ್ರದ್ದು. ಅವ್ರಿಗೆ ತಮ್ಮ ಆಗ್ಬೇಕಾದವು. ನಾವೆಲ್ಲ ಕಸಿನ್ಸ್ ನಾವು ಆ್ಯಕ್ಚುಲಿ. ಸೀತಾರಾಮ್ ಅವರು ಮಹಾಕಾಲವೇದ, ನಾವು ಒಂದು ವಿಜ್ಞಾನಿ. ನಮಗೆ ಅವ್ರಿಗೆ ಡಿಫ್ರೆನ್ಸ್ ಇದೆ. ಅವ್ರು ನಮ್ಮ ಚಿಕ್ಕವರೆಲ್ಲ ಇಷ್ಟೊತ್ತೇ ನಮ್ಮ ಮನೇಲೇ ಇರೋರು. ಅವ್ರು ನಮ್ಮ ಫ್ಯಾಮಿಲಿ ರಿಲೇಷನ್ಸು, ನಾವು ಅಣ್ಣನ ಥರ ನಾವು. ಓಕೆ, ತಳಗವಾರ್ ಫ್ಯಾಮಿಲಿ ಇದೆಯಲ್ಲ, ತಳಗವಾರ್ ನಾರಾಯಣರಾವ್. ಸೊ ನೀವು TN? TN ಸುರೇಶ್ ಕುಮಾರ್, TN ಸೀತಾರಾಮ್. ಸೊ ಸರ್, ವಿಜ್ಞಾನಿಗಳ ಮನೆ ನೋಡೋ ಕುತೂಹಲ ನಮಗೆ ದಯವಿಟ್ಟು ತೋರಿಸಿ. ಇದನ್ನಪ್ಪ, ಇಟ್ ಇಸ್ ನಾಟ್ ಪ್ಯಾಲೇಸ್. ವಿಜ್ಞಾನಿಗಳು ಯಾವಾಗಲೂ ಸ್ಮಾಲ್ ಇರ್ತಾರೆ. ನೀವು ಮೂವಿ ಸ್ಟಾರ್ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ವಿಲ್ಲ, ಇಲ್ಲಿರ್ತೀವಿ. ಯಾಕೆ ನನಗೆ ಇಲ್ಲಿ ಶಬ್ದ ಕಮ್ಮಿ, ರಿಸರ್ಚ್ ಮಾಡೋಕ್ಕೆ, ರಾತ್ರಿ ಹೊತ್ತು ವರ್ಕ್ ಮಾಡೋಕ್ಕೆ. ಏನೋ ನನಗೆ 11 ಗಂಟೆ ಬಂದರೆ ಐ ಕ್ಯಾನ್ ಗೋ ವಾಕ್, ಸೆಕ್ಯೂರಿಟಿ ಇರುತ್ತೆ, ಮತ್ತೆ ಬಂದು ಮಾಡೋದು. ಇದು 110 acres ಒಂದು ವಿಲ್ಲ ಇದೆ. ಇಲ್ಲಿ 700 ಚಿಲ್ಲರೆ ವಿಲ್ಲಗಳೇ, ಸೆಕ್ಯೂರ್ಡ್, ಆರಾಮ್ಸ. ಇದಕ್ಕೆ ಇಲ್ಲಿರ್ತೀನಿ ನಾನು. ಇದು ಬಿಟ್ಟು ನನಗೆ ಸೌತ್ ಎಂಡ್ ಸರ್ಕಲ್ಲಿ ಒಂದು ಮನೆ ಇದೆ. ಅದೇನಕ್ಕೆ ಅಂದರೆ ನನಗೆ ತುಂಬ ಫ್ಲೈಟ್ ಅಂದರೆ ಯಾವಾಗಲೂ ಏರ್ಪೋರ್ಟಲ್ಲೇ ಹೋಗ್ತಾ ಬರ್ತದೆ. ಅಂಥ ಟೈಮಲ್ಲಿ ನನಗೆ ಒಂದ್ಸತಿ ನನಗೆ ಅವಾರ್ಡ್ ಬಂದಿತ್ತು. ಇದು ಜಿನಿವಾ ಅವಾರ್ಡ್. ಇದು ಜಿನಿವಾ. ಅಂದರೆ ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥ ಜಿನೇವಾನಲ್ಲಿ ಒಂದು ಅವಾರ್ಡ್ ಕೊಟ್ಟಿದ್ರು. ಆ ಅವಾರ್ಡ್ ತಗೊಳ್ಳುವಾಗ ನನಗೆ ಇದು ಟ್ಯಾಕ್ಸಿ ಬುಕ್ ಮಾಡಿದ್ವಿ ಏರ್ಪೋರ್ಟ್ಗೆ. ಅದು ಅವನು ಮಿಸ್ ಮಾಡ್ಕೊಂಬಿಟ್ಟ. ಆಮೇಲೆ ಒಬ್ಬರು ಹೆದರಿಕೆ ಆಗ್ಬಿಟ್ಟು ಯಾರೋ ಬಂದು ಬಿಟ್ಟು, ಆವಾಗ ಅಂದ್ಕೊಂಡೆ ಒಂದು ಮನೆ ಇರಬೇಕು ಅಂತ. ಒಂದು ಮನೆ ಟೇಕನ್ ಇನ್ ಸಿಟಿಲಿ. ಸೊ ಅಲ್ಲಿ ನನಗೆ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಯಾವಾಗಲೂ ಅಲ್ಲಿರ್ತೀನಿ, ಇಲ್ಲಿರ್ತೀನಿ, ಜಾಸ್ತಿ ಇಲ್ಲಿರ್ತೀನಿ. ಅದು 60% 40% ಇರ್ತೀನಿ. ಎಲ್ಲ ಲಾಕ್ ಮಾಡಿ ಅಲ್ಲೂ ಎಲ್ಲ ಫೆಸಿಲಿಟಿ ಮಾಡ್ಕೊಂಡಿದ್ದೀನಿ. ಅದಂಗೆ ವರ್ಕ್ ಮಾಡಲಿಕ್ಕೆ, ಇದು ಮಾಡೋಕ್ಕೆ ಎಲ್ಲದಕ್ಕೂ ಅಲ್ಲಿರುತ್ತೆ, ಅದು ಇಲ್ಲಿರ್ತೀನಿ. ಓಕೆ, ಇಲ್ಲಿ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಇಲ್ಲಿ ಬಂದು ಒಂದು 2020 ಅಲ್ಲ ಮೇಡಮ್, 2020 ಒಂದು 5 ವರ್ಷ ಆಯಿತು. ಕೋವಿಡ್ ಟೈಮಲ್ಲಿ. ಕೋವಿಡ್ ಜಸ್ಟ್ ಸ್ಟಾರ್ಟ್ ಆಗೋ ಮುಂಚೆ ಒಳ್ಳೆ ಟೈಮ್ ಇದೆ. ಒಳ್ಳೆ ಏನು ಕೋವಿಡ್ ಬಗ್ಗೆ ಎಲ್ಲ ಬರೀಯೋಕ್ಕೆ ನನಗೆಲ್ಲ ಪ್ರೇರಣೆ ಸಿಕ್ತು. ಎಷ್ಟೋ Quora.com ಸೈಂಟಿಫಿಕಲ್ಲಿ ಮಕ್ಕಳಿಗೆಲ್ಲ ಬರೀತಾ ಇದೆ, ಏನಕ್ಕಾಗತ್ತೆ ಕೋವಿಡು, ಹೇಗಾಗಿದೆ, ಹೇಗೆ ನಾವು ಅದನ್ನು ಕಂಡುಹಿಡಿತಾರೆ. ಅಂದರೆ ಕೋವಿಡ್ ಆಗಿದ್ದು ಎಲ್ಲರಿಗೂ ಗೊತ್ತು. ಆ ಕೋವಿಡ್ ಆಗಿರೋದು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡಿದ್ರು ಯೂಸಿಂಗ್ ಸ್ಯಾಟಲೈಟ್ಸ್ ಅನ್ನೋದು ಆ ಫುಲ್ಲು ಮಾಹಿತಿ ನಾನು ಎಲ್ಲ ಇದೆಲ್ಲ ಸೋಷಿಯಲ್ ಮೀಡಿಯಾಲೆಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಇವಾಗ ಹೆಂಗೆ ಕಂಡುಹಿಡಿತಾರೆ ಸ್ಯಾಟಲೈಟ್ ಅಂತೆ, ಯಾವುದೋ ಒಂದು ಹೆಣಗಳು ಸುಟ್ಟಾಗ ಸಲ್ಫರ್ ಹೇಗೆ ಬರುತ್ತೆ ಅದನ್ನು ಸ್ಟಡಿ ಮಾಡ್ತಾರೆ. ಸಡನ್ನಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ. ಫ್ಯಾಕ್ಟ್ರಿಯಲ್ಲಿ ಬರುವಂಥ ಹೊಗೆ ಎಲ್ಲ ಅದನ್ನು ಸ್ಯಾಟಲೈಟ್ ಇಮೇಜ್ ತೊಗೊಂಡು ಫ್ಯಾಕ್ಟ್ರಿ ಬಂದಾಗಿದೆ, ಅದಕ್ಕೋಸ್ಕರ ಇಲ್ಲಿ ಜನಗಳಿಲ್ಲ, ಇಲ್ಲಿಷ್ಟು ಜನ ಸತ್ತಾ ಇದ್ದಾರೆ ಅಂತ ಎಸ್ಟಿಮೇಟ್ ಮಾಡಿ ಅದಕ್ಕೆಲ್ಲ ತುಂಬಾ ಬರ್ದೀನಿ. ಅದಾದಮೇಲೆ ಯುಕ್ರೇನ್ ಇದೆಯಲ್ಲ, ಯುಕ್ರೇನ್ ವಾರ ಅದಕ್ಕೆ ಮುಂಚೆ ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಯುಕ್ರೇನಲ್ಲಿ ಒಂದು 38-40 ವರ್ಷ ಹಿಂದ್ಗಡೆ ಒಂದು ಎಕ್ಸ್ಪ್ಲೋರ್ಡ್ ಆಗಿಬಿಟ್ಟು ನ್ಯೂಕ್ಲಿಯರ್ ಅಂತ ಗೊತ್ತಾ, ನ್ಯೂಕ್ಲಿಯರ್ ಪವರ್, ಅದು ರೇಡಿಯೇಷನ್ ಆಗ್ಬಿಟ್ಟೆ. ಅಣು ವಿಕಿರಣ ಅದು ಅಣು ಫ್ಯಾಕ್ಟ್ರಿ ಇದಾಗ್ಬಿಟ್ಟು ಅದು ಆಗಿರೋದು 30-38 ಇವಾಗ 40 ವರ್ಷ ಆಗಿರೋದು. ಅಲ್ಲಿ ಒಬ್ಬರೂ ಈ ಥರ ಕರೋನಾ ಇಲ್ಲ, ಆ ರೇಡಿಯೇಷನ್ ಎಲ್ಲ ಸತ್ತ. ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ಏನು ಮಾಡ್ಬೋದು ಅಂತ ಮಾಡಿದೆ. ಬಟ್ ವಾರ ಆಗೋಯ್ತು. ಮತ್ತು ಅಲ್ಲಿ 3-4 ಸ್ಟೂಡೆಂಟ್ಸ್ ಇದ್ದರು,
ಡಾಕ್ಟರ್ಸ್ಗಳು ಇಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಕಾರಣ ಈ ಥರ ನಾನು ಆದಷ್ಟು ವರ್ಕ್ ಮಾಡ್ತೀನಿ. ಆಲ್ವೇಸ್ ರಿಸರ್ಚ್ ನಂಗೆ ತುಂಬ ಇಷ್ಟ ನನಗೆ. ತಿಳ್ಕೊಬೇಕು ಯಾವುದೇನಾಗಿರ್ಬೋದು, ಎನಿ ಸಬ್ಜೆಕ್ಟ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ನನ್ನ ಕುತೂಹಲ ಅದ ನನ್ನ ತೊಗೊಂಡೋಗುತ್ತೆ. ಸೊ ಒಂದೇ ಕ್ಷೇತ್ರಕ್ಕೆ ಉದಾಹರಣೆ ವಿಜ್ಞಾನ, ಸ್ಪೇಸ್ ರಿಸರ್ಚ್, ಸೈನ್ಸ್ ಅಂದರೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಇಲ್ಲ, ಅದೇನಾಗುತ್ತೆ ಕೆಲವರು ಅಂದರೆ ಯಾವುದನ್ನ ಒಂದಿಟ್ಕೊಂಡು ಅದರಲ್ಲಿ ಡೀಪಾಗಿ ಹೋಗೋಕ್ಕೆ ಪ್ರಯತ್ನಿಸ್ತಾರೆ, ಹಲವು ಕ್ಷೇತ್ರಗಳಿಗೆ ತರ್ಕೊಳ್ಳಲ್ಲ. ಬಟ್ ನೀವು ಹಾಗಲ್ಲ. ಎರಡಿರುತ್ತೆ ಸರ್, ತಿಳ್ಕೊಳ್ಳಿ. ಅವಾಗ ವೈಡ್ ಬ್ಯಾಂಡ್ ಅಂತ, ಕೆಲವು ನ್ಯಾರೋ ಬ್ಯಾಂಡ್, ವೈಡ್ ಬ್ಯಾಂಡ್, ಕೆಲವು ಒಂದರಲ್ಲಿ ಮಾಸ್ಟ್ರಿ ಮಾಡ್ತಾರೆ ಅಷ್ಟೇ. ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಈಸ್ ಕಾಲ್ಡ್ ರಿಸರ್ಚ್. ಒಂದು ಬಗ್ಗೆ ಅದಕ್ಕೆ ಕುತೂಹಲ ಹೋಗಿ ಅದೊಂದು ಮೆಥಡ್. ಇನ್ನೊಂದು ಓವರಾಲ್ ಒಂದು ಜ್ಞಾನದಿಂದ ಇನ್ನೊಂದು ಜ್ಞಾನಕ್ಕೆ ಆಟೋಮೆಟಿಕ್ ಚೇಂಜ್ ಓವರ್ ಮಾಡಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಬೇಸಿಕ್ ಕಾನ್ಸೆಪ್ಟ್ ಫಂಡಾಸ್ ಅಂತ ಕರೀತಾರೆ, ಅದು ನೀವು ಸ್ಟ್ರಾಂಗ್ ಇದ್ದರೆ ಇನ್ನೊಂದಕ್ಕೆ ನೀವು ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಕೊಡಿ, ಈಸಿ ಕಾಮನ್ ಮ್ಯಾನ್ಗೆ ಅರ್ಥ ಹೇಳಿದ್ರೆ, ನೀವು ಒಂದು ಪ್ಲೇಯರ್ ಅಂದ್ಕೊಳ್ಳಿ, ಕ್ರಿಕೆಟ್ ಪ್ಲೇಯರ್ ಅಂದ್ಕೊಳ್ಳಿ, ನಿಮಗೆ ಸಡನ್ಲಿ ನಾಳೆ ಬೆಳೆ ವಾಲಿಬಾಲ್ ಆಡಬೇಕು ಅಂದರೆ ನಿಮ್ಗೆ ಕಷ್ಟ ಆಗಲ್ಲ, ಬಿಕಾಸ್ ನಿಮ್ಮ ಬಾಡಿ ಫಿಟ್ನೆಸ್ ತೊಗೊಂಡ್ಬಿಡುತ್ತೆ. ಅದು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡುತ್ತೆ. ಅದೇ ಥರ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಕ್ಯಾನ್ ಬಿ ಕನ್ವರ್ಟ್ ಅದರ್ ಫಾರ್ಮ್ ಆಫ್ ಎನರ್ಜಿ. ಇವಾಗ ಒಂದು ಕೆಮಿಕಲ್ ನೀವು ಬರ್ನ್ ಮಾಡ್ತೀವಿ ಪೆಟ್ರೋಲು, ಅದನ್ನ ರನ್ ಆಗಿ ಯೂಸ್ ಮಾಡ್ತೀವಿ, ಅದೇ ಪೆಟ್ರೋಲ್ ಯೂಸ್ ಮಾಡಿ ಜನರೇಟ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ. ಆ ಥರ ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟ್ ಅದರ್ ಫಾರ್ಮ್. ಇದೇ ವಿಜ್ಞಾನದ ಪವರ್. ಅದು ನೀವು ಜ್ಞಾನ ನಿಮಗೆ ಫಂಡಮೆಂಟಲ್ ಸ್ಟ್ರಾಂಗ್ ಇದೆ, 5 ನಿಮಿಷ ಬೇರೆ ಸಬ್ಜೆಕ್ಟ್ ಅರ್ಥ ಆಗ್ಬಿಡುತ್ತೆ. ನಿಮಗೆ ಸ್ವಲ್ಪ ವರ್ಕ್ ಮಾಡಿ ಸಾಕು, ಯಾಕಂದರೆ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ರೆ ಸೂಪರ್. ಸೊ ದ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಡಿಫರೆಂಟ್ ಫಾರ್ಮ್ಸ್. ಒನ್ ಫಾರ್ಮ್ ಆಫ್ ಸೈನ್ಸ್ ಕ್ಯಾನ್ ಬಿ ಕನ್ವರ್ಟ್ ಅದರ್ ಫಾರ್ಮ್. ಇವಾಗ ಸಡನ್ನಾಗಿ ನೀವು ಮೆಡಿಕಲ್ ವಿಷಯನೇ ಮಾತಾಡ್ತಾ ಹೆಂಚ್ಕೊಳ್ಳಿ, ನಮಗೇನು ಕಷ್ಟ ಅನ್ಸಲ್ಲ. ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ವರ್ಕ್ ಮಾಡಿದ್ರೆ ನಮ್ಗೆ ಈಸಿಗೆ ಅರ್ಥ ಆಗ್ಬಿಡುತ್ತೆ. ಓಕೆ. ನಾವೇನು ಯೋಚನೆ ಮಾಡ್ತೀವಿ, ಒಬ್ಬ ಡಾಕ್ಟರ್ ಇದ್ದಾನೆ, ಅವ್ರಿಗೆ ಇಲ್ಲಿ ಬೈಪಾಸ್ ಮಾಡಬೇಕು ಅಂತ, ಫೈನ್ ಬೈಪಾಸ್ ಮಾಡಬೇಕು. ಬೈಪಾಸ್ ಅವನೇ ತೆಗೆದುಬಿಟ್ಟು ಸರ್ ಬೈಪಾಸ್ ಮಾಡಿದ್ರೆ ಬದುಕ್ತಾನೆ ಅಂತ ಹೇಳ್ತಾನೆ ಅಷ್ಟೇ. ಆದರೆ ಒಬ್ಬ ವಿಜ್ಞಾನಿ ಏನು ಮಾಡ್ತಾನೆ, ಬೈಪಾಸನ್ನು ಮಾಡೋಕ್ಕೆ ಹೆಂಗಿದೆ ಅದಕ್ಕೆ ಒಂದು ಎಕ್ಸ್ರೇ ತೆಗಿತಾನೆ ನಿಮ್ಮನ್ನು. ಅದು ವಿಜ್ಞಾನ ಅಲ್ವೇ, ಟೆಕ್ನಾಲಜಿ ಅಲ್ವೇ. ಆಮೇಲೆ ತೆಗೆದುಬಿಟ್ಟ ಇಲ್ಲ ಸರ್ ಇಲ್ಲಿಗೆ ಹಾಕ್ಬೇಕು, ಈ ರಬ್ಬರ್ ಹಾಕ್ಬೇಕಾ, ಸಿಮೆಂಟ್ ಹಾಕ್ಬೇಕಾ, ಏನು ಹಾಕ್ಬೇಕಾ, ಯಾವ ಮೆಟೀರಿಯಲ್ ಹಾಕಿದ್ರೆ ನಮ್ಮ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಟೈಟಾನಿಯನ್ ಹಾಕಬೇಕಾ, ಇಲ್ಲದ್ರೆ ಯಾವ ಥರ ಮೆಟೀರಿಯಲ್ ನಮ್ಮನ್ನು ಬಾಡಿ ಈ ಬೇರೆ ಆದಷ್ಟು ತುಕ್ಕಿಡ್ಬಿಡುತ್ತೆ, ಬರೀ ಕಬ್ಬಿಣ ತುಕ್ಕಿಡ್ಬಿಡುತ್ತೆ. ಅದು ಸೈನ್ಸ್ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ಪ್ಲಾಂಟ್ ಎಲ್ಲ ಮಾಡ್ತಾರೆ, ಒಂದು ಸ್ಕ್ರೂ ಹಾಕೋದು ಹೊರಗಡೆ ನೋಡಿ, ಒಂದು ಸ್ಕ್ರೂ ಹಾಕೋದು ಸರ್ ಈ ತೆಗೆದು ಹಾಕ್ಬಿಡಿ ಅಂತ ಹೇಳ್ಬಿಡ್ತಾನೆ. ಇವರು ಇದು ಟೆಕ್ನಾಲಜಿಸ್ಟ್ ಬಂದ್ಬಿಟ್ಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದ್ಬಿಟ್ಟು ಯಾವ ಮೆಟೀರಿಯಲ್ ಮಾಡಬೇಕು, ಕಬ್ಬಿಣ ಮಾಡಿ ತುಕ್ಕಿಡ್ಬಿಟ್ಟು ಬೇರೆ ರೋಗ ಮಾಡ್ಬಿಡುತ್ತೆ. ಅದು ಇನ್ನೊಂದು ಬೇರೆ ಅಲ್ಲಿ ನೋಡಿ ಸೌದೆ ಬಿಡುತ್ತೆ, ಅದಕ್ಕೆ ಟೈಟಾನಿಯಮ್ ಅಂತ ಬರುತ್ತೆ, ಅದು ಹಾಕಿ. ಅದರಿಂದ ಈ ಥರ ಕಂಡಿರೋದು ವಿಜ್ಞಾನ. ವೆರಿ ನೈಸ್. ಬರೀ ವಿಜ್ಞಾನಿಗಳ ಮನೆ ನೋಡೋಣ. ಇದು ನಮ್ಮ ಮನೆಗೆ ಯಾರೇ ಬಂದ್ರೂ ಇದೊಂದು ಸ್ಟ್ಯಾಂಡರ್ಡ್. ಇದು ಏನಂದರೆ ನಾನು ಮೊಟ್ಟ ಮೊದಲನ ವ್ಯಕ್ತಿ ಆಸ್ ಎ ಸೈಂಟಿಸ್ಟ್ ಗಾಟ್ ಟು ಎಡ್ಜ್ ಆಫ್ ಸ್ಪೇಸ್ 2014 ಏನು ಫಸ್ಟ್ ಇಂಡಿಯನ್ ಟು ಕಾನ್ಕ್ವೈರ್ ದಿ ಸ್ಟ್ರಾಟೋಸ್ಫಿಯರ್ ಅಂದರೆ ಹೇಳ್ತೀನಿ ಕೂತ್ಕೊಳ್ಳಿ. ಇವಾಗ ಏನಂತಂದರೆ ನಾರ್ಮಲಿ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಆಕಾಶ ನೋಡಿದ್ರೆ ಸುಮ್ಮನೆ ಆಕಾಶ ಅನ್ಕೊಂಡ್ರೆ, ಆದರೆ ನೀಲ ಆಕಾಶ ಅಂತ ಕವಿಗಳು ಹೇಳ್ತಾರೆ. ಆದರೆ ವಿಜ್ಞಾನ ಹಂಗಲ್ಲ. 10-12 ಕಿಲೋಮೀಟರ್ ತನಕ ಒಂದು ಲೇಯರ್ ಇರುತ್ತೆ. ಆ ಲೇಯರ್ನ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಅಲ್ಲೇ ನಿಮ್ಗೆ ಮೋಡಗಳು, ಆಮೇಲೆ ಮಳೆ ಬರೋದು, ಅಥವಾ ಗಾಳಿ, ಆಕ್ಸಿಜನ್ನು, ಇದೆಲ್ಲ ಇರುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಇದೆ. ಅದರಿಂದ ಆಚೆ ಹೋದರೆ ಸೆಕೆಂಡ್ ಲೇಯರ್ ಅಂತ ಕೇಳ್ತಾರೆ, ಅದು ಅಲ್ಲಿಂದ 48 ಕಿಲೋಮೀಟರ್ ಇರುತ್ತೆ. ಅದನ್ನು ಸ್ಟ್ರಾಟೋಸ್ಫಿಯರ್ ಅಂತ. ಆ ಸ್ಟ್ರಾಟೋಸ್ಫಿಯರ್ ಹೋಗಿರೋದು ಫಸ್ಟ್ ಮ್ಯಾನ್ ಇಂಡಿಯನ್. ಅದು ನೀವೇ ಯಾವ ವರ್ಷ? 2014 ಬಂದಿದೆ, ಪೇಪರ್ ಬಂದಿದೆ ಎಲ್ಲ ಕಡೆ. ನೀವು ಗೂಗಲ್ ಮಾಡಿ ಸುಮ್ಮನೆ ಹೊಡೀರಿ, ಫಸ್ಟ್ ಇಂಡಿಯನ್ ಬಂದ್ಬಿಡುತ್ತೆ. ಏನಿರುತ್ತೆ ಸ್ಟ್ರಾಟೋಸ್ಫಿಯರಲ್ಲಿ, ಏನು ವಿಶೇಷ? ಸ್ಟ್ರಾಟೋಸ್ಫಿಯರ್ ಅಂದರೆ ಅಲ್ಲಿ ನಾರ್ಮಲ್ ಏರೋಪ್ಲೇನ್ ಸುಮ್ಮನೆ ಹೋಗ್ತೀವಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿಗೆ ಹೋಗ್ಬೇಕಾದ್ರೆ ಆಕ್ಸಿಜನ್ ಎಲ್ಲ ಹಾಕೊಂಡು ಹೋಗ್ಬೇಕು. ಆಕ್ಸಿಜನ್ ಹಾಕಿ ಇದೆಲ್ಲ ಪೈಪಲ್ಲಿ ಹಾಕ್ತಾರೆ. ನೀವು ಒಂದು ವೀಡಿಯೋ ನೋಡಿದ್ರೆ ಗೊತ್ತಾ, ವೀಡಿಯೋ ಇಲ್ಲಿ ನೋಡೋಕೆ ಹಾಕ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೊಂದು ಮೇಲ್ಗಡೆ ಹೋದಾಗ ಎಡ್ಜ್ ಆಫ್ ಸ್ಪೇಸ್ ಅಂತ ಮೇಲೆ ಹೋಗ್ತಂತೆ, ನಮಗೆ ಕರ್ವೇಚರ್ ಕಾಣುತ್ತೆ ಆ ಭೂಮಿದು. ರೌಂಡು ಫುಲ್ ರೌಂಡ್ ಕಾಣಲ್ಲ, ಕರ್ವೇಚರ್ ಸ್ವಲ್ಪ ಕಾಣುತ್ತೆ. ಇದು ಫುಲ್ ರೌಂಡ್ ಹೋಗ್ಬೇಕು, 500 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಹಿಂದ್ಗಡೆ ಸ್ಟಾರ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಒಂದು 5 ನಿಮಿಷ ಈ ಭೂಮಿನ ನನ್ನ ಜೀವನ ಕೊಟ್ಟಿರೋದು, ಇಲ್ಲೇ ಇರೋದು ಒಂಥರ ಫೀಲಿಂಗ್ ಚೇಂಜ್ ಆಗುತ್ತೆ. ಇದು ಒಂದು ಎಕ್ಸ್ಪೀರಿಯನ್ಸ್. ಅದು ಹೋಗ್ಬೇಕಾದ್ರೆ ಸ್ಪೀಡು 2.2 ಮ್ಯಾಕ್ಸ್ ಸ್ಪೀಡ್, ಅಂದರೆ ಸೌಂಡ್ಸ್ನ ಶಬ್ದವೇದಿ ಅಂತಾರಲ್ಲ, 2ರಷ್ಟು ಫಾಸ್ಟು. ಆ ಹೋಗೋ 7 ಟೈಮ್ ಜಿ, ನಿಮ್ಮ ವೆಯ್ಟ್ ನಿಮ್ಗೆ 7 ಟೈಮ್ಸ್ ಬರುತ್ತೆ. ಜಿ ಅಂತಾರೆ, ಒಂದು ಜಿ ಅಂದರೆ ಅದು ವಿತ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕು, ಅದನ್ನು ಛೇದಿಸ್ಕೊಂಡು ಅದು ಒಂದು ಎಕ್ಸ್ಪೀರಿಯನ್ಸ್. ಇದನ್ನು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಕರೀತಾರೆ. ಇದನ್ನು ಸ್ಪೇಸ್ ಟೂರಿಸಮ್ ಅಂತ ಮಾಡ್ತಾರೆ. ಅದರಲ್ಲಿ ರಷ್ಯಾ ಮಾಡಿದ್ರು. ನಾನು ಅಮೇರಿಕಲ್ಲಿ ಮಾಡಿದೆ, ಬಟ್ ಅಮೇರಿಕ ತುಂಬ ಎಕ್ಸ್ಪೆನ್ಸಿವ್. ರಷ್ಯಾದಲ್ಲಿ ಮಾಡಿದೆ ನಾನು. ಐ ಬಿಕೇಮ್ ಫಸ್ಟ್ ಇಂಡಿಯನ್ ಸೈಂಟಿಸ್ಟ್ ಟು ದಟ್. ಸ್ಟ್ರಾಟೋಸ್ಫಿಯರ್ ಹೋಗಿದ್ದು ಎಷ್ಟು ಹೊತ್ತಿದ್ರಿ ಇಲ್ಲಿ? ಇಲ್ಲಿ ನಾವು ಅಲ್ಲಿ ಸ್ಟೇಷನ್ಗೆ ಹೋಗಲ್ಲ. ಇವಾಗ ಮೊನ್ನೆ ಶುಮಾಂಶು ಹೋದಲ್ಲ, ಅಲ್ಲೋಗ್ಬಿಟ್ಟು ಸ್ಟೇಷನ್ ಇಳ್ಕೊಂಡು 7 ವಾರ 15 ದಿವಸ ರಾಕೇಶ್ ಇದು ಬರ್ತದೆ, ನಾವು ಇರಲ್ಲ.
ಹೋಗಿ ಫೀಲ್ ಮಾಡಿ ಮತ್ತೆ ವಾಪಸ್ ಬಂದ್ಬಿಡ್ತೀವಿ. ವಿದೌಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತೀರಿ? ಇಲ್ಲ, ಸ್ಟೇಷನ್ಗೆ ಹೋಗಲ್ಲ. ಇದು ಹತ್ರ ಹೋಗಿರ್ತೀವಿ. ಹತ್ರನೂ ಹೋಗಲ್ಲ, ಇದನ್ನ ದೂರ ಇದೆ. ಇದು ಸೆಕೆಂಡ್ ಸ್ಟೇಜ್. ನಾರ್ಮಲ್ ಏರೋಪ್ಲೇನ್ಗೆ ನೆಕ್ಸ್ಟ್ ಲೆವೆಲ್. ಆ ಲೆವೆಲ್ ಹೋಗಿ ಇದನ್ನು ಯು ಕ್ಯಾನ್ ಫೀಲ್ ದಿ ಗೊತ್ತಾಗುತ್ತೆ ನಿಮಗೆ ಭೂಮಿ ಇದಕ್ಕೆ 11 ಗಂಟೆ ಹೋಗಿ ಇದಕ್ಕೆ ಹತ್ತಲೇ ಆಗ್ಬಿಡುತ್ತೆ ನಿಮಗೆ ಸಡನ್ನಾಗಿ ಆ ಹೈಟ್ ಹೋಗ್ತಾ. ಆಮೇಲೆ ಹಿಂದ್ಗಡೆ ಫುಲ್ಲು ಸ್ಟಾರ್ಸ್ ಬಿಹೈಂಡ್ ಅದೇ ವಿಡಿಯೋ ನೋಡಿ ಗೊತ್ತಾಗುತ್ತೆ. Behind the, you can just see Dr. Suresh Kumar, can you see those all stars behind this, see the moon, how it looks. ಸಡನ್ನಾಗಿ ನಮಗೆ ಒಂಥರ ಫೀಲಿಂಗ್ ಚೇಂಜ್ ಆಗಿಬಿಡುತ್ತೆ. ಎಲ್ಲಿದ್ದೀನ ಒಂಥರ ಬೇರೆ ಬೇರೆ ಲೋಕ ಥರ ಇರುತ್ತೆ. ಎಷ್ಟೊತ್ತಿದ್ರಿ ಇಲ್ಲಿ? ಟೋಟಲ್ 48 ಮಿನಿಟ್ಸ್. ಮತ್ತೆ ವಾಪಸ್ ಬರ್ತದೆ. ಅದು ವಾಪಸ್ ಬಂದಿರ್ತೀವಿ. ಅದೇನಕ್ಕೆ ಇಟ್ಸ್ ನಾಟ್ ಡೆಡ್ ಇದೆ. ಹೋಗೋವಾಗ ನಮಗೇನೋ ಪ್ರಾಬ್ಲಮ್ ಬಿಟ್ಟರೆ ನಮಗೆಲ್ಲ ಆಕ್ಸಿಜನ್ ಹಾಕಿರ್ತಾರೆ, ಗಿಮಿಟ್ ಮಾಡ್ಕೊಂಬಿಟ್ರೆ ಅದು ತುಂಬ್ಕೊಂಬಿಡುತ್ತೆ, ತುಂಬ್ಕೊಂಡು ಸತ್ತೋಗ್ತೀವಿ. ಅದೆಲ್ಲ ಅದಕ್ಕೆ ಇಂಡಿಮ್ಯುನಿಟಿ ಬಾಂಡ್ ಎಲ್ಲ ಕೊಡ್ಬೇಕು ನಾವು. ನಾನು ಸತ್ತೋದ್ರೂ ಪರವಾಗಿಲ್ಲ ಅಂತ. ಅದಕ್ಕೆ ನಾನು ಶ್ರೀಮತಿ ನನ್ನ ಜೊತೆ ಅವರು ಸೈನ್ ಮಾಡಿ ಅಥವಾ ಇಟ್ ಇಸ್ ನಾಟ್ ಸುಮ್ಮನೆ ಜಾಲಿ ಟ್ರಿಪ್ ಅಲ್ಲ. ಟೆನ್ಷನ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ, ದುಡ್ಡಿರುತ್ತೆ, ಪ್ಲಸ್ ಲೈಫ್ ರಿಸ್ಕ್ ಇರುತ್ತೆ. ಆ ಥರ. ಎಷ್ಟು ಖರ್ಚು ಬಂತು ಅವಾಗ? ಆವಾಗಲೇ ನಾನು $22,000 15 ಲಕ್ಷ ಹತ್ರ ಫಾರ್ 48 ಮಿನಿಟ್ಸ್. 1 ಅವರ್ಗಲ್ಲ, 48 ಮಿನಿಟ್ಸ್ಗೆ. ಆ ಕಾಲದಲ್ಲಿ ಅದೇ ಇವತ್ತಿಗೆ 11 ವರ್ಷ ಹಿಂದಿನ ಮಾತು ಹೇಳ್ತಾ ಇರೋದು ನಾನು. ಇವತ್ತು ಅಲ್ಲ 15 ಲಕ್ಷ ಕ್ಷಮೆ ಇರಲಿ, ತಾವು ವಿಜ್ಞಾನಿಗಳು ಅಷ್ಟು ಸಂಬಳ? ಗುಡ್ ಕ್ವಶನ್. ಯಾರೇ ಒಬ್ಬರು ನನ್ನ ಮಾತಾಡ್ಸೋ 2 ಕ್ವಶನ್ ಕೇಳ್ತಾರೆ. ವೀಕ್ಷಕರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವಿಜ್ಞಾನಿಗಳಿಗೆ ಸಂಬಳ ಅಷ್ಟೊಂದು ಬರುತ್ತಾ ಅಂತ ಫಸ್ಟ್ ಪ್ರಶ್ನೆ. 2ನೇ ಪ್ರಶ್ನೆ, ಅಲ್ಲಪ್ಪ ಇಷ್ಟೊಂದು ರಜೆ ಯಾರು ಕೊಡ್ತಾರೆ ನೋಡೋಕ್ಕೆ? ಈ 2 ಕ್ವಶ್ನೆ ಎಲ್ಲೋದ್ರೂ ಕೇಳ್ತಾರೆ. ನಾನು ಫಸ್ಟ್ ಎಷ್ಟೋ ಜನ ಲೆಕ್ಚರ್ ಕೊಟ್ಮೇಲೆ ಹೇಳ್ತೀನಿ, ಇದು ಮಾಡಿರೋದು ನಾನು ಒಂದಿಂದಲ್ಲ, ಇಟ್ ಇಸ್ ಡನ್ ಇನ್ ಎ ಸ್ಪ್ಯಾನ್ ಆಫ್ 26 ಇಯರ್ಸ್. ಒಂದೊಂದು ವರ್ಷನೂ 3 ಗಂಟೆ 4 ಗಂಟೆ 5 ಗಂಟೆ ಆ ಥರ ಮಾಡ್ಕೊಂಡು ಬಂದಿರೋದು. ನಾನು ವಿಜ್ಞಾನಿ, ನಮ್ಮ ಮಿಸಸ್ ವಿಜ್ಞಾನಿ, ನಂಗೆ ಒಬ್ಬಳೇ ಮಗಳು, ಅವಳು ರ್ಯಾಂಕ್ ಸ್ಟೂಡೆಂಟು. ನಮಗೆ ಖರ್ಚೆಲ್ಲ ಗೌರ್ಮೆಂಟೇ ನೋಡ್ಕೊಂಡೆ. ಡಿಪಾರ್ಟ್ಮೆಂಟ್ ಮನೆ ಕೊಟ್ಟಿತ್ತು, ಕ್ವಾರ್ಟರ್ಸ್ ಅಂತಾರಲ್ಲ ಅದು ಗೌರ್ಮೆಂಟ್ ಕೊಟ್ಟಿತ್ತು. ನ್ಯೂಸ್ ಪೇಪರು, ಟೆಲಿಫೋನು, ಟ್ರಾನ್ಸ್ಪೋರ್ಟೇಷನ್ನು, ಆಮೇಲೆ ಊಟ ಮಾಡೋಕ್ಕೂ ತುಂಬ ಕಮ್ಮಿ ಊಟ. ಅಂದರೆ ₹5 ಗೊತ್ತಿರಬೇಕು ಅಂತ ನಿಮಗೆ. ಟೋಕನ್ ಕೊಟ್ಟರೆ ಕನ್ಸಲ್ಟೇಟೆಡ್ ಫುಡ್, ಅದೇ ಮೀನ್ಸ್ ಅಂತ ಅದಕ್ಕೆ ಸಬ್ಸಿಡೈಸ್ ಫುಡ್ ಕೊಡ್ತಾರೆ. ಸೊ ಇದಂಗೆ ಊಟ. ಆಮೇಲೆ ನಮಗೆ ಬೇರೆ ಕೆಟ್ಟ ಅಭ್ಯಾಸ ಇಲ್ಲ. ಕೆಟ್ಟ ಅಭ್ಯಾಸ ಅಂತ ಹೇಳೋಕ್ಕೆ ಇಷ್ಟ, ಕೆಲವರು ಅವ್ರವ್ರ ಇಷ್ಟ, ಕೆಲವರು ಡ್ರಿಂಕ್ ಅವ್ರ ಇಷ್ಟ ಮಾಡ್ತಾರೆ. ಅಂದರೆ ನಾನು ಹೇಳೋದು ಖರ್ಚು ಮಾಡೋದಂಥ ಅಭ್ಯಾಸ ಇಲ್ಲ ನಮಗೆ. ಬುಕ್ಸು ಅಥವಾ ಅದಕ್ಕೆಲ್ಲ ಇದೆ, ಕಂಪ್ಯೂಟರ್ ಇದೆ. ಹಾಗಾಗ್ಬಿಟ್ಟು ನಮಗೆ ವಿ ಆರ್ ಏಬಲ್ ಟು ಸೇವ್ ಮೋರ್ ಮನಿ. ಏನಂತ ನಾನು ಹಾಸನ ಜಾಸ್ತಿ ಇದ್ದಿದ್ದು. ನಾನು ಹಾಸನ ಸ್ಮಾಲ್ ಟೌನ್. ಸೊ 15 ವರ್ಷ ನಾವು ದುಡ್ಡು ಬರೀ ಸೇವ್ ಮಾಡ್ತಾ ಬಂದ್ವಿ. ಯಾಕೆಂದರೆ 1984ನೇ ಇಸ್ವಿಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಗೆ ಶುಭಾಂಶು ಹೋದ್ರು ಅದೇ ನಮ್ಮನ್ನು ಕಳಿಸ್ಬೇಕು ಅಂತಿದ್ರು ಇವರು ನಾವು ಇದ್ದಾರೆ. ಅದೇನಾಯಿತು, ಹೋಗೋಕ್ಕೆ ಮುಂಚೆ ಎಕ್ಸ್ಪ್ಲೋರ್ಡ್ ಆಗಿಬಿಟ್ಟು ಅದು ಸ್ಟೋರಿ ಇದೆ ಇಲ್ಲಿ, ಯು ಕ್ಯಾನ್ ರೀಡ್ ಇದೆ. ಒಂದು ಪ್ರೋಗ್ರಾಮೇ ಅಬಂಡನ್ ಮಾಡಿಬಿಟ್ರು ದೇಶ. ಅದೇನೇ ಆಗೋಗ್ಬಿಟ್ಟಿದ್ರೆ ಇವತ್ತು ನಾನು ಇದೆಷ್ಟು ಹೇಳೋದು ನೆಸಿಟಿನೇ ಇರೋದು ನನಗೆ. ತೆಂಡೂಲ್ಕರ್, ಸುರೇಶ್ ಕುಮಾರ್, ಅಮಿತಾಬ್ ಬಚ್ಚನ್ ಅಂತಿದ್ರೆ ಅದು ಆಗದೇ ಇರೋದ್ರಿಂದ ನಾನು ಇಷ್ಟು 30 ವರ್ಷ ಕಷ್ಟಪಟ್ಟು ಈ ಒಂದು ನನ್ನ ಆಸೆಯನ್ನು ಪೂರೈಸುವಂಥ ಶಕ್ತಿ ಕೊಟ್ಟದ್ದೆ. ರಜೆಗಳೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡು ಇಟ್ಸ್ ಎ ವೆಲ್ ಪ್ಲ್ಯಾನ್ಡ್ ಲೈಫ್. ಸೊ ಅಂದರೆ ನೀವು ಕೇಂದ್ರ ಸರ್ಕಾರಿ ನೌಕರರು, ಇಸ್ರೋ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನು, ಅಲ್ಲಿ ಸಿಗುವ ರಜೆಗಳನ್ನ ಇಟ್ಕೊಂಡು ಬರುವ ಸಂಬಳವನ್ನು ಕೂಡಿಟ್ಕೊಂಡು ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡಿಟ್ಕೊಂಡು ಸೊ ಅದನ್ನು ಸರಿಯಾಗಿ ಯೋಜಿಸಿ ಅದನ್ನ ವಿನಿಯೋಗಿಸ್ತಿದ್ದೀರಿ. ಅದನ್ನು ತುಂಬ ಜನ ಕೇಳಿ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ನಿಮ್ಮ ಒಂದು ದೃಢ ಮನಸ್ಸಿದ್ರೆ ವೇರ್ ದೇರ್ ದ ವಿಲ್ ದೇರ್ ದ ವೇ ಅಂತ ಹೇಳ್ತಾರಲ್ಲ, ನಾನು ಮಾಡ್ತೀನಿ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ಎನಿಥಿಂಗ್ ಇಸ್ ಅಚೀವಬಲ್. ಇದನ್ನು ಎಷ್ಟು ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ, ಮಕ್ಕಳು ಹೇಳೋಕ್ಕೆ ಇಷ್ಟಪಡಿದೆ. ಏನೋ ಒಂದು ಧ್ಯೇಯ ಇಟ್ಕೊಳ್ಳಿ. ದ ಡ್ರೀಮ್, ನಮ್ಮ ಕಲಾಂ ಸರ್ ಹೇಳೋರು, ದ ಡ್ರೀಮ್ ನಾಟ್ ದ ಡ್ರೀಮ್ ವಾಟ್ ಯು ಸಿ ಇನ್ ದ ನೈಟ್, ದ ಡ್ರೀಮ್ ಯು ಶುಡ್ ಅಲೋ ಯು ಟು ಸ್ಲೀಪ್. ಅಂದರೆ ನೀವು ಒಂದು CEO ಆಗ್ತೀನಿ, ನಾನು ದೊಡ್ಡ ಕಾರ್ ತೊಗೊತೀನಿ, ನಾನು ಒಂದು ತೊಗೋಬೇಕು, ಅಥವಾ ಒಂದು ಏನೇನು ಇಟ್ಕೊಂಡು ನಿಮ್ಗೆ ಆಸೆ ಇರ್ಬೋದು, ನಾವು ಒಂದು ದೊಡ್ಡ ಮನೆ ಕಟ್ಟಬೇಕು ಅಥವಾ ಒಂದು ಇದು ಮಾಡೋಕ್ಕೋ ನಾನು ಆ ಥರ ಇಟ್ಕೊಂಡು ನೀವು ದೃಢವಾಗಿ ಕೆಲಸ ಮಾಡಿದ್ರೆ ಯು ಕ್ಯಾನ್ ಅಚೀವ್ ಡೆಫಿನೆಟ್ಲಿ. ಕೆಲವರಿಗೆ 5 ವರ್ಷ ಬರುತ್ತೆ, 7 ವರ್ಷ ಬರುತ್ತೆ, 30 ವರ್ಷ, ಬಟ್ ಮಾಡ್ತಾನೆ ನಿಲ್ಲಿಸ್ಬೇಡಿ. ನೆವರ್ ಸ್ಟಾಪ್ ಯುವರ್ ವರ್ಕ್, ನೆವರ್ ಗಿವ್ ಅಪ್, ವಿಲ್ ಅಚೀವ್. ಸೂಪರ್. ನೋಡಿ ಹೇಳ್ತೀವಿ ಸರ್ಕಾರಿ ನೌಕರಿಗೆ ಸಂಬಳ ಸಾಲಲ್ಲ ಅದು ಇದು ಅಂತ ಏನೋ ಹೇಳ್ತಾರೆ. ನೀವು ಅದರಲ್ಲೇ ಉಳಿಸ್ಕೊಂಡು 187 ದೇಶ ಜೊತೆಗೆ ಅಂತರಿಕ್ಷಕ್ಕೆ ಹೋಗಿ ಬಂದಿದ್ದೀರಿ, ಪಾತಾಳ ಬಂದಿದ್ದೀರಿ ಎಲ್ಲ ಕಡೆ. ಇಲ್ಲ ನಮ್ಮ ಈ ವಿಜ್ಞಾನಿಗಳಿಗೆ ಅಂದರೆ ಫಾರ್ ಎಕ್ಸಾಂಪಲ್ ನಾವು ರಿಟೈರ್ಡ್ ಆದರೆ ನಮಗೆ ತುಂಬ ಎಷ್ಟು ಪೆನ್ಷನ್ ಬರುತ್ತೆ, 1 ಲಕ್ಷ ತನಕ ಬರುತ್ತೆ ಪೆನ್ಷನ್ ತಿಂಗಳಿಗೆ ರಿಟೈರ್ಡ್. ಅಂದರೆ ನಮ್ಮ ಭಾರತ ಸರ್ಕಾರ ನನ್ನ ದೇವ್ರ ಥರ ಅವರು. ನನಗೆ ಮೆಡಿಕಲ್ ಫ್ರೀ, ಸಾಯೋ ತನಕ ಮೆಡಿಕಲ್ ಫ್ರೀ. ಮೊನ್ನೆ ಯಾವುದೋ ಒಂದು ಹೇಳಿದೆ ಮೆಡಿಕಲ್ ಫ್ರೀ. ನಾನು ಯಾವತ್ತೂ ಒಂದು ಇನ್ಶೂರೆನ್ಸ್ ಮಾಡೋಕ್ಕೆ ಗೊತ್ತಿಲ್ಲ ನನಗೆ. ಸುಮ್ಮನೆ ಡಾಕ್ಟ್ರ್ ಹೋಗ್ತೀನಿ, ನಾನು ಕಾರ್ಡ್ ತೋರಿಸ್ತೀನಿ, ಅಪೋಲೋ ಇದೆ. ಸೊ ಮೆಡಿಕಲ್ ಫ್ರೀ, ಮನೆ ಫ್ರೀ, ಹೋದ್ರಪ್ಪ ಜಸ್ಟ್ ಕೆಲಸ ಮಾಡಿ ಅಷ್ಟೇ ಹೇಳಿದ್ದು.
ಎಷ್ಟೋ ಸತಿ ನಾವು ಮಾಡುವಾಗ ಫೇಲ್ ಆಗಿಬಿಡುತ್ತೆ. ಒಂದು ಸತಿ ಇದೇ ಹೇಳ್ತದೆ ಒಂದು ಯಾವುದೋ ಇಂಟರ್ವ್ಯೂಲಿ, ಕೆಲವು ಚಂದ್ರಯಾನ್ 2 ಫೇಲ್ ಆದಾಗ ಮಕ್ಕಳ ಥರ ಹತ್ಬಿಟ್ವಿ ನಾವೆಲ್ಲ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು. ಯಾಕೆಂದರೆ ಇಷ್ಟೊಂದು ಕಷ್ಟಪಟ್ಟಿದ್ದೀವಲ್ಲಪ್ಪ, ನಮ್ಮನ್ನು ನಂಬ್ಕೊಂಡು ನಮ್ಮ ಸರ್ಕಾರ ನಮ್ಗೆ ದುಡ್ಡು ಕೊಟ್ಟಿದೆ, ಮಾಡಿ ನಾವಿದೆ. ಆದರೂ ಅವ್ರು ನಮ್ಮನ್ನು ಕಳಿಸ್ತಾರ ಮನೆಗೆ, ಕಳಿಸ್ಲದಾನೆ, ನಮ್ಮ ಋಣ ಅಲ್ವಾ. ಅದಕ್ಕೆ ನಾವು ನನಗೆ ಭಾರತ ಸರ್ಕಾರ ತುಂಬ ಇಷ್ಟ. ಇನ್ನೊಂದು ಜನ್ಮ ಅಂತಿದೆ, ಐ ಆಮ್ ಎ ಸೈಂಟಿಸ್ಟ್, ಐ ಡೋಂಟ್ ಬಿಲೀವ್ ದೇರ್ ಇಸ್ ನೆಕ್ಸ್ಟ್ ಲೈಫ್. ಇನ್ನೊಂದು ಜನ್ಮ ಅಂತಿದೆ, ನಾನು ಭಾರತದಲ್ಲೇ ಹುಡ್ತೀನಿ, ನಮ್ಮ ದೇಶಕ್ಕೆ ಸರಿಯಾಗಿ ಮಾಡ್ತೀನಿ. ಅದು ನನ್ನ ಜೀವನ, ಇದು ಜನ್ಮ ಇದ್ದರೆ ತುಂಬ ಇಷ್ಟಪಡ್ತೀನಿ ನನ್ನ ದೇಶ ಅಂದರೆ. ನಾನು ಮನಸ್ಸು ಮಾಡಿ ನಾಳೆನೇ ಹೊಟ್ಟೋಗ್ಬಿಡೋದು, ನಾನು ಬೇರೆ ದೇಶದ ಕೆಲಸ ಸಿಕ್ಕತ್ತೆ, ನನಗೆ ಬೇಡ. ಬೇರೆ ದೇಶದ ಕೆಲಸ ಕೊಡ್ತಾರೆ? ಅಯ್ಯೋ, ಕೆಲಸ ಹುಡ್ಕೊಂಡು ಕರೀತಾರೆ, ಏನು ಬೇಕು ಕೊಡ್ತಾರೆ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ನಾಸಾ, ನಾಸಾ, ಐಸಾ, ಕಾರ್ಸ್ಕೋ ಎಲ್ಲಿ ಬೇಕಾದ್ರು. ಬಟ್ ನಾನು ಹೇಳೋದು ನನ್ನ ದೇಶ, ನನ್ನ ತಾಯಿ, ನನ್ನ ಭೂಮಿ, ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಇರುತ್ತೆ. ಸ್ವರ್ಗಕ್ಕಿಂತ ಚೆನ್ನಾಗಿ ನನಗೆ ಎಷ್ಟು ಜನ ನಾನು ಹೋಗ್ತೀವಿ ಫಾರಿನಲ್ಲಿ ನೋಡ್ತಾರೆ, ನಮಸ್ಕಾರ ಸರ್ ಅಂತೇಳಿ, ಯಾಕಪ್ಪ ಎಷ್ಟು ಕಷ್ಟಪಟ್ಟರೆ ಬಂದರು ನಮ್ಮ ದೇಶಕ್ಕೆ, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ಸರ್ ಅಲ್ಲಿ ಫೆಸಿಲಿಟಿ ಏನಿಲ್ಲ, ನಾವು ಚಿಕ್ಕ ಹುಡ್ಕೊಂಡು ನಾವು ಚಂದ್ರನ ಹತ್ರ ಹೋಗಿಲ್ವಾ, ಮಂಗಳಕ್ಕೆ ಹೋಗಿಲ್ವಾ, ಏನು ಮಾಡಿಲ್ಲ ನಾವು. ಎಲ್ಲರೂ ನಮ್ಮ ತಾಯಿ ಬಡವಳು, ನಮ್ಮ ತಾಯಿ ಸೀರೆ ಹರಿದೋ ನಾವೆಲ್ಲ ಬಿಟ್ಬಿಟ್ರೆ ನಮ್ಮ ತಾಯಿ ನೋಡೋರು ಯಾರು ಅಲ್ವಾ. ಇದು ಒಂದು ಕಾನ್ಸೆಪ್ಟ್. ನಾನು ಏನು ಮಾಡೋದು ಹೋಗಲ್ಲ. ಬೇರೆ ದೇಶಕ್ಕೆ ಹೋದ್ರೆ ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದಿತ್ತು ನೀವು. ನಂಗೆ ದುಡ್ಡು ಬೇಡ ಸರ್, ನನ್ನ ದೇಶನೇ ಇಂಪಾರ್ಟೆಂಟ್ ನನಗೆ. ನನ್ನ ತಾಯಿನೇ ಬಿಟ್ಬಿಟ್ಟು ನಾನು ಅಲ್ಲೋಗಿ ಏನು ಮಾಡಬೇಕು ಅಲ್ವಾ. ಎಷ್ಟೋ ಮಕ್ಕಳು ಹೋಗ್ತಾರೆ, ನಿಮ್ಮ ಮನೆಯೆಲ್ಲ ಗಿರ್ವಿ ಇಟ್ಕೊಟ್ಟು ಕಳಿಸಿರ್ತಾರೆ ಪಾಪ ಅಲ್ವಾ, 30 ಲಕ್ಷ. ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇದ್ಬಿಟ್ಟು ಯಾರೋ ಮದುವೆ ಮಾಡ್ಬಿಟ್ಟು ತಾಯಿ ತಂದೆ ಆಡ್ತಾರೆ. ಮಾಡಿ ದಿನ ಬೆಳಿಗ್ಗೆ ರೈತ ನೀರು ಹಾಕಿ ಕೇಳೋದೊಂದು ಹಣ್ಣು ಬೆಳೆಸ್ತಾನೆ, ಹಣ್ಣು ಯಾರಿಗೋ ಕೊಡ್ತಾರಲ್ಲ, ಇದು ರೈತ ಪಾಪ ಹಂಗೆ ಎತ್ತೋಗ್ತಾನೆ. ಈ ಥರ ಆಗ್ಬಾರ್ದು. ಇದು ನನಗೆ ತುಂಬ ಫೀಲ್ ಆಗುತ್ತೆ. ನಮ್ಮ ದೇಶದಲ್ಲಿ ತುಂಬ ತಂದೆ ತಾಯಿಗಳು ಕಷ್ಟಪಡ್ತಾರೆ, ಅವ್ರ ಮಕ್ಕಳನ್ನ ಕಳಿಸು ಏನೋ ಮಾಡ್ತಾನೆ ಅಂತ ಬರಲಿಲ್ಲ ವಾಪಸ್ಸು, ಅವರೆಲ್ಲ ವೃದ್ಧಾಶ್ರಮ. ಇಟ್ ಲೈಫ್ ಶೇಮ್, ಅವಮಾನ ಆಗುತ್ತೆ ಆಯ್ತಾ ಹೇಳೋಕ್ಕೆ. ನೀವು ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ಏನ್ಬೋದು, ನಿಮ್ಮ ತಂದೆ ತಾಯಿ ನೀವು ನೋಡ್ಕೊಳ್ಳೋ ಏನು ಪ್ರಯೋಜನ. ಇದು ನನ್ನ ಕಾನ್ಸೆಪ್ಟ್, ನನ್ನ ಲೈಫು, ನನ್ನ ತಂದೆ ತಾಯಿ, ನನ್ನ ದೇಶ, ನನ್ನ ಭೂಮಿ, ನನ್ನ ಜನ, ಇದೇ ನನಗೆ. ಅವ್ರು ಏನು ಕೊಟ್ಟರು ಹೋಗಲ್ಲ. ಅದಕ್ಕೆ ಅಷ್ಟು ಇಷ್ಟಪಡೋದು ನಮ್ಮ ಇಂಡಿಯಾಗಿಂತ ಒಳ್ಳೆ ಕಂಟ್ರಿ ಸಾಧ್ಯನೇ ಇಲ್ಲ. 187 ದೇಶ ನೋಡಿದ್ದೀರಿ, ಆದರೂ ಇದೇ ಹೇಳಿಕೆ ಹೇಳ್ತಿದ್ರಿ. ನಾನು ಒಂದು ಸತಿ ಯಾವುದೋ ಇಂಟರ್ವ್ಯೂ ಟಿವಿನೇ ಹೇಳ್ತಿದ್ದೆ, ದೇಖ್ನೆ ಕೆ ಲಿಯೆ ಸಬ್ ಜಗ ಅಚ್ಚ ಹೋಗ ಅಲ್ಲ, ವೇನೆ ಕೆ ಲಿಯೆ ಇಂಡಿಯಾ ಅಚ್ಚ ಅಂತ ಹೇಳಿದೆ. ಎಷ್ಟು 1000 ಜನ ಇಷ್ಟಪಡ್ತಾರೆ ಅಲ್ವಾ. ನನಗೇನು ಬೇಕೋ ಸಿಕ್ಕತ್ತೆ. ನಾನು ರೋಡಲ್ಲಿ ಹೋಗ್ತೀನಿ, ಪಾನಿಪುರಿ ತಿಂತೀನಿ, ಸಂತೋಷ ಇದೆ. ಅಲ್ಲಿ ಸಿಕ್ಕದೆ ಒಂದು ಕಾಫಿ ಕೊಡೋಕೆ $3 $4 ಕಷ್ಟಪಡ್ತಾರೆ ಮಕ್ಕಳು. ಯಾಕಪ್ಪ ಇಷ್ಟು ಕಷ್ಟಪಡ್ತಾರೆ ಅಂತ. 100 ಜನ ತೊಗೊಂಡ್ರೆ 2-3 ಸುಂದರಂ ಪಿಚ್ಚಿ ಇರ್ತಾರೆ ಅಷ್ಟೇ. ಮಿಕ್ಕಿದ್ರೆ ತುಂಬ ಕಷ್ಟಪಡೋರೆ ಜಾಸ್ತಿ ಆಯ್ತು. ತುಂಬ ಯಾವುದೋ ದೇಶದಲ್ಲಿ ಅವ್ನು ಗೆಟ್ ಔಟ್ ಅಂತ ಬೈತಾನೆ. ನೋಡಿದ್ರೆ ಅಳು ಬರ್ತೀವಿ, ಬೈಸ್ಕೊಳ್ಳೋ ನಮ್ಮ ಮನೆ ಇಟ್ಕೊಂಡು ಯಾಕೆ ನಿಮ್ಮ ಮನೆಗೆ ಹೋಗಿ ಬೈಸ್ಕೋಬೇಕು. ಗೆಟ್ ಔಟ್ ಇಂಡಿಯನ್ಸಲ್ಲಿ ನೋಡ್ತೀವಲ್ಲ, ಎಷ್ಟೊಂದು ನೋಡ್ತಾ ಇರ್ತಾರೆ, ಇದೆಲ್ಲ ಫೀಲ್ ಆಗುತ್ತೆ. ಅವ್ನು ಟ್ರಂಪ್ ಅಂತ ಅವರೆಲ್ಲ ಬಂದು ತುಂಬ ಬೈತಾರೆ. ವಿಡೋಣ ಯಾಕೆ ನಾನು ಹೇಳೋದು, ನಮ್ಮ ಮನೆ ಎಲ್ಲಿ ಗೌರವ ಸಿಕ್ಕತ್ತೋ ಅಲ್ಲಿ ಹೋಗಿ. ಎಲ್ಲಿ ಗೌರವ ಸಿಕ್ಕೋದಲ್ಲ, ಎಲ್ಲಿ ಗೌರವ ಸಿಕ್ಕಲ್ಲ ನೀವು ಹೋದ್ರೆ ಪ್ರಯೋಜನ ಇಲ್ಲ. ನಿಮ್ಗೆ ಗೌರವ ಸಿಕ್ಕತ್ತ, ನಿಮ್ಮ ಕಡ್ಬಿಡೋರ ಬಂದು ಹಣ ಬನ್ನಿ, ಲೋಟ ಹಳೇದು ಕಾಫಿ ಕೊಡ್ತೀನಿ, ಸಂತೋಷ ತೊಗೊಳ್ಳಿ. ಅಲ್ಲಿ ಪ್ರೀತಿ ಇದೆ. ನೀವು 5 ಸ್ಟಾರ್ ಹೋಗ್ಬಿಟ್ಟು ಗೆಡ ಅಂದ್ಬಿಟ್ಟು ನೀವು ಕೊಟ್ಟರೆ ನಿಮ್ಗೆ ಸಂತೋಷ ಇಲ್ಲ, ಅಲ್ಲಿ ಸಂತೋಷ ಸಿಕ್ಕಲ್ಲ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದೇವರು, ಅದನ್ನು ನಾನು ದೇವ್ರದ್ದು ನಂಬೋದು. ವೆರಿ ನೈಸ್. ಬನ್ನಿ ಸರಿ. ನೀವೇ ಈಗ ನಿಮ್ಗೆ 68, 2014 ಅಂದರೆ 56 ವರ್ಷದಲ್ಲಿ 56ನೇ ವರ್ಷದಲ್ಲಿ ಮಾಡೋದು ಅಂದರೆ ಕರೆಕ್ಟ್ 56. ಸರ್ 56 ವರ್ಷದಲ್ಲಿ 60ನೇ ವರ್ಷದಲ್ಲಿ ರಿಟೈರ್ಡ್ ಆದಮೇಲೆ ಸ್ಕೈ ಡೈವ್ ಮಾಡಿದ್ದೀನಿ. ಸ್ಕೈ ಡೈವ್ ಅಂದರೆ ಇವಾಗ ಏರೋಪ್ಲೇನ್ ಹೊಟ್ಟೋಗ್ತೀವಿ, ಬೋಯಿಂಗ್, ಅದೇ ಅದು ಸ್ಪೆಷಲ್ ಏರೋಪ್ಲೇನ್, ಇದು ಪಬ್ಲಿಕ್ದಲ್ಲ. 2-3 ಜನ ಇರ್ತೀವಿ, ನಮಗೆ ಫುಲ್ ಏರೋಪ್ಲೇನ್ ನಮ್ಮದೇ. ನಾನು ನನ್ನ ಮಗಳಿಬ್ಬರೇ ಡ್ರೈವರ್, ನನಗೂ ಇಟ್ಕೊ. ಅದು ಈ ಏರೋಪ್ಲೇನ್ ನನ್ನದೇ ಫುಲ್. ಇಷ್ಟು 1 ಅವರ್ ನಾನೇ ಓನರ್. ಅಂದರೆ ನಾನು ನಿಲ್ಸಿ ಅವ್ನು ಹೇಳ್ತಾನೆ ಹಿಂಗೆ ಮಾಡಿ ಮಾಡ್ತಾನೆ, ಹಿಂಗೆ ಮಾಡಿ ಇಂಟರ್ವ್ಯೂ ಮಾಡಿ ಎಲ್ಲ ಹೊಡಿತೇವೆ. ಅಂದರೆ ನಮ್ಮ ಒಂದು 15 ಲಕ್ಷ ಕೊಟ್ಟಿದ್ದ ಏನು ಅದು ಸಂತೋಷನ ಅನುಭವಿಸೋದು. ಒಡೆ ನಾನೇನು ಹೇಳ್ತಿದ್ರೆ, ನಾವು ಏನು ಕಷ್ಟಪಡ್ತೀವಿ ಅದನ್ನು ಅನುಭವಿಸ್ಬೇಕು. ರೈತ ಹೇಳುವ ಕಷ್ಟಪಟ್ಟು ಪಾಪ ಅವನ್ನೇ ತಿನ್ನಲ್ಲ, ಅವ್ರ ಹೆಂಡತಿ ಮಕ್ಕಳು ಆಡ್ತಾ ಇರ್ತಾರೆ, ಯಾವನ ತಿಂತಾ ಇರ್ತಾರೆ. ಅದು ಇದನ್ನು ಆಮೇಲೆ ಸ್ಕೈ ಡೈವ್ ಮಾಡಿ ನನಗೆ ನನ್ನ ಮಗಳಿಗೆ ಫುಲ್ ಸ್ಕೈ ಡೈವ್ ಒಂದು ವಿಮಾನ ಹೋಗುತ್ತೆ, ವಿಮಾನ ಹೋಗ್ತಾ ಹೋಗ್ತೀವಿ. ಹೋದ್ಮೇಲೆ ಬಾಗಿಲು ತೆಗೆದು ಬಿಡ್ತೀವಿ. ಹಿಂಗೆ ಹೋಗ್ತಾ ಇರುತ್ತೆ, ಕೆಳಗಡೆ ಬೇಡ, ಅಲ್ಲಿ ಬಾಗಿಲು ತೆಗೆದು ಓಡ್ಬಿಡ್ತಾ ಇರ್ತಾರೆ. ಅದೇ ಜಂಪ್ ಮಾಡಿಬಿಡ್ತೀವಿ. ಇಬ್ಬರು ಇರ್ತಾರೆ ಟ್ರೈನಿಂಗ್ ಸ್ಪೆಷಲ್ ಇರ್ತಾರೆ. ಹಾಗೆ ಬರ್ತಾನೆ ಇರ್ತೀವಿ, ಕೈ ಇದೆಲ್ಲ ಮಗ ಇದಾಗ್ಬಿಡುತ್ತೆ. ಸ್ವಲ್ಪ ಹಂಗೆ ಬಂದು ಸ್ವಲ್ಪ ಆದಮೇಲೆ ಪ್ಯಾರಾಶೂಟ್ ಓಪನ್ ಮಾಡ್ತೀವಿ. ಪ್ಯಾರಾಶೂಟ್ ಓಪನ್ ಮಾಡಿ ಅದೇ ಅಲ್ಲಿ ಕೆಳಗಡೆಲ್ಲ ಐಲ್ಯಾಂಡ್ಸು. ಫಿಜಿನ ಒಂದು ದೇಶ ಇದೆ, ಫಿಜಿ ಐಲ್ಯಾಂಡ್ಸ್. ಎಕ್ಸಾಕ್ಟ್ಲಿ. ಅದೇ ಆಸ್ಟ್ರೇಲಿಯಾದ ಮೇಲ್ಗಡೆ ಅಲ್ಲೆಲ್ಲ ಆ ಐಲ್ಯಾಂಡ್ನಲ್ಲಿ ನಾವು ಹೋಗಿ ಇಳಿಬೇಕು. ನಾನು ಜಂಪ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ನಮ್ಮ ಮಗಳು ಜಂಪ್ ಮಾಡ್ತಾಳೆ, ಅವಳು ಬರ್ತಾಳೆ ಹಿಂದ್ಗಡೆ ಇಳಿಯೋಕ್ಕೆ. ನಮ್ಮ ಮಿಸ್ಸಸ್ ಕೆಳಗಡೆ ವಿಡಿಯೋ ತಕ್ಕೋದು. ಯಾರೇ ಕೇಳಿದೆ ಅಂತ ಆ್ಯಕ್ಚುಲಿ ಯಾರಿದ್ದಾರೆ ಅದು ನಮ್ಮ ಹಸ್ಬೆಂಡ್, ಇನ್ನೊಂದು ಯಾರು ಆ ಕಡೆ ಅವ್ರೆ ನನ್ನ ಮಗಳದು. ನಿಮ್ಗೆ ಭಯ ಆಗಲ್ವಾ ಅದೇ
ಆ ಥರ ಆಗುತ್ತೆ, ಆ ಥರ ಎಕ್ಸ್ಪೀರಿಯೆನ್ಸು. ಆಮೇಲೆ ಝೀರೋ ಗ್ರಾವಿಟಿ ಅಂತ, ಶೂನ್ಯ ಗುರುತ್ವಾಕರ್ಷಣ, ಅದಕ್ಕೆಲ್ಲ ಹೋಗಿದ್ದೀನಿ. ಅದಕ್ಕೆ ಹೇಳಿ, ಇದು ಏನಕ್ಕೆ ಪ್ಲಾನೆಟ್ ಮ್ಯಾನ್ ಕೇಳ್ತಿದ್ದೆ, ಇದೆಲ್ಲ ಮಾಡೋದು ಏಕೈಕ ವ್ಯಕ್ತಿ ಇನ್ ದ ವರ್ಲ್ಡ್. ಏಕೆಂದರೆ ಕೆಲವು ಇದು ಮಾಡೋರು, ಅದು ಮಾಡೋರಲ್ಲ, ಅದು ಮಾಡೋರಲ್ಲ, ಒಂದು ರೆಕಾರ್ಡ್ ಮಾಡಬೇಕು, ಎಲ್ಲ ನೋಡ್ತಾರೆ. ಈ ಥರ ಒಂದು ಆಲ್ರೌಂಡ್ ಒಬ್ಬ ಸೈಂಟಿಸ್ಟ್ ಮಾಡಿದಾನ, ಆ ಥರ ಯಾವುದೋ ಒಬ್ಬ ಸ್ಪೋರ್ಟ್ಸ್ಮನ್ ಮಾಡಿದ್ದಾನೆ, ಒಬ್ಬ ಏರೋಪ್ಲೇನ್ ಪೈಲಟ್ ಮಾಡಿದ್ರೆ ನ್ಯಾಚುರಲಿ ಅವ್ನು ಅದೇ ಕೆಲಸ. ಅವನು ನಮ್ಮ ಸ್ಯಾಟಲೈಟ್ ವರ್ಕ್ ಮಾಡೋಕ್ಕಾಗತ್ತಾ? ಹಾಗೆ ಸ್ಯಾಟಲೈಟ್ ಗೊತ್ತಾಗತ್ತಾ? ಆ ಥರ ಈ ಥರ ಒಂದಿರುವಂಥ ವ್ಯಕ್ತಿ ಒಬ್ಬರೇ. ನಾನು ಹೇಳಿದಲ್ಲಪ್ಪ ಇದು ವರ್ಲ್ಡಲ್ಲಿ ಹೇಳಿರೋದು, ಅವ್ರು ನನಗೆ ಬರೆದ್ರು ಈ ಥರ ಬರೀರಿ ಅಂತ. ನಾನು ಯಾವತ್ತೂ ರೆಕಾರ್ಡ್ ಮಾಡಬೇಕು ಅಂತ ಏನಿಲ್ಲ. ನಾನೊಬ್ಬ ಎಲೆ ಮರೆ ಕಾಯ್ತಾ ಏಕೆ ಇಷ್ಟ, ಆರ್ಡಿನರಿ ಗೊತ್ತಲ್ಲ, ಬೇಸಿಕಲಿ ನಮ್ಮ ಕನ್ನಡದವ್ರು ಅದರದ್ರೆ ಅಯ್ಯೋ ಬಿಡಪ್ಪ ನಮ್ಮ ಪಾಡ್ನ ಇರೋಣ ನಮಗೆ ಯಾಕೆ ಈ ಥರ ಮಾಡ್ತಾ ಅವ್ರು ಹೇಳಿದ್ರು ಈ ಥರ ಮಾಡಿ ಎಷ್ಟೋ ಜನಕ್ಕೆ ನನಗೆ ಇನ್ಪುಟ್ ಕೊಡ್ತಾರೆ, ಈ ಥರ ಮಾಡಿ ಅದು ಕೇಳ್ಕೊಂಡು ನಾನು ಮಾಡ್ಕೊತಾ ಇದ್ದೆ. ನಮ್ಮಲ್ಲಿ ಹೇಳ್ತಿರಲ್ಲ ಭೂಮಿ, ಈ ನಮ್ಮಲ್ಲಿ ಹಳೆ ಸಿನಿಮಾಗಳು ಹೇಳ್ತಾ ಇರ್ತಿರಲ್ಲ, ಯಾವುದು ಈ ಕವಿರತ್ನ ಕಾಳಿದಾಸ ಆ ಥರದ್ರಲ್ಲ, ಎಲ್ಲಿರುವನು ಹರಿ, ಭೂಮಿ ಆಕಾಶ ಪಾತಾಳ ಎಲ್ಲಿರುವನು ಅಂತ ಆ ಮೂರು ನೋಡ್ಕೊಂಡ್ಬಿಟ್ಟಿದ್ದೀರ. ಭೂಮಿ ಸಮುದ್ರ ಒಳಗಡೆ ಸ್ಕೂಬಾ ಡೈವ್ ಹಾಕೊಂಡು 30-40 ನಿಮಿಷ ನೀರು ಒಳಗಡೆ ಇರ್ತೀವಿ. 30 ನಿಮಿಷ 40 ಎಷ್ಟು ಅಡಿ ಆಳದಲ್ಲಿ ಸಮುದ್ರ? ಸಬ್ಮರೀನು 150 ಫೀಟ್ ತನಕ ಹೋಗುತ್ತೆ. ಆಮೇಲೆ ಎಕ್ಸ್ಪ್ಲೋರ್ ಆಗಿಬಿಡುತ್ತೆ, ಅದೇ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು. ಅದಕ್ಕೆ ಲಿಮಿಟ್ ಇರುತ್ತೆ ಪ್ರತಿಯೊಂದಕ್ಕೂ. ನಾವು ಇದನ್ನ ಹಾಕ್ಕೊಂಡು ಅದೇ ಒಂದು ದೇಶ, ಅದೇ ಒಂದು ಲೋಕ ಸಮುದ್ರದೊಳಗೆ. ಸಮುದ್ರ ಅಲ್ಲಿ ಹೋದರೆ ನಿಮ್ಗೆ ಬೇರೆ ಥರನೇ ಇದು ಎಲ್ಲ ಅಕ್ವಾ ಅಂದರೆ ಮೀನಿರ್ಬೋದು, ಇದಿರ್ಬೋದು, ಏಡಿ ಇರ್ಬೋದು ದೊಡ್ಡ ಅಲ್ಲೊಂಥರ ಕೋರಲ್ಸ್ ಅಂತ ಇರ್ತವೆ. ಆ ಕೋರಲ್ಸ್ ಅಂದರೆ ಹವಳಗಳು. ಹವಳಗಳ ಕೋರಲ್ ಅಂದರೆ ಭೂಮಿ ಸಮುದ್ರ ಒಳಗಡೆ ಇರುವಂಥ ಪ್ರಾಣಿ ಜೀವ ಅದೆಲ್ಲ ನೋಡಿ ಅನುಭವಿಸೋದು ಬೇರೆ. 100 ಅಡಿ ಒಳಗಡೆ ಲೈಟ್ ಇರುತ್ತೆ. ಅಲ್ಲ 100 ಅಡಿ, ಇದು ಸೊಬ್ಬೇನೆ 100 ಅಡಿ ಹೋಗ್ತದೆ. ಇದು ನಾವು ಅಷ್ಟು ಹೋಗಲ್ಲ, 100 ಅಡಿ ಅಲ್ಲ, ಸ್ವಲ್ಪ ಒಂದು ಮೇ ಬಿ ಸಮ್ 35 ಫೀಟ್ ಎಕ್ಸಾಕ್ಟ್ ನಾನು ಮೆಷರ್ ಮಾಡಿಲ್ಲ. ಕೆಳಗೆ ಹೋಗ್ತೀವಿ, ಲೈಟ್ ಇರುತ್ತೆ, ಕೆಲವು ಕಡೆ ಸಹ ಲೈಟು ಹಾಕ್ತಾರೆ, ಲೈಟ್ ಇದೆ. ಅಲ್ಲೆಲ್ಲ ನೋಡಿದ್ರೆ ಆ ಜಂತುಗಳು ಬೇರೆನೇ ನಿಮಗೆ ಫೀಲಿಂಗ್ ಇದೆ. ಹೇಗೆ ನೀವು ಭೂಮಿ ಮೇಲಿರೋ ಫೀಲಿಂಗು ಅದೇ ಒಂದು ಲೋಕ. ಸೊ ಭೂಮಿ ಮೇಲೆ ಹೇಗೆ ಒಂದು ಲೋಕ ಇದೆ, ಒಳಗೆ ಒಂದು ಲೋಕ ಇದೆ. ಒಳಗಡೆ ಕೊರಕಲು ಗಿರುಕಲು ಗಿಟ್ಟಗಳು ಒಳಗಡೆ ಎಲ್ಲ ವಾಲ್ಕೇನೋ, ಒಳಗಡೆ ಎಲ್ಲ ಜೀವ ಜಂತುಗಳು. ಹೇಗೆ ಎಲ್ಲಿ ಹೋಗಿದ್ರಿ ನೀವು ಸಮುದ್ರ ಆಳಕ್ಕೆ? ಬೇಕಾದ ಕಡೆ ಆಸ್ಟ್ರೇಲಿಯಾದಲ್ಲಿ ಒಂದು ಜಾಗ ಇದೆ, ಗ್ರೇಟ್ ಬೇರಿಯರ್, ಅಲ್ಲಿ ಹೋಗಿದ್ದು ಮಾಡಿದ್ದೀನಿ. ಇನ್ನೊಂದು ಕಡೆ ಇದಲ್ಲಿ ಮಾಡಿದ್ದೀನಿ, ಏನಪ್ಪ ನಮ್ಮ ಅಂಡಮಾನ್ ನಿಕೋಬಾರ್ ಇಂಡಿಯಾದಲ್ಲಿ, ಆಮೇಲೆ ಇದು ಲಕ್ಷದ್ವೀಪಲ್ಲಿ ಬೇಕಾದ ಕಡೆ ಮಾಡಿದ್ವಿ. ಸೂಪರ್. ಆಮೇಲೆ ಸ್ನಾಕ್ಲಿಂಗ್ ಈಕೊಂಡು ಕೆರಿಬಿಯನ್ ಐಲ್ಯಾಂಡ್ಸ್, ನೀವೇನು ಕ್ರಿಕೆಟ್ ಅವರು ಬರ್ತಾರಲ್ಲ ನಿಮ್ಮ ಎಲ್ಲ ಕಡೆ ಮಾಡಿ, ಎಲ್ಲ ಕಡೆ. ಭಯ ಅಂತ ಇಲ್ಲ ನನಗೆ, ಭಯ ಅಂದರೆ ಗೊತ್ತೇ ಇಲ್ಲ ಅಷ್ಟು ಮಾಡಿದೆ. ಭಯ ಐ ಡೋಂಟ್ ನೋ ವಾಟ್ ಇಸ್ ಫಿಯರ್ ಅಂದರೆ ಏನು ಫಿಯರ್ ಹೋಗ್ಬಿಡ್ತು ಜೀವ ಯಾಕೆ ಇಲ್ಲ, ಇಟ್ ಇಸ್ ನಾಟ್ ಲೈಕ್. ಸಿ ವಿ ಆರ್ ಸೈಂಟಿಫಿಕ್ ಪೀಪಲ್. ಸುಮ್ಮನೆ ತಲೆಗೆ ತೊಗೊಂಡು ಗೋಡೆಗೆ ಹೊಡ್ಕೊಳ್ಳಲ್ಲ. ದಟ್ ಇಸ್ ನಾರ್ಮಲ್. ನಾನು ಚೆಕ್ ಇದೆ, ನಾವು ವಿ ಗೋ ಇನ್ ಎ ವೆರಿ ಪ್ಲ್ಯಾನ್ಡ್ ವೇ. ಇದಕ್ಕೆ ಏನು ಬೇಕು, ಇದಕ್ಕೆ ಸೈಬೀರಿಯಾ ಅಂತ -40 -130 ಹಿಂಗೆ ಉಗಿದ್ರೆ ಅಂದರೆ ಅದು ಗಟ್ಟಿಯಾಗಿ ಬಿದ್ದೋಗ್ಬಿಡುತ್ತೆ ಅಂಥ ಜಾಗಕ್ಕೆ. ಅಂದರೆ ಅಲ್ಲಿಗೆ ನಾವು ಅದರ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಅಷ್ಟು ಪ್ರೊಟೆಕ್ಷನ್, ಬರೀ ಪಂಚೆ ಉಟ್ಕೊಂಡು ಹೋಗೋತ್ತಾ ಆಗಲ್ಲ, ಅದು ಕರೆಕ್ಟಾಗಿ ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತೀವಿ. ಅದೇ ನೀವು ಮರುಭೂಮಿ ಹೋಗ್ತೀವಿ, ಬೇರೆ ಥರ ಮಾಡೋಕ್ಕಾಗತ್ತೆ. ಅದಕ್ಕೆ ಪ್ರತಿಯೊಂದಕ್ಕೂ ವಿಜ್ಞಾನ ಹೇಳುತ್ತೆ, ನಿಂಗೆ ಇಲ್ಲಿಂಗಿರಬೇಕು, ಇಲ್ಲಿಂಗಿರಬೇಕು ಎಲ್ಲ ಹೇಳುತ್ತೆ. ನೀವು ಜ್ಞಾನ ಬೆಳೆಸ್ಕೊತಾ ಇದ್ದರೆ ನಿಮ್ಮನ್ನು ಕಳಿಸ್ಕೊಡುತ್ತೆ. ಈ ಥರ ಬಂದಾಗ ಏನು ಮಾಡಬೇಕು, ಈ ಥರ ಏನು ಮಾಡಬೇಕು, ಅದರ ಪ್ರಕಾರವಾದ ಏನಾಗಲ್ಲ. ಹಿಮಾಲಯಕ್ಕೆ ಹೋಗಿದ್ದಾರೆ ಜನ, ಪಾತಾಳಕ್ಕೆ ಹೋಗಿದ್ದಾರೆ ಜನ, ಸೈಬೀರಿಯಾಗೆ ಹೋಗಿದ್ದಾರೆ ಜನ, ಸಹರಾ ಡೆಸರ್ಟ್ಗೆ ಹೋಗಿದ್ದಾರೆ. ಅಂದರೆ ಮನುಷ್ಯ ಇದ್ದಾರೆ, ಅದಕ್ಕೆ ತಕ್ಕಂಥ ಎನ್ವಿರಾನ್ಮೆಂಟ್ ನೀವು ಮಾಡಿಕೊಂಡ್ರೆ ಏಕೆ. ಸೊ ನೋಡಿ, ಹಾಗಾದರೆ ವಿಜ್ಞಾನ ಅನ್ನೋದು ಬದುಕಿನ ಅವಿಭಾಜ್ಯ ಅಂಗ. ಹೌದು, ಉಸಿರಿದ್ದಂಗೆ. ಎಲ್ಲಿಲ್ಲ ಬದುಕಕ್ಕಾಗಲ್ವ ನಾವು? ತುಂಬ ಕಷ್ಟ. ವಿಜ್ಞಾನ ಏನು ಮಾಡುತ್ತೆ ನಿಮಗೆ ಅಂದರೆ ಹೇಳ್ಕೊಡುತ್ತೆ ನಿಮಗೆ. ಇವಾಗ ಸಡನ್ಲಿ ಒಂದು ಬಿ ಬಂದ್ಬಿಡ್ತು, ಹೆದರ್ಕೋಬೇಕಾಗಿಲ್ಲ, ಹೇಳುತ್ತೆ ಏನಪ್ಪ ಏನು ಹೇಳ್ತಾ ಬೇಡ, ಇದಕ್ಕಿತ್ತಗೋ. ಬಿ ಬಂದರೆ ಮಾತ್ರ ಬದುಕಿಲ್ವೇ, 10,000 ವರ್ಷ ಬದುಕಿಲ್ವೇ, ಓನ್ಲಿ ಒಂದು. ಅಥವಾ ಯಾವುದು ಶುಗರ್ ಬಂತು, ಏನೇ ಬಂದರೂ ಅದಕ್ಕೆ ನಮಗೆ ಜ್ಞಾನ ಕೊಟ್ಟಿದೆ, ಅದು ಹೇಳ್ಕೊಡುತ್ತೆ ನಿಮ್ಗೆ. ಈ ಥರ ಮಾಡಿ, ಈ ಥರ ಮಾಡಿ, ಈ ಥರ. ಅದಕ್ಕೆ ಯಾವಾಗಲೂ ಜ್ಞಾನ ಬೆಳೆಸ್ಕೋಬೇಕು ಅಂತಾರೆ. ನೀವು ಜ್ಞಾನ ಬೆಳೆಸ್ಕೊಂಡ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ. ಏನೋ ಕಷ್ಟ ಅನ್ಕೊಂಡ್ಬಿಡ್ತೀರ, ಕಾಡು ಸ್ಟಾರ್ಟ್ ಆಗಲ್ಲ, ಹೆದರ್ಕೊಂಡ್ಬಿಡ್ತೀರ. ಬಂದು ತೆಗೆದ್ಬಿಟ್ಟು ಪೈಪ್ ಇದು ಮಾಡಿದ್ರೆ ಗಾಡಿ ಸ್ಟಾರ್ಟ್ ತಕ್ಷಣ ತಳ್ಕೊಂಡು ಹೋಗ್ಬೇಕಪ್ಪ ಇಲ್ಲಿಂದ ಮನೆ ಆಗಿಲ್ವಲ್ಲ. ಸೊ ಜ್ಞಾನ ಇಂಪಾರ್ಟೆಂಟ್. ಸೊ ಆಲ್ವೇಸ್ ಟೆಲ್ ಸ್ಟೂಡೆಂಟ್ಸ್, ಜ್ಞಾನ ಬೆಳೆಸ್ಕೊಳ್ಳಿ. ಜ್ಞಾನ ತುಂಬ ಇಂಪಾರ್ಟೆಂಟ್. ನೀವು ಯಾವಾಗ ವಿಜ್ಞಾನದ ಬಗ್ಗೆ ಹೋಗ್ತೀರ, ನಿಮ್ಗೆ ಎಲ್ಲರೂ ನಿಮ್ಗೆ ಎನಿಮಿನೇ ಇರಲ್ಲ, ಎಲ್ಲ ನಮ್ಮ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅಲ್ವಾ. ನಾನು ಯಾವುದೋ ಒಂದು ಡಾಕ್ಟರ್ ಒಂದು ಔಷಧಿ ಕಂಡಿಡಿ ತಾನೇ ಇಟ್ಕೊಂಡು ನಾವೆಲ್ಲ ಸತ್ತೋಗ್ತಿದ್ವಲ್ವ, ಎಲ್ಲ ತೊಗೊಳ್ಳಿ ಕೊಡ್ತಾನೆ. ಅದು ವಿಜ್ಞಾನಿ. ಯಾವಾಗಲೂ ಒಬ್ಬ ಎಡ್ವರ್ಡ್ ಜೆನ್ನರ್ ತನ್ನ ಮಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಒಂದು ಸ್ಮಾಲ್ ಅಮ್ಮ ಅಂತ ಬರ್ತಿದ್ದಲ್ಲ, ಅವ್ ಕೊಟ್ಟ ಅವ್ನು ತನ್ನ ಮಗಳಿಗೆ ಕೊಟ್ಟು ನೋಡ್ತಾ ಸಕ್ಸಸ್ ತೊಗೊಂಡು ಎಲ್ಲ ಕೊಟ್ಟ. ಅವನೇನೋ ಕೊಡಲ್ಲ ಅಂದರೆ ನಾವೆಲ್ಲ ಸತ್ತೋಗ್ತಿದ್ವಿ. ಅದು ಪಲ್ಸ್ ಪೋಲಿಯೋ ಡ್ರಾಪ್ಸ್ ಅಲೋನ್ ಸಾಕ್ ಅಂತ. ಅವನೇನು ಮಾಡ್ತಾನೆ, ಜೋಹಾನಸ್ ಅಂತ, ಅವನೇನು ಮಾಡ್ದೆ ಡ್ರಾಪ್ಸ್ ನಾನು ಕೊಡೋ ಅಂದರೆ ನಾವೆಲ್ಲ ಕುಂಟ್ರಾಗ್ಬಿಡ್ತಿದ್ವಿ ಅಲ್ವಾ.
ಈಗ ಆಮೇಲೆ ಇದು ಸಿಡಿಬಿನ ರೋಗಕ್ಕೆ ಯಾರು ಸಿಡ್ಬೆ ಹೇಳ್ತಾನೆ ನಾನು, ಸಿಡ್ಬೆ ಅವ್ನು ಜನರು ಅಂದರೆ ಅವ್ನು ಕೊಡದ ಹೋಗಿದೆ, ಕಣ್ಣೆಲ್ಲ ಕಳ್ಕೊಂಡೆಲ್ಲ ಮಾಡಿದ್ನ ಅವನು. ಇಲ್ಲ ಎಲ್ಲರೂ ಸಂತೋಷ. ಅವನು ಕೋಟ್ಯಾಧೀಶನ, ಮೂವಿ ಸ್ಟಾರ್ ಕೋಟ್ಯಾಧೀಶರು ಅಲ್ವಾ? ಅವ್ನ ಹೆಸರೇ ಗೊತ್ತಿಲ್ಲ ಜನರಿಗೆ. ಏನು ಹೇಳ್ತೀವಿ, ಎಷ್ಟು ಒಳ್ಳೇದು ಕೆಲಸ ಮಾಡ್ಕೋ ಹೆಸರೇ ಗೊತ್ತಿಲ್ಲ. ಸೊ ಕಾಲು ಕಟ್ಟಾಗ್ಬಿಟ್ಟು ಅಯ್ಯೋ ನೋವು ಅಂತ ಅಳ್ತಾ ಇರ್ತೀರ. ಒಂದೇ ಒಂದು ಊಟ ಅನ್ನಸ್ಟಿಕ್ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತೀರ. ನೋವು ಊಟ ನಿದ್ದೆ. ಆ ಕಂಡು ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಕಂಡಿಡಂತ ಆ ವಿಜ್ಞಾನ ಅಲ್ವಾ ದೇವರು, ಅವನೇ ದೇವರು ಅಲ್ವಾ? ಹಾಗಾದ್ರೆ ನಾವು ಆರಾಧಿಸೋದು ಈ ಸಿನಿಮಾ ತಾರೆಗಳನ್ನ, ಕ್ರಿಕೆಟ್ ತಾರೆಗಳನ್ನ ಆರಾಧಿಸ್ತೀವಿ. ಹಾಗಾದ್ರೆ ನಾವು ಆರಾಧಿಸ್ಬೇಕಾದ್ರೆ ವಿಜ್ಞಾನ. ಇವಾಗ ಏನಾದ್ರು ನಾನು ಹೇಳೋದು, ಸಿನಿಮಾ ತಾರೆ ಆಗಿರ್ಬೋದು, ಕ್ರಿಕೆಟರ್, ಅವ್ರು ದೇರ್ ಆಲ್ ಎಂಟರ್ಟೈನ್ಮೆಂಟ್ ಪೀಪಲ್. ಅವ್ರು ಬೇಕು ನಮಗೆ. ಯಾವಾಗಲೂ ಪುಸ್ತಕ ಓದೋದು ಗೊತ್ತಲ್ಲ, ಇವು ನೀಟ್ ಅವೆ. ದೇರ್ ಆಲ್ ದ ಪೀಪಲ್ ಯು ಗಿವ್ ಹ್ಯಾಪಿನೆಸ್. ಅದೇ ಒಂದು ಸಿನಿಮಾ ನೋಡುವ ಎಷ್ಟು ಚೆನ್ನಾಗಿ ಮಾಡಿದನಪ್ಪ, ಎಷ್ಟು ಚೆನ್ನಾಗಿ, ಅದನ್ನು ಆ ರೀತಿ ನೋಡಬೇಕು. ಇವಾಗ ಒಂದು ಯಾವುದೋ ಒಂದು ಜಾಮೂನ್ ತಿಂತಾರೆ ಅಷ್ಟೇ, ದಿನಪೂರಿ ತಿನ್ನೋಕ್ಕಾಗತ್ತಾ? ಆದರೆ ಈ ವಿಜ್ಞಾನಿಗಳು ನೀವು ಆಧಾರಿಸಿದಾಗ ನಿಮಗೆ ಗೊತ್ತಾಗತ್ತೆ. ಒಂದೇ ಒಂದು ಹಿಂಗೆ ಪ್ರೆಸ್ ಮಾಡಿದ್ರೆ ಪಾನಿಪುರಿ ಹುಡುಗಂಗೆ ಟಣ್ಣ ತೊಟ್ಟೋಗುತ್ತೆ. PTM ದುಡ್ಡು. PTM ಯಾರು ಮಾಡೋದು ಗೊತ್ತಾ? ನಮ್ಮವರೇ. ಅವ್ರ ಹೆಸರು ಕೇಳಿ ನೋಡಿ, ಕೇಳಿ ಒಬ್ಬರು ಹೇಳಿ ನೋಡೋಣ. UPI ಟ್ರಾನ್ಸ್ಫರ್ ಹೆಂಗೆ ಮಾಡ್ದ? ಅದು ಹೆಂಗೆ ಹೋಯ್ತು? ನೀವು ಸುಮ್ಮನೆ ಏನು ನಿಮ್ಮ ಕೈಲಿ ಫಿಸಿಕಲ್ ಮನಿಯನ್ನು ತೊಗೊಂಡ್ರ? ಎಣಿಸಿರ ದುಡ್ಡು ಚಿಲ್ಲರೆ ಗಲಾಟೆ ಮಾಡಿದ್ರ? 34 ರೂಪಾಯಿ 40 ರೂಪಾಯಿ ಕೊಡಲಾತಿ. ಎಷ್ಟೋದೇ ಇದೆಲ್ಲ ಗಲಾಟೆ ಆಗ್ಬಿಡ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿದ್ರಲ್ಲ. ಅದೇ ಪ್ರಾಬ್ಲಮ್ ಆಗುತ್ತೆ. ಯಾರ ಪ್ರಾಬ್ಲಮ್ ಸಿಂಗ್ ಹೊಡಿತಾ ನಿಮ್ಮ ಮಾತಾಡ್ಸ ಎಲ್ಲ ಹೋಯ್ತು. ಹೆಂಗೆ ಹೋಯ್ತು? 36,000 ಕಿಲೋಮೀಟ್ರ್ ಹೋಗಿ ಸ್ಯಾಟ್ಲೈಟ್ ಹೋಗಿ, ಅಲ್ಲಿ ಸ್ಯಾಟ್ಲೈಟ್ ಟವರ್ಸ್ಗೆ ಹೋಗಿ, ಟವರ್ಸ್ನ ಹೋಗಿ ನಿಮ್ಮ ಸರ್ವರ್ಗೆ ಹೋಗಿ, ಸರ್ವರ್ ಚೆಕ್ ಮಾಡಿ ಅಕೌಂಟಲ್ಲಿ ದುಡ್ಡು ಇದೆಯಾ ಮತ್ತೆ ಇದೆ ಅಂತ ಹೇಳಿ ಹಿಂಗೆ ಬಂದು ಹಿಂಗೆ ಮಾಡಿ ಟಂಗ್ ಅನ್ನತ್ತೆ. ಒಂದು ಪೈಸೆ ಜಾಸ್ತಿ ಹೋಗುತ್ತಾ? ಅಥವಾ ಸಪೋಸ್ ತಪ್ಪಾದರೆ ಮತ್ತೆ ವಾಪಸ್ ಕಳಿಸಲ್ಲ. ನೋ ಇಲ್ಲ, ಅವ್ನು ಜೋಬಲ್ಲಿ ಇಟ್ಕೊಂಡು ಹೊರಟಾಗ್ತಾನೆ, ಆ ಥರ ಇಲ್ವಲ್ಲ. ದಿಸ್ ಈಸ್ ಸೈನ್ಸ್. ಇದು ವಿಜ್ಞಾನ. ಇದು ಹಿಂದೆ ಎಲ್ಲ ವಿಜ್ಞಾನಿಗಳಿದ್ದಾರೆ, ಬರೀ ವಿಜ್ಞಾನಿಗಳೇ ಇರೋದು. ವಿಜ್ಞಾನದ ಹೆಂಗಾಗತ್ತೆ? ಯಾವುದೋ ಒಂದು ಸಿಂಧೂರು ಆಪರೇಷನ್ ಮಾಡಿ 400 ಜನ ಸೈಂಟಿಸ್ಟ್ ವರ್ಕ್ ಮಾಡಿದ್ರು ನೋಡಿ, ಪೇಪರ್ ಮೇಲೆ ನೋಡಿ ಆಪರೇಷನ್ ಸಿಂಧೂರು. ಮತ್ತು ಎಲ್ಲದಕ್ಕೆ ಏನು ಒಳ್ಳೆಯದಕ್ಕೂ ಯೂಸ್ ಮಾಡೋದು, ಕೆಟ್ಟದಕ್ಕೂ ಯೂಸ್ ಮಾಡೋದು. ಜ್ಞಾನ ಯಾವಾಗಲೂ ನಿಮಗೆ ಹೇಳ್ಕೊಡುತ್ತೆ. ಇದು ಯಾವ ತಪ್ಪು, ಇದು ಯಾವುದು ತಪ್ಪು, ಇದು ಯಾಕೆ ಮಾಡಬಾರ್ದು. ನಾನು ಹೇಳೋ ಜೀವನದಲ್ಲಿ ಏನೇ ಕಷ್ಟ ಆಗಲ್ಲ, ಏನೇ ಬರಲಿ ನಿಮ್ಮ ಕಡೆ, ಫ್ಯಾಮಿಲಿ ಪ್ರಾಬ್ಲಮ್ಮು, ಮನಿ ಪ್ರಾಬ್ಲಮ್ಮು, ರಿಲೇಷನ್ ಪ್ರಾಬ್ಲಮ್ಮು, ಹೆಲ್ತ್ ಅಂದರೆ ನೀವು ನಿಧಾನಕ್ಕೆ ಹೋಗಿ ಕುತ್ಕೊಂಡು ನಿಧಾನಕ್ಕೆ ಅನಲೈಸ್ ಮಾಡಿ, ನಿಮಗೆ ಭಯನೂ ಇರೋಲ್ಲ. ಎಲ್ಲಿ ತಪ್ಪು ಮಾಡಿದೆ ಅಂತ ಗೊತ್ತಾಗುತ್ತೆ. ಎಲ್ಲ ದುಡ್ಡು ಕಳ್ಕೊಂಡ್ಬಿಡ್ತೀವಿ. ಎಲ್ಲಿ ತಪ್ಪು ಮಾಡಿದೆ ನಾನು, ಯಾಕೆ ನನ್ನ ಯೂಟ್ಯೂಬಲ್ಲಿ ಜಾಸ್ತಿ ಜನ ನೋಡ್ತಾರೆ, ಅವ್ರ ಯೂಟ್ಯೂಬಲ್ಲಿ ಎಲ್ಲಿ ತಪ್ಪು ಮಾಡೀನಿ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಬರುತ್ತೆ. ಆ ಸೈಂಟಿಫಿಕ್ ಅಪ್ರೋಚ್, ಸೈಂಟಿಫಿಕ್ ಅಪ್ರೋಚೇ ನಿಮ್ಗೆ ಸಾಲ್ವ್ ಮಾಡೋದು. ಅದು ನಿಮ್ಮ ವಿಜ್ಞಾನದ ಮನೋಭಾವ ಬಂದ ತಕ್ಷಣ ನಿಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ. ಹೆದರ್ಕೊಳ್ಳೋಲ್ಲ ನೀವು. ಒಬ್ಬ ಹೋಗ್ತಾನೆ ಕ್ರಿಕೆಟ್ ಔಟ್ ಆಗಿಬಿಡ್ತಾನೆ, ಯಾಕೆ ಔಟ್ ಆದೆ, ಎಲ್ಲಿ ತಪ್ಪ, ನಿಧಾನಕ್ಕೆ ಪ್ಲೇ ಮಾಡಿ ನೋಡಿದಾಗ ನೋಡಿ ಈ ಬಾಲ್ ಆಡಬಾರ್ದಾಗಿತ್ತು, ಈ ಬಾಲ್ ಬಿಟ್ಬಿಟ್ಟಿದ್ರೆ ನೆಕ್ಸ್ಟ್ ಬಾಲ್ ಹೊಡಿದ್ವಿ, ಆ ಒಂದು ಬಂದ ಆಟೋಮೆಟಿಕ್ ಬರುತ್ತೆ. ಅಥವಾ ಏನೋ ಒಂದು ಬಿಸ್ನೆಸ್ಸಲ್ಲಿ ಫೇಲ್ ಆಗ್ಬಿಟ್ಟು ಏನಕ್ಕೆ ಫೇಲ್ ಆಗಿದೆ, ನಿಧಾನಕ್ಕೆ ಯೋಚನೆ ಮಾಡೇ ಬರುತ್ತೆ. ಯಾವಾಗಲೂ ಇಷ್ಟು ಅನಲೈಸ್ ಮಾಡಬೇಕು. ಸುಮ್ಮನೆ ಬೈದು ಮಾಡೋದೇ ಪ್ರಯೋಜನ ಇಲ್ಲ. ಆ ಅನಲೈಸ್ ಪವರ್ ಕೊಡೋದೇ ಸರಸ್ವತಿ ಅದನ್ನೇ ಜ್ಞಾನ ಅಂತ ಕರೆಯೋದು. ವಾವ್. ನಮ್ಮಲ್ಲಿ ಹೇಳ್ತಿಲ್ಲ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆಂಬನೊಂದಂಗೆ ವಿಜ್ಞಾನ ನಮ್ಮನ್ನೆಲ್ಲ ನಡೆಸ್ತಾರೆ, ಕರ್ಕೊಂಡು ಸೂಪರ್. ನಿಮ್ಮನ್ನು ಈಸಿ ಅನಿಸುತ್ತೆ, ಕಷ್ಟ ಆದ ಈಸಿ ಮಾಡುತ್ತೆ. ಅದೇ ಸೊಸೈಟಿನ ಚೆನ್ನಾಗಿ ಇಟ್ಕೊಳ್ಳೋದೇ ವಿಜ್ಞಾನ, ಕ್ವಾಲಿಟಿ ಆಫ್ ಲೈಫ್ ಅಂತ ಕರೀತಾರೆ. ಬನ್ನಿ ಮನೆ ತೋರಿಸ್ತಾರೆ, ಮತ್ತೆ ಬಿಟ್ರಿ ನಾವು. ಬನ್ನಿ ನೋಡಿ ನಮ್ಮ ಮನೆ, ನಮ್ಮ ಸರ್ ಲಿವಿಂಗ್ ರೂಮ್ ಎಷ್ಟು ಚೆನ್ನಾಗಿದೆ. ಇದು ಲಿವಿಂಗ್ ರೂಮು. ನಾರ್ಮಲಿ ನಾವು ನಮ್ಮ ವೈಫ್ ಇಬ್ಬರೇ ಇರೋದು. ನನ್ನ ಮಗಳು ಸ್ಪೇನಲ್ಲಿ ಕೆಲಸ ಮಾಡ್ತಾಳೆ. ಏನು ಮಾಡ್ತಾರೆ ಅವರು ಈಸ್ ಆಲ್ಸೋ BE ಇಂಜಿನಿಯರಿಂಗ್ ಮಾಡಿ MBA ಮಾಡಿ HR ಅಲ್ಲಿ ಕೆಲಸ ಮಾಡ್ತಾರೆ. ಸೂಪರ್. ಸ್ಪೇನ್ ಯುರೋಪಿಯನ್ ವೆರಿ ಗುಡ್. ಅಲ್ಲೇ ಅದು. ಆಮೇಲೆ ಇದು ನಮ್ಮ ಊಟ ಮಾಡೋದು. ಇದು ನನ್ನ ಮೋಸ್ಟ್ ಪೀಪಲ್ ಯಾರೇ ಬಂದರೆ ಇದೊಂದು ಫೋಟೋ ತೊಗೊತಾರೆ. ಇದು ಯಾವ್ಯಾವ ದೇಶಕ್ಕೆ ಹೋಗಿದ್ದೀನೋ ಆ ದೇಶದಿಂದ ಒಂದೊಂದು ಐಟಮ್ ತಂದಿರ್ತೀವಿ. ಇದಕ್ಕೆ ಫ್ರಿಡ್ಜ್ ಮ್ಯಾಗ್ನೆಟ್ ಅಂತಾರೆ. ಪ್ರತಿಯೊಂದು ದೇಶದ್ದು ಇದೆ. ಈ ಥರ ನಾನು ಆಮನಲ್ಲಿ ಅಲ್ಲೊಂದು ಆಲ್ ಫ್ರಿಡ್ಜಲ್ಲೂ ಹಾಕಿದ್ದೀನಿ. ಅಂದರೆ 187 ದೇಶದ್ದು ಇದೆ. ಇಲ್ಲಿ ಒಂದಷ್ಟಿದೆ, ಅಲ್ಲೊಂದು ಸ್ವಲ್ಪ ಹಾಕಿದೆ, ಈ ಕಡೆ ಆ ಕಡೆ ಎಲ್ಲ ಇದೆ. ಸೊ ನಿಮ್ಮ ಫ್ರಿಡ್ಜೇ ಸಾಲ್ತಾ ಇಲ್ಲ. ಸಾಲ್ತಾ ನೋಡಿ, ಇಷ್ಟು ನೋಡಿ ಇಲ್ಲಿ ಸುಮ್ಮನೆ ಯಾವುದೋ ಹೆಸರು ಹೇಳಿ ದೇಶ ಇಲ್ಲ ನೋಡಿ. ಬುಡಾಪೆಸ್ಟ್ ನೋಡಿ ಏನು ಬೇಕು. ಲಂಡನ್ ಕೇಳೇ ಇಲ್ಲ. ಟ್ಯಾಂಗರ್ ಅದೇ ಟ್ಯಾಂಜೀರ್ ಅಂದರೆ ಇದು ಮೊರಕ್ಕೋ. ಲಂಡನ್ ನಿಮಗೆ ನೋಡಿ. ಅರೂಬಾ ಇವೆಲ್ಲ ಕೇಳೇ ಇಲ್ಲ ನೀವು. ಅರೂಬಾ, ಕಜಕಿಸ್ತಾನ್, ಅಬುದಾಬಿ, ಯಾವ್ದು ಬೇಕು ನಿಮಗೆ, ಟರ್ಕಿ, ಲೂಸಿಯಾ, ಆಮೇಲೆ ಇದೆಲ್ಲ ಸೆಂಟ್ ಲೂಸಿಯಾ ಎಲ್ಲ ಇದು ನಮ್ಮ ವೆಸ್ಟ್ ಇಂಡೀಸ್ ಬರ್ತಾರಲ್ಲ, ಇದು ಬೆನಿನ್, ಆಫ್ರಿಕನ್ ಕಂಟ್ರಿ, ಇದು ಎಲ್ಲ ಯಾವ ಕಂಟ್ರಿ ಬೇಕು ನಿಮಗೆ. ಓಕೆ, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಅಂದರೆ ಬರೀ ಪಾಪ್ಯುಲರ್ ದೇಶಗಳಿಗೆ ಹೋಗಿಲ್ಲ. ಈಗ ಉದಾಹರಣೆ ಕೆಲವು ಇಲ್ಲ, ಕಡು ಬಡವರ ದೇಶಕ್ಕೆ ಹೋಗಿದ್ದೀನಿ. ನಂಗೆ ಎಲ್ಲರೂ ಒಂದೇ. ನನ್ನ ಹೇಳಿವ ನಿಮಗೆ, ವಸುದೇವ ಕುಟುಂಬಕಂ, ಈ ಪ್ರಪಂಚನೇ ನಂದು ಅಂತ ನಾನು ಭಾವಿಸೋಂಥವ್ರು. ನಾನು ಇರೋರೆಲ್ಲ ಒಳ್ಳೆಯವರೇ. ನನಗೆ ಒಬ್ಬರು ಒಂದೇ ತೊಂದರೆ ಕೊಟ್ಟಿಲ್ಲ. ಪ್ರೀತಿಯಿಂದ ಗೆಲ್ತೀನಿ. ನಾನು ಯಾವತ್ತೂ ತೊಂದರೆ ಮಾಡಿ ಆಡ್ತಾನೆ. ಪ್ರೀತಿಯಿಂದ ಜಗತ್ತು ಗೆಲ್ಬೋದು. ಪ್ರೀತಿಯಿಂದಾನೇ ಜಗತ್ತು ಗೆಲ್ಲೋದೇ ಪ್ರೀತಿಯಿಂದ. ಅದರವೇ ಅಲ್ವಾ? ನಮ್ಮಲ್ಲಿ ವಚನನೇ ಇದೆಯಲ್ಲ, ಅಯ್ಯ ಅಂದರೆ ಸ್ವರ್ಗ, ಎಲ್ಲೋ ಅಂದರೆ ನರಕ. ಯಾಕೆ ಅನ್ಬೇಕು?
ಅಲ್ವಾ? ಅಲ್ಲ ಯಾವ ಸೂಪರ್. ಸೊ ಆ ಥರ ಅದು ಇದಾವೆ ಇಲ್ಲಿ. ಇದ್ದಾವೆ, ಅವಾರ್ಡ್ಗಳಿದೆ, ಅದು ಇದು ಬೇಕಾದಷ್ಟು ಅವಾರ್ಡ್. ಆಮೇಲೆ ಇದು ಲೈಕ್ ಏನೇ ಅದರ ನಾರ್ಮಲ್ ರೂಮ್ ಅಂದರೆ ನೀವು ಮೇಲೆ ಬಂದರೆ ನಂದು ಲಿವಿಂಗ್ ರೂಮು ಎಲ್ಲ ತುಂಬ ಹಿಂದೆ ಅವೆಲ್ಲ 25 ಇಯರ್ಸ್ ಬ್ಯಾಕ್ ಮದುವೆಯಾದಾಗ ನಿಮ್ಮ ಮೇಡಮ್ ಅಲ್ಲಿ ಇಷ್ಟು ಇಲ್ಲೇ ಇದ್ರು ನೋಡಿ. ಇವೆಲ್ಲ ತುಂಬ ಚಿಕ್ಕಗಳು ಇದ್ದಾಗ. ಬನ್ನಿ ಸ್ನೇಹಿತರು ನೋಡಿ, ಇಲ್ಲಿ ಸರ್ ಅವರ ಅಪ್ಪರು. ನಿಮ್ಮ ಮಗಳು ಸರ್ ಇವರು. ಏನು ಮೇಡಮ್ ನಿಮ್ಮ ಮಗಳ ಹೆಸರು ಸರ್? ರಕ್ಷಾ ಸುರೇಶ್ ಅಂತ. ರಕ್ಷಾ ಸುರೇಶ್ ನೋಡಿ ಇದ್ದಾರೆ. ನೋಡಿ ಫ್ಯಾಮಿಲಿ ಫೋಟೋ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಒಂದೇ ಮಗಳು. ನನ್ನ ವರ್ಕಿಂಗ್ ರೂಮು. ಇದೆಲ್ಲ ಅವಾರ್ಡ್ಸ್ಗಳು ಇದೆ, ಪ್ರೂಫ್ ಇವೆ. ಸ್ಕೂಬಾ ಡೈವ್ ಮಾಡಿ ಇದು ಸಾರಿ ಸಬ್ಮೆರೀನ್ ಅಂತ ಪ್ರೂಫ್ಗಳು. ಇದು ಝೀರೋ ಗ್ರಾವಿಟಿ ಅಂತ ರಷ್ಯನ್ನು, ಇದು ಇಂಡೋನೇಷ್ಯಾದು, ಅದು ನೋಡಿ ಅಂಟಾರ್ಟಿಕಾದು ಫಾರಿನ್ದು, ಇದು ಸ್ಪೇಸ್ಗೆ ಹೋಗಿದ್ದು. ಅಲ್ಲಿ ಫಸ್ಟ್ ಇಂಡಿಯನ್ ಟು ಗೋ ಟು ಈಕ್ವೇಟರ್, ಫಸ್ಟ್ ಅದು ಬೇಕಾದಷ್ಟು ಅವಾರ್ಡ್. ಮ್ಯೂಸಿಷಿಯನ್ ಇಲ್ಲ, ಟೈಮ್ ಪಾಸ್ ಮಾಡಿದೆ. ನಾಟೆ ಪ್ರೊಫೆಷನಲ್ ಥರ ಅಲ್ಲ, ಬಟ್ ಬರುತ್ತೆ ಸಣ್ಣ ಪುಟ್ಟ ನಾಟ್ ಇಲ್ಲ, ತುಂಬ ಕಮ್ಮಿ. ಒಂದು ಸಣ್ಣ ಟ್ಯೂನು. ಈ ವಿಜ್ಞಾನಿಗಳಿಗೆ, ವಿಜ್ಞಾನದಲ್ಲಿ ಕೆಲಸ ಮಾಡೋರಿಗೆ ಕಲೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಆಸಕ್ತಿ ಇರೋದು ಅಪರೂಪ ಅಲ್ವಾ? ಕಮ್ಮಿ. ಯಾಕೆಂದ್ರೆ ನಮಗೆ ಜಾಸ್ತಿ ಆದ ಡೆಲಿಕೇಟ್ ಮಾಡಿ ಇದನ್ನು ಹೆಂಗೆ ಯೂಸ್ ಮಾಡ್ತೀವಿ, ಮೈಂಡಿಗೆ ಬೇಜಾರಾಗಿ ಕುತ್ಕೊಂಡು ಮಾಡ್ತಾ ಇರ್ತೀವಿ. ಅಂದರೆ ವಿ ಆರ್ ನಾಟ್ ಅವ್ರು ಯಾರ್ಯಾರು ಕಂಪೀಟ್ ಮಾಡೋಕ್ಕಲ್ಲ, ಅವ್ರ ಫೀಲ್ಡ್, ಇದು ನಮ್ಮ ಫೀಲ್ಡಲ್ಲ. ಆದರೆ ನಾವು ಗೊತ್ತಲ್ಲ, ಸೇರ್ಕೊಳ್ಳೋದೇನು ತಪ್ಪಿಲ್ವಲ್ಲ ಆ ಥರ. ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್. ಸೊ ಇದು ನೀವು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನೋಡಿ, ಇಲ್ಲಿ ಇಟ್ಟಿದ್ದೀನಿ ನೋಡಿ, ಈ ಥರ ಇದು ಹೋಗಿರೋದು ಸ್ಟ್ಯಾಂಪ್ ಪಾಸ್ಪೋರ್ಟ್ಗಳದ್ದು. ಪಾಸ್ಪೋರ್ಟ್ ಇದು ಜಾಗನೇ ಇಲ್ಲ ನೋಡಿ. ಸ್ನೇಹಿತರೆ, ಕೆಲವು ಹೊತ್ತಿ ನೋಡಿ, ರಿಪಬ್ಲಿಕ್ ಆಫ್ ಪನಾಮಾ ಅವ್ರದ್ದು ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೇ ತೆಗೆದ್ರೆ ಯಾವುದೇ ರ್ಯಾಂಡಮ್ ತೆಗಿಬೇಕು. ವೀಸಾಗಳು ಒರಿಜಿನಲ್ ತೋರಿಸಿ, ಒರಿಜಿನಲ್ ರಿಪಬ್ಲಿಕ್ ಆಫ್ ಸೌತ್ ಆಫ್ರಿಕಾ. ಅಲ್ಲ, ಇದೊಂದು ಹೇಳಬೇಕು ಅಂತಿದ್ದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 187 ದೇಶ ಒಂದ್ಸತಿ ಮಾತ್ರ ಕೌಂಟ್ ಮಾಡೋದು. ಯಾವುದೇ ಒಂದು ದೇಶಕ್ಕೆ ನಾವು ಫಾರ್ ಎಕ್ಸಾಂಪಲ್ 6 ಸತಿ 7 ಸತಿ ಹೋಗಿ ಫ್ರಾನ್ಸ್, ಬಟ್ ಕೌಂಟ್ ಮಾತ್ರ ಒಂದೇ. ಆದ್ರೆ ತೊಗೊಂಡ್ರೆ 200 ಚಿಲ್ಲರೆ ಓಡಾಡ 260 270 ಒಂದು ನಿಮಿಷದಲ್ಲಿ ರಿಪೀಟ್ ಹೋಗಿ ಬಂದದ್ದು. ರಿಪೀಟ್ ತೊಗೊಳಲ್ಲ ದೇಶದ ಲಿಸ್ಟು ಫಸ್ಟ್ ಡೇಯಿಂದ. ಮೊದಲು ಹೋಗಿದ್ದು ಯಾವ ದೇಶಕ್ಕೆ ನೀವು? 1997ನೇ ಇಸ್ವಿಯಿಂದ. ಈ ನಾಟ್ ಕೌಂಟೆಡ್ ಬರ್ತೀವಿ ಅಲ್ಲಿ ಕಾಣತ್ತೆ ಇಲ್ಲಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ 2-3 ಸತಿ ಹೋಗಿದ್ದೀನಿ, 5-6 ಸತಿ ಕೌಂಟ್ ಮಾಡಲ್ಲ. ಸಿಂಗಾಪುರ್ಗೆ ಒಂದು 7 ಸತಿ ಹೋಗಿದ್ದೀನಿ, ಆ ಥರ ಕೌಂಟ್ ಮಾಡಲ್ಲ. ಎಲ್ಲ ಈ ಜಗತ್ತಿನ ಅತಿ ಶ್ರೇಷ್ಠ ಪತ್ರಿಕೆಗಳು, ಮ್ಯಾಗಝೈನ್ಸ್ಗಳಲ್ಲಿ ಅಂಕಣ ಆರ್ಟಿಕಲ್ಸ್ ಎಲ್ಲ ಬಂದಿದೆ. ಕನ್ನಡದ ತುಂಬ ಬಂದಿದೆ, ಕನ್ನಡದಿದೆ. ಇವಾಗ ನನಗೆ ನೆಕ್ಸ್ಟ್ ಮಂತ್ 12ನೇ ತಾರೀಕು, ಇವತ್ತು ಕರೆಕ್ಟಾಗಿ ನೆಕ್ಸ್ಟ್ 1 ಮಂತ್ಗೆ ಅಶೋಕ ಅವಾರ್ಡ್ ಬಂದಿದೆ. ಡೆಲ್ಲಿಗೆ ಹೋಗಿ ರಿಸೀವ್ ಮಾಡ್ಕೊಂಡು ಒಟ್ಟು 14 ಜನಕ್ಕೆ ಕೊಟ್ಟಿದ್ದಾರೆ ಇಡೀ ಇಂಡಿಯಾದಲ್ಲಿ. ನಾನು 3rd. ಅಭಿನಂದನೆಗಳು ಸರ್. ಎಲ್ಲರೂ ಶುಭ ಕೋರೋಣ ಸರ್ಗೆ. ಎಂತಹ ಹೆಮ್ಮೆಯ ಕ್ಷಣ ಇದು. ಓಕೆ, ಎಲ್ಲ ಯಂಗ್ಸ್ಟರ್ಸು, ಸ್ಟೂಡೆಂಟ್ಸು, ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್ ಲೈಕ್ ಯುವರ್ ಮದರ್. ನಿಮ್ಮ ತಂದೆ ತಾಯಿಗಿನ ದೇವ್ರಿಗೆ ಸಾಧ್ಯನೇ ಇಲ್ಲ. ನಾನೊಬ್ಬ ಸೈಂಟಿಸ್ಟ್, ನಾನು ದೇವ್ರು ನೋಡಿಲ್ಲ, ಬಟ್ ನಾನು ನೋಡೋದು 3 ಜನ: ಮಾತೃದೇವವ, ಪಿತೃದೇವವ, ಆಚಾರ್ಯ ಭಾವ. ನನ್ನ ಬುರ್ಜ್ ಖಲೀಫಾ ಅಂತ ಒಂದು ದೊಡ್ಡ ಪ್ರಪಂಚ ಅತ್ಯಂತ ದೊಡ್ಡ 1 ಕಿಲೋಮೀಟರ್ ಆಲ್ಮೋಸ್ಟ್ ಇಟ್ಟಿರುವಂಥ ಒಂದು ಬಿಲ್ಡಿಂಗ್ ಇದೆ. ನೋಡಿರುತ್ತೆ, ಎಲ್ಲರೂ ಗೊತ್ತಾಗ. ಅದೀಗ ನಾನು ಹೋದಾಗ ನನ್ನ ಡ್ರೈವರ್ ಕರ್ಕೊಂಡು ಹೋದ. ನಾನು ಫಸ್ಟಲ್ಲಿ ಹೋಗಿ ಎಲ್ಲ ಅಲ್ಗೋಣ ಸರ್, ಬೇಡ ಬೇಡಪ್ಪ, ನನಗೆ ಬೇಸ್ಮೆಂಟಿಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದೆ. ಇದನ್ನು ಭಾಳಷ್ಟು ಕಡೆ ಶೇರ್ ಮಾಡಿ ಅಂತ, ಅದಕ್ಕೋಸ್ಕರ ಪ್ಲೀಸ್ ಟೆಲ್ ಬೇಸ್ಮೆಂಟ್ಗೆ ಸರ್, ವಾಟ್ ಯು ಆರ್ ಟಾಕಿಂಗ್? ಬೇಸ್ಮೆಂಟ್ ಲೆಕ್ಕೇಜ್ ಬೇಸ್ಮೆಂಟ್ಗೆ ಹೋದೆ. ಅಲ್ಲೊಂದು ಹಾಫ್ ಆನ್ ಅವರ್ ಕಳೀತಾ ಇದ್ದೆ, ನೋಡ್ತಾ ಇದ್ದೆ. ಆದರೆ ವಾಪಸ್ ಬಂದ್ವಿ, ಲೈಟಿಂಗ್ಸ್ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಸರ್ ಮನೆ ಹೋಟ್ಲಿಗೆ ಬಿಡ್ತೀನಿ ಬನ್ನಿ ಅಂತ. ಹೋಟ್ಲು ಸರ್, ಇದೆ ಪಾಕಿಸ್ತಾನಿ ಡ್ರೈವರು ದುಬೈಯಲ್ಲಿ, ಏನು ತೊಂದರೆ ಇಲ್ಲ ಸರ್. ಇಫ್ ಯು ಡೋಂಟ್ ಮೈಂಡ್, ಐ ವಾಂಟ್ ಆಸ್ ಒನ್ ಕ್ವಶನ್ ಸರ್. ಐ ಆಮ್ ಚೋಟಮು ಬಡಬಾಯ್, ಅಂದರೆ ನಾನು ತುಂಬ ಚಿಕ್ಕ ತಪ್ಪು ತಿಳ್ಕೊಬೇಡಿ, ಹೇಳ್ಬಿಟ್ಟ. ಏನು ತುಂಬ ಬದವಾಗಿದೆ ಸರ್. ನಾನು ಇಷ್ಟು 100 ಜನಗಳು ಕರ್ಕೊಂಡೋಗಿದ್ದೀನಿ, ಯಾರೂ ಬಂದ ತಕ್ಷಣ ಫೌಂಟೇನ್ ತೋರಿಸು, ಮೇಲ್ಗಡೆ ಕರ್ಕೊಂಡೋಗು, ಲೈಟ್ಗಳು ತೋರಿಸಂತ. ಫಸ್ಟ್ ಟೈಮ್ ನೀವೇ ಸರ್ ನನಗೆ ಬೇಸ್ಮೆಂಟಿಗೆ ಕರ್ಕೊಂಡೋಗಿ ಅಂತ ಕೇಳಿದ್ರೆ, ಏನಕ್ಕೆ ತಿಳ್ಕೊಬೋದಾ ಸರ್ ಅಂತಂದರೆ, ಅದು ಬೇಸ್ಮೆಂಟ್ ಸುಮ್ಮನೆ ನೋಡ್ಕೊಂಬರಲ್ಲ, ಎಷ್ಟೊತ್ತು ನಿಂತಿದ್ರೆ ನೀವು. ನಾನು ಅದಕ್ಕೆ ಹೇಳಿದೆ, ನಾವೆಲ್ಲ ಪ್ರಪಂಚ ಎಲ್ಲ ಸುತ್ಕೊಂಬಂದು ಜನ ನೋಡ್ತಾರೆ ಹೇಗಿದೆ ಅಂತ. ಅದು ಕೆಳಗಡೆ ಆ ಬೇಸ್ಮೆಂಟ್ ಅಷ್ಟು ಲೋಡ್ ತೊಗೊಂಡು, ನೋಡಪ್ಪ ನೀನು ಏನಾಗೋ ನಾನು ಇರ್ತೀನಿ ಅಂತ. ಆ ಒಂದು ಮರಳುಗಳು ಲೂಸ್ ಸಾಯಿಲ್ ಹೌದು ಫೌಂಡೇಶನ್ ಹಾಕಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ. ಅದು ಒಂದು ಚೂರು ತೊಂದರೆ ಮಾಡಿದ್ರೆ ಬಿದೋಗತ್ತೆ ಬಿಲ್ಡಿಂಗು. ಕೋಟಿ ಅಂತ ಜನ ನೋಡ್ತಾ ಇರ್ತಾರೆ, ಏನು ಥರ ಅಂಥ ಒಂದು ಜ್ಞಾನ.
ಆ ಒಂದು ಮಾಡುವಂಥ ವ್ಯಕ್ತಿಗಳು ಯಾರು ಅವ್ರನ್ನ ನೋಡೋಕ್ಕೆ ನಂಗೆ ಇಷ್ಟಪಡ್ನಪ್ಪ. ಆಮೇಲೆ ಬಂದು ಈ ಸಂತೋಷ ಪಡು. ಅದೇ ರೀತಿ ನಮ್ಮ ತಂದೆ ತಾಯಿಗಳಿರ್ಬೋದು, ನಮ್ಮ ಗುರುಗಳಿರ್ಬೋದು. ಗುರು ಅಂದರೆ ಯಾರು ಬೇಕಾದ್ರು, ಸ್ಕೂಲ್ ಟೀಚರ್ ಅನ್ಕೋಬೇಡಿ. ನಿಮಗೆ ಕ್ಯಾಮ್ರಾ ಹೆಂಗೆ ಯೂಸ್ ಮಾಡೋದು ಹೇಳ್ಕೊಡ್ತಾನೆ, ಒಬ್ಬ ಯೂಟ್ಯೂಬ್ ಮಾಡೋದು ಹೇಳ್ಕೊಡ್ತಾನೆ, ಅವರೆಲ್ಲ ಗುರುಗಳೇನಪ್ಪ. ಯಾರು ಪಾಠ ಹೇಳ್ಕೊಡು ಗುರುಗಳೇ. ನಾನು ಕಲ್ತ್ಕೋಬೇಕು, ನಾನು ಸ್ಟೂಡೆಂಟೇ, ಯು ಕ್ಯಾನ್ ಲರ್ನ್ ಫ್ರಮ್ ಎನಿವೇರ್. ಆವಾಗ ನನಗನ್ಸುತ್ತೆ ಅದಕ್ಕೇ ಅವರು ನ್ಯೂಷನಾಗಿ ನಾನು ನೋಡ್ಕೊಂಡಿತ್ತಲ್ಲ ಅಂಥ ಮಹಾನ್ಗಳೇ ದೇವರುಗಳು. ಅಂದರೆ ದೇವರಂದರೆ ಅವರೇ, ಅವ್ರು ಇನ್ಯಾರಲ್ಲ, ಹಿಂಗೆ ಯಾರು ಪಾಠ ಹೇಳ್ಕೊಟ್ರೆ. ಸರ್, ಇಷ್ಟು ಜಗತ್ತು ಸುತ್ತಿ ಇಷ್ಟೆಲ್ಲ ನೋಡಿದ ಮೇಲೆ ಬದುಕೋದು ಏನು ಅನಿಸುತ್ತೆ ಸರ್? ಈ ಒಂದು ನೋಡಿ, ಏನು ಕಾಂಬಿನೇಷನ್ ಆಗಿ ಜೆನೆಟಿಕಲಿ ನಾವು ಹುಟ್ಟಿರ್ತೀವಿ. ಅಂದರೆ ಒಂದು ತಂದೆ ತಾಯಿ ಒಂದು ಮಿಲನ ಆಗಿ ಒಂದು ಜೀವ ಎಷ್ಟೋ ಜನ ಕಾಲು ಮುರಿದಿರುತ್ತೆ, ಕಣ್ಣೆಲ್ದ್ರೆ ಹುಟ್ತಾರೆ, ಏನೇ ಹುಡ್ತಾರೆ ಅಲ್ವಾ. ನಾವು ನ್ಯಾಚುರಲ್ ಹುಟ್ಟಿದ್ದೀವಿ ಅಂದರೆ ನಮಗೆ 99 ಭಾಗ ದೇವ್ರು ಕೊಟ್ಟಂಗೆ. ಇದು ಒಂದೇ ಭಾಗಕ್ಕೆ ನಾವು ವರ್ಕ್ ಮಾಡೋದು. ಇವಾಗ ನೀವು ಹೇಳಿ, ನಾನು ಕೋಟಿ ಅದಕ್ಕೆ 2 ಕಣ್ಣು ಕೊಟ್ಬಿಡ್ತೀರಾ, 10 ಕೋಟಿ ಕೊಡ್ತೀರಾ, ಕೊಡೋಕ್ಕಾಗಲ್ಲ. ಅದೇ ಥರ ಇದೆಲ್ಲ ಕಾಂಬಿನೇಷನ್ ಆಗಿರೋವಂಥ ಒಂದು ಜೀವ ಇದು. ಈ ಜೀವನ ಚೆನ್ನಾಗಿರಬೇಕು. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರೆ ಬೇಜಾರಾಗತ್ತೆ ನನಗೆ. ಎಂಥ ಒಳ್ಳೆ ಜನ್ಮ ಕೊಟ್ಟಿದ್ದೀನಪ್ಪ ನಿಮ್ಮ ತಂದೆ ತಾಯಿ, ಎಷ್ಟು ಚೆನ್ನಾಗಿ. ಯಾಕೆ ಒಂದು ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೋಬೇಕು? ಒಂದು ಬಿಟ್ಬಿಡೆ. ಅದಕ್ಕೆ ನಾವು ಹೇಳ್ತೀವಿ 90% ಪ್ರಾಫಿಟ್ 1% ಲೂಸ್ ಅಂತ ಹೇಳ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು. ನಿಮ್ಮ ಕಣ್ಣು ಚೆನ್ನಾಗಿದೆ. ಯಾರೋ ಒಬ್ಬ 10,000 ತಗೊಂತಾನೆ, 5,000 ಪರವಾಗಿಲ್ಲ, ಬೇರೆದೆಲ್ಲ ಚೆನ್ನಾಗಿದೆಯಲ್ಲ ನಿಮಗೆ. ಅದನ್ನು ನಾವು 90 ಭಾಗ ಎಂಜಾಯೇ ಮಾಡಲ್ಲ. ನಾವು ಯಾವಾಗಲೂ ನಾವು ಒಂದೇ ಸಿಕ್ಕಲ ಹಂಗೆ ಮಾಡಿಕೊಂಡ್ರೆ ನಾವು ಹಾಳಾಗ. ಸೊ ಯು ಮಸ್ಟ್ ರಿಲೀಶ್, ಎಂಜಾಯ್, ಮಿಕ್ಸ್ ವಿತ್ ಪೀಪಲ್. ಅವಾಗ ನಿಮ್ಗೆ ಎಲ್ಲರೂ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ಅವ್ರು ಯಾಕೆ ಇವರು ಎಲ್ಲನೂ ಇಷ್ಟಪಡಿ. ಅವಾಗ ಅದನ್ನೇ ದೇವಸ್ಥಾನ. ಅದು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಮತ್ತು ಡಿವಿಷನ್ ಹೇಳಿದ್ರಲ್ಲ, ಇರುವ ಭಾಗ್ಯವನ್ನು ಬರೀ ಯಾಕೆ ಬಿಡ್ತೀರಾ? ಎಷ್ಟು ಸಿಂಪಲ್ ಹೇಳಿದೆ ನೋಡಿ. ಎಷ್ಟು ಕಾಮನ್ ಅರ್ಥ ಹೇಳಿದ್ದಾರೆ. ಇರೋದನ್ನ ನೆನೆಸ್ಕೊಂಡು ಬರ್ದಿರೋದನ್ನ ಬಿಟ್ಬಿಡಪ್ಪ. ಏನಿಲ್ಲ ನಿಮ್ಮ ಹತ್ರ, ನೀವು ಏನು ಕಮ್ಮಿ ಆಗಿದೆ ನಿಮಗೆ? ನೋಡಿ ಚೆನ್ನಾಗಿಲ್ವಾ? ಕಣ್ಣಿದ್ಯಾ, ಕಾರಲ್ಲಿ ಬಂದರೆ ಹೋದ್ರೆ ಏನು ಕಮ್ಮಿ ಆಗಿದೆ ಹೇಳಿ. ಮತ್ತು ನಾನು ಇನ್ನೊಬ್ಬ ನೋಡ್ಕೊರೋದು ಹಂಗೆ ಮಾಡಬಾರ್ದು. ಅವ್ರು ಯಾರೋ ಒಬ್ಬನಿಗೆ ಎಲ್ಲ ಕೊಟ್ಟಿರ್ತಾನೆ, ಅವ್ನಿಗೆಲ್ಲ ಕುಂಟಾಗ್ಬಿಟ್ಟಿರ್ತಾನೆ, ಎಲ್ಲ ಕೊಡ್ತಾನೆ, ಓದಕ್ಕೆ ಬರಲ್ಲ, ದುಡ್ಡು ಇರುತ್ತೆ, ಎಣ್ಸಕ್ಕೆ ಬರಲ್ಲ. ಅದೆಲ್ಲ ನೋಡಿದಾಗ ದೇವರು ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತಾನೆ. ವರ್ಲ್ಡ್ ಈಸ್ ಲೆವೆಲರ್ಸ್ ಅಂತ ಹೇಳ್ತಾರೆ, ನೇಚರ್ ಇಸ್ ಲೆವೆಲರ್ ಅಂತ. ಒಂದು ಕಡೆ ಜಾಸ್ತಿ ಕೊಟ್ಟರೆ ಇನ್ನೊಂದು ಕಡೆ ಕಮ್ಮಿ. ಅಪ್ಪಿದ್ರೆ ಡೌನ್ ಇರಲೇಬೇಕು. ಯಾರೋ ಒಬ್ಬ ತುಂಬ ಬುದ್ಧಿವಂತ ಇರ್ತಾರೆ, ದುಡ್ಡಿರಲ್ಲ, ತುಂಬ ಬುದ್ಧಿವಂತ ಇರ್ತಾರೆ, ಸಿಕ್ಕಿರಲ್ಲ. ಆ ಥರ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಿರ್ತಾರೆ ದೇವರು ನನ್ನ ಪ್ರಕಾರ. ಮತ್ತು ಭಾರತದಲ್ಲಿ ನಾವು ಇಷ್ಟೆಲ್ಲ ವಿಜ್ಞಾನ ಅಂತೆಲ್ಲ ಮಾತಾಡಬೇಕಾದ್ರೆ ಕೆಲವರು ಜಾತಿ ಧರ್ಮ ಹಿಡ್ಕೊಂಡು ಹೊಡೆದಾಡೋದು ನೋಡಿದ್ರೆ ಏನು ಅನ್ಸುತ್ತೆ? ಅದೇ ನಮ್ಗೆ ಅರ್ಥನೇ ಆಗಲ್ಲ. ದಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್. ಜಾತಿ ದೇವರು ಎಲ್ಲರೂ ಒಳ್ಳೆಯವರು ನನ್ನ ಪ್ರಕಾರ. ಅಬ್ದುಲ್ ಕಲಾಂ ಒಳ್ಳೆಯವರಲ್ವಾ, ಸರ್ಜೀರಾಮನ್ ಒಳ್ಳೆಯವರಲ್ವಾ, ಆ ಥರ ಎಲ್ಲ ಒಳ್ಳೆತನ ಎಲ್ಲರೂ ಇರ್ತದೆ. ಇದೆಲ್ಲ ಸಮ್ ಸ್ಮಾಲ್ ಪೀಪಲ್ ಡು ಅದು ಅಂಥವ್ರು ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಈ ಮುಖ ಅಲ್ವಾ. ನೀವು ಎಲ್ಲರೂ ಒಳ್ಳೆಯವರು ಅಂತಂದರೆ ನಿಮ್ಗೆ ಕೋಪ ಯಾಕೆ ಬರುತ್ತೆ, ಜಗಳ ಯಾಕೆ ಬರುತ್ತೆ? ಏನೋ ತಪ್ಪಾಯ್ತು ಅಣ್ಣ, ನಿಲ್ಲಿಸ್ಬಿಡಿ. ಪಾರ್ಕಿಂಗ್ ಮಾಡಿಬಿಡ್ತಾರೆ, ತಪ್ಪಾಯ್ತು ಅಣ್ಣ, ತಪ್ಪಾಯ್ತು ಅಣ್ಣ, ಕ್ಷಮಿಸ್ಬಿಡಿ, ನಾನು ಅಂಗಡಿಗೆ ಹೋಗೋದು. ಅವ್ನು ಯಾಕೆ ಕೋಪ ಮಾಡ್ಕೊಂಡೆ? ನಂದೇ ರೇಟ್ ಅಲ್ಲೇ ಬಿಡಿ. ಪ್ರೀತಿಯಿಂದ ಪ್ರೀತಿಯಿಂದ ಏನು ಗೆಲ್ಬೋದು. ಸರ್, ಮೇಡಮ್ ಪರಿಚಯ ಮಾಡಿಸ್ಬೋದು ಅಥವಾ ನೀವು ಪರಿಚಯ ಮಾಡಿಸ್ತೀರಾ ಏನೋ ಗೊತ್ತಿಲ್ಲ. ಇವರು ನಮ್ಮ ಶ್ರೀಮತಿಯವರು. ಅಫಿಷಿಯಲಿ ಯಾರನ್ನ ಕೇಳಿ ನಾನು ಯಾವಾಗ ಹೇಳಿ ನಮ್ಮ ವೈಫ್ ಅಂತ ಹೇಳ್ತೀವಿ, ಸಿಗ್ನೇಚರ್ ಮಾಡೋಕ್ಕೆ ಹಾಕೊಳ್ಳಿ. ಆದರೆ ನನ್ನ ಪ್ರಕಾರ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನನಗೆ ಫ್ರೆಂಡೇ ಶೀಸ್. ಯಾಕೆ ಅಂತ ಕೇಳ್ತಾರೆ, ಆ್ಯಕ್ಚುಲಿ ಇಫ್ ಯು ಕನ್ಸಿಡರ್, ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ನಿಮಗೇನು ಅನಿಸಿದರೆ ಐ ಆಮ್ ಸಕ್ಸಸ್ಫುಲ್ ಮ್ಯಾನ್ ಅಂದರೆ ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ದೇ ಹ್ಯೂಮನ್ ಬಿಹೈಂಡ್, ಅವರೇ ಇವರು. ನಾನು ಸಕ್ಸಸ್ಫುಲ್ ಮ್ಯಾನ್ ಅಂತ ನನಗೆ ಅನಿಸಿಲ್ಲ, ನಿಮ್ಗೆ ಅನಿಸಿದರೆ ನನಗೆ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ನಾನು ನಿಜ ಸ್ಪೇಸ್ಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾನೆ, ಲೈಫ್ ರಿಸ್ಕ್ ಇದೆ ಸರ್, ನೋಡಿ ಈ ಸೈನ್ ಮಾಡಿ ಅಂದರೆ ಸೈನ್ ನನ್ನ ಜೊತೆ ಸೈನ್, ನಾನು ಸೈನ್ ಮಾಡಿ ನಾನು ಇದನ್ನು ಹೊಟ್ಟು ಬನ್ನಿ ಅಂದರು. ಯಾರನ್ನ ಹೇಳ್ತಾರೆ ಸರ್, 15 ಲಕ್ಷ ರೂಪಾಯಿ 16 ಲಕ್ಷ ರೂಪಾಯಿ, ಅದು ಈ 11-12 ವರ್ಷ ಹಿಂದಿನ ಮಾತು. ಅಂದರೆ ಇವತ್ತಿಂದ ಕಮ್ಮಿ ತಗೊಂಡು ಒಂದು 60 ಲಕ್ಷ ಇಟ್ಕೊಳ್ಳಿ. ಇಲ್ಲ, ನಾವು ದೊಡ್ಡ ಮನೆ ಬಂದಿರೋದು ಅಲ್ವಾ. ಅಂಥದ್ರಲ್ಲಿ ನೀವು ಹೋಗಿ ಬನ್ನಿ ನಾನು ಇರ್ತೀನಿ ಅಂತ ಯಾರನ್ನ ಹೇಳ್ತಾರಾ? ಇಲ್ಲ ಒಂದು ಬಳೆ ತೊಗೊಳ್ಳೋಣ, ಇದು ತೊಗೊಳ್ಳೋಣ ಅಂತ ಅಂಥವರೇ ಜಾಸ್ತಿ ಅಲ್ವಾ. ಇದು ನಾಟ್, ಯಾವಾಗಲೂ ಹೇಳ್ತೀನಿ, ನಾವು ಹೆಂಡತಿ ಆ ಥರ ಟ್ರೀಟ್ ಮಾಡಲೇಬಾರ್ದು. ಒಂದು ದೇವತೆ, ಒಂದು ತಾಯಿ, ಒಂದು ದೇವತೆ, ಹೆಣ್ಣನ್ನು ದೇವ್ರ ಥರ ನೋಡೋಲ್ಲ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರೋದು. ಯಾಕೆಂದರೆ ನಾವು ಯಾವುದೋ ಮನೇಲಿ ಹುಟ್ಟಿ ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಇರಬೇಕು, ನಮ್ಮ ಅಡ್ಜಸ್ಟ್ ಮಾಡಬೇಕು, ನಮ್ದು ಏನು ಹ್ಯಾಬಿಟ್ಸು, ಏನು ಸಿಗರೇಟ್ ಸೇರ್ತೀವೋ, ಅಲ್ಲೂಜಲು ಏನು, ಅದೆಲ್ಲ ಅಡ್ಜಸ್ಟ್ ಮಾಡ್ಬೇಕು ಕಷ್ಟ ಅಲ್ವ. ಅಂಥ ಒಂದು ಯಾವಲ್ಲ. ನಮ್ಮ ತಂಗಿ ನಿಮ್ಮನೆ ಬಂದಾಗ ಎಷ್ಟು ಸಂತೋಷ ಪಡ್ತೀವೋ, ಅವನ ತಂಗಿ ನಮ್ಮನೆಗೆ ಬಂದಾಗ ಅದು ಜೀವನ ಅಂತ. ಶುಡ್ ನಾಟ್ ಫೈಟ್ ಏನಿದೆ ಕೂತ್ಕೊಳ್ಳಿ, ಅನಲೈಸ್ ನೋಡಪ್ಪ ನನ್ನ ಪ್ರಾಬ್ಲಮ್ ಇದೆ, ಕೂತ್ಕೊಂಡು ಸಾಲ್ವ್ ಮಾಡಿ. ದಟ್ ಈಸ್ ಸೈನ್ಸ್. ಅದೊಂಥರ ಒಂದು ಇನ್ವೆಸ್ಟಿಗೇಷನ್ ಸೈನ್ಸ್ ಅಲ್ವಾ. ಹೆಂಗೆ ಇನ್ವೆಸ್ಟಿಗೇಟ್ ಮಾಡಿ ಹಿಂಗೆ ಹಿಡಿತಾರೆ ನೋಡಿ. ಚಿಕ್ಕ ಚಿಕ್ಕ ವಿಷಯಕ್ಕೆ ಮಾಡ್ಕೊಂಡು ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಏನು ಕಮ್ಮಿ ಮಾಡ್ತಾನೆ ದೇವ್ರು, ಎಲ್ಲ ಕೊಡ್ತಾನೆ. ಏನೋ ನಾವು ಇಷ್ಟೋ ಸರಿ ನ್ಯೂಸ್ಗಳು ನೋಡ್ತಾ ಇರ್ತೀವಲ್ಲ, ಪಾಪ ಅನಿಸ್ಬಿಡುತ್ತೆ. ಇಷ್ಟೋ ಸುಪ್ಪತ್ತಿಗೆಯಲ್ಲಿ ಮಲ್ಕೊಳ್ಳೋರು ನಾಳೆ ಹೋಗ್ಬಿಟ್ಟು ಎಲ್ಲೋ ಒಂದು ಕೆಳಗಡೆ ತಪ್ಪು ಮಾಡಿಬಿಟ್ಟು ಇದರಲ್ಲಿ ಮಲ್ಕೊಂಡು ಜೈಲುಗಳು ಮಲ್ಕೊಂಡು ಬೇಜಾರಾಗಲ್ವ, ಎಷ್ಟು ನೋವಾಗುತ್ತೆ. ದೇವರು ಕೊಟ್ಟಿರೋ ನಿಮಗೆ ಎಲ್ಲ ಕೊಟ್ಟಿದ್ದಾನೆ. ಆ ಥರ ಯಾವಾಗಲೂ ಅಷ್ಟೇ ನೀವು ಪ್ರೀತಿಯಿಂದ ಗೆಲ್ಲಿ,
ಆಮೇಲೆ ನೀವು ತಂದೆ ತಾಯಿ ಹೇಗೆ ರೀಟ್ ಮಾಡಿ ನಿಮ್ಮ ವೈಫ್ನಾಗೆ ಟ್ರೀಟ್ ಮಾಡಿ, ಆವಾಗಲೇ ನಿಮ್ಗೆ ಸಕ್ಸಸ್ ರೇಟ್ ಜಾಸ್ತಿ. ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಯಾವ ಮದುವೆ ಆಗಿದೆ ನೀವು? ಎಷ್ಟು ವರ್ಷ? ಎಷ್ಟು ವರ್ಷ? 41 ವರ್ಷ ಆಯ್ತು ನಾಳೆಗೆ. ಇನ್ನೊಂದು ತಿಂಗಳು ಇಲ್ಲ, ಅಕ್ಟೋಬರ್ 7 ವರ್ಷಕ್ಕೆ 41 ವರ್ಷ ಆಯಿತು. ಅಯ್ಯೋ, ವಾರ್ಷಿಕೋತ್ಸವ ಶುಭಾಶಯಗಳಮ್ಮ. 41 ವರ್ಷ. ನಾವು ಯಾವತ್ತು ನನಗೆ ಯಾವ ಅದೇನು ಗೊತ್ತಿಲ್ಲ ನಂಗೆ ಜಗಳ. ನಾನು ಇಷ್ಟು ನೀವು ಅಂದ್ಕೊಂಡಿದ್ದು ಕೂಡ ನಾನು ಏನೇ ಶೀಸ್ ಆಲ್ಸೋ ಸೈಂಟಿಸ್ಟ್. ನನ್ನ ಜೊತೆ ಅವರು ವಿಜ್ಞಾನಿ. ಅವರು 38 ವರ್ಷ ಸೇವೆ ಸಲ್ಲಿಸಿದ್ದಾರೆ ಗೌರ್ಮೆಂಟ್ಗೆ. ಅಲ್ಲೇ ಇಷ್ಟಪಟ್ಟು ಅಲ್ಲೇ ಮದುವೆ ಮಾಡಿಕೊಂಡ್ರು, ಅಲ್ಲೇ ನಾವು ಫುಲ್ ರಿಟೈರ್ಡ್ ಆದ್ವಿ. ನನ್ನ ಜೀವನದಲ್ಲಿ ಒಂದೇ ಅಪ್ಲಿಕೇಶನ್ ಹಾಕಿರೋದು, ಒಂದೇ ಒಂದು ಫಸ್ಟ್ ಅಪ್ಲಿಕೇಶನ್, ಫಸ್ಟ್ ಅಪಾಯಿಂಟ್ಮೆಂಟ್, ರಿಟೈರ್ಡ್. ಫಸ್ಟ್ ಅಪ್ಲಿಕೇಶನ್ ಕಂಟಿನ್ಯೂಯಿಂಗ್ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ಯಾವಾಗ ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಕೊಡ್ತೀರೋ ಆಟೋಮೆಟಿಕ್ ನಿಮ್ಗೆ ರೆಸ್ಪೆಕ್ಟ್ ಬರೋದು. ಚಿಕ್ಕ ವಿಷಯಕ್ಕೆ ಜಗಳ ಮಾಡಬಾರ್ದು. ಏನಿದೆ ಕೂತ್ಕೊಳ್ಳಿ, ಅನಲೈಸ್ ಮಾಡಿ. ಅವ್ರದ್ದು ಒಳ್ಳೆಯ ಗುಣ ಇರುತ್ತೆ, ತೊಗೊಳ್ಳಿ. ನಿಮ್ಮಲ್ಲಿ ಗುಣ ಕೊಡ್ಕೊಳ್ಳಿ, ಕೂತ್ಕೊಳ್ಳಿ. ನಿಂದು ಇದು ಅಪ್ಸೆಟ್ ಮಾಡ್ಕೊಳ್ಳಿ, ಸಿಂಪಲ್. ಅದೇ ಸೈನ್ಸ್ ಹೇಳೋದು. ನಾನು ಲೆಕ್ಕ ಮಾಡೋದು ಸರ್, 35. ಇನ್ನೊಬ್ಬ ಸೈಂಟಿಸ್ಟ್ ಇಲ್ಲ ಸರ್ 35, 36 ಬರುತ್ತೆ. ಕೂತ್ಕೊಳ್ಳಿ, ಅದು 36 ಮಾಡಿದೆ. ಈ ಮಾತ್ರೆ ಕೊಟ್ಟೆ ಹೋಯ್ತು, ಹೋಗಿ ನಂಗೆ ರೋಗಕ್ಕೆ ಸಾಲ್ವ್ ಆಗಬೇಕು ಅಷ್ಟೇ ತಾನೆ, ಪ್ರಾಬ್ಲಮ್ ಸಾಲ್ವ್ ಅಷ್ಟೇ. ಈಗ ನಿಮಗೆ ಕೋವ್ಯಾಕ್ಸಿನ್ ಕೊಟ್ಟರೆ ಕೋವಿಶೀಲ್ಡ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಎಲ್ಲ ಇದೆ, ಅಷ್ಟೇ ಸಿಂಪಲ್. ದಟ್ ವಾಟ್ ಸೈನ್ಸ್. ನಾವೇ ಕೋವ್ಯಾಕ್ಸಿನ್ ತೊಗೊಳ್ಳಿ ಗಲಾಟೆ ಮಾಡ್ತಾರಾ? ಇಷ್ಟು ಮಾಡಲಿ. ಯಾವ್ದು ನಿಮ್ಮ ಹೆಸರು? ಗೀತಾ. ಇವ್ರು ಯಾರು ಗೊತ್ತಾ? ಏನು ಮೂರ್ತಿರಾಯರ ಕನ್ನಡ ಹಾಗೆ ಬರೀ ಮೊಮ್ಮಗಳು. ಏನ್ ಮೂರ್ತಿರ ಅವ್ರ ಅಭಿಮಾನಿ ನಾನು. ಅವ್ರ ದೇವ್ರ ಪುಸ್ತಕ ದೇವರು. ಅವರು AN ಗೀತಾ, ಅಕ್ಕಿ ಹಬ್ಬಾಳ್ ನರಸಿಂಹಸ್ವಾಮಿ ಗೀತಾ. ನಾನು TN ಸುರೇಶ್ ಕುಮಾರ್, TN ಸೀತಾರಾಮ್, ಆ ಥರ. ಆಯ್ತು. ಏನ್ ಮೂರ್ತಿರ ಮೊಮ್ಮಗಳು? ಅವ್ರ ತಮ್ಮನ ಮೊಮ್ಮಗಳು. ಮೊಮ್ಮಗಳೇ ಮೂರ್ತಿ. ನಾವೆಲ್ಲ ತುಂಬ ಸತ್ಯ. ಇವ್ರು ಮೊದಲನೇ ಅಪ್ಲಿಕೇಶನ್ ಓಕೆ ಮಾಡೋಂತಲ್ಲ, ಯಾಕೆ? ಏನು ತೆಗ್ದಾಕುವಂತ ಗುಣಗಳು ಇರ್ಲಿಲ್ಲ ಅವರಲ್ಲಿ. ರಿಜೆಕ್ಟ್ ಮಾಡಕ್ ಕಾರಣ ಇಲ್ಲ. ಇದು ನಾಟ್ ದಟ್. ಇವಾಗ ಅದೇ ಇವಾಗ 41 ವರ್ಷದ ಹಿಂದ್ಗಡೆ 180 ದೇಶ ಹೋಗಿರಲಿಲ್ಲ, ಅತ್ತೇನೋ ಇಲ್ಲ. ನಾನು ನಾರ್ಮಲ್ ಇದ್ದೆ. ನಮ್ಗೆ ಸಹಕರಿಸ್ತಾರೆ, ಈ ಥರ ಒಂದು ಮಾಡ್ತೀನಿ, ಮಾಡಿ ಐ ಆಮ್ ದೇರ್ ವಿತ್ ಯು. ಅದು ಒಂದೇ ಪವರ್ ನಮ್ಗೆ ಬರೋದು. ಎಷ್ಟೋ ಸತಿ ನಾವು ಅನ್ಕೊತೀವಿ, ಡಿಸ್ಕರೇಜ್ ಮಾಡಬೇಡಿ ಯಾವತ್ತಿಗೂ. ಏನೋ ಒಂದು ಅಭಿಪ್ರಾಯ, ಒಂದು ಏನೋ ತೊಗೊಂಡು, ಹೆಂಡ್ತಿನೇ ಇರೋದು, ಗಂಡ ಇರೋದು, ಯಾರೇ ಆಗಲ್ಲ, ಮಕ್ಕಳೇ, ಅದನ್ನು ಕೂತ್ಕೊಂಡು ನೋಡ್ಬಿಟ್ಟ ಹಿಂಗೆ ಮಾಡೋಕ್ಕಾಗತ್ತೆ, ಹಿಂಗೆ ಮಾಡಿ, ಈ ಕ್ಯಾನ್ ಯು ವಿಲ್ ಡೆಫಿನೆಟ್ ಸಕ್ಸೀಡ್. ಯಾವುದೋ ಒಂದು ಹುಡುಗ ನಾನು ಅಮೇರಿಕ ಹೋಗಿ ಆಗತ್ತೆ, ಎಲ್ಲ ಕೂತ್ಕೊಂಡು ಆಗತ್ತ ಪುಟ್ಟ ನೋಡಿ ಇಷ್ಟು ನಿಂಗೆ ಮಾಡಿಸ್ಬೋದೆ, ಆಗಲ್ಲ ಅವ್ನಿಗೆ ಇದಕ್ಕೆ ಬದಲ ಇದು ಮಾಡೋಣ ಮಾಡಿ, ಸಿಂಪಲ್. ನಾವು ಏನು ಮಾಡ್ತೀವಿ, ರಾಕೆಟ್ ಇದಾಗಲ್ಲ ತೆಗೆದು ಬೇರೆದು ಹಾಕಿ, ಈ ದೊಡ್ಡದು ಹಾಕಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಸರ್ ಪ್ರೆಷರ್ ಸಾಲ್ತಲ್ಲ, ಬೇರೆ ಹಾಕಿ ಸಕ್ಸಸ್ ಆಗುತ್ತೆ ಅಲ್ವಾ? ಲೈಫೇ ಹಂಗೆ, ಲೈಫೇ ವಿಜ್ಞಾನ ಹೇಳೋದು ಅಲ್ವಾ? ಹಾಗೆ ನಡೀತಾ ಇದೆ ಲೈಫ್. ಲೈಫ್ ರಿಸ್ಕ್ ಇದೆಲ್ಲ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಅವರು ಏನು ಅನ್ಕೊಂಡಿದ್ದಾರೋ ಅದು ಮಾಡಲಿ, ನಾನಿದ್ದೀನಿ, ಅವರು ದೇವ್ರಿದ್ದಾನೆ. ನಾನು ಯಾವಾಗಲೂ ಅವ್ರಿಗೆ ಹೇಳೋದು ಅಷ್ಟೇ, ಏನು ಅನ್ಕೊಂಡಿದ್ದಾರೋ ಮಾಡಿಬಿಡಿ, ಸಾಧಿಸ್ಬಿಡಿ ಈ ಜನ್ಮದಲ್ಲಿ. ಮುಂದಿನ ಜನ್ಮ ನಮ್ಗೆ ಗೊತ್ತಿಲ್ಲ. ಈಗ ವಿ ಡೋಂಟ್ ಬಿಲೀವ್ ಅಷ್ಟೇ, ಜನ್ಮ ಅದೇನೋ ಬರ್ತಾಯಿಲ್ಲ, ಇರೋ ಕೊಟ್ಟರೋ ಎಂಜಾಯ್ ಮಾಡೋಣ ಅಂತ ಅಲ್ವಾ? ಎಷ್ಟೊಂದು ಜನ ನೋಡಿ, 90 ಜನ ನೋಡಿ ಸರ್ ನೀವು ಹೋಗಿದೆ, 95 ಜನ ನೋಡಿ ಕಣ್ಣು ಮೂಗೆಲ್ಲ ಸರೆಕ್ಟ್ ಆಗುತ್ತೆ ಆಯಿತಾ? ಇಷ್ಟೂರಪುರ ಓದಿರ್ತಾರೆ, ಒಬ್ಬ 2 ಸರ್ತಿ ಇರ್ಬೋದು, M.Tech ಇರ್ಬೋದು, ಒಟ್ಟು ಓದಿರ್ತಾರೆ, ಜ್ಞಾನ ಇರುತ್ತೆ, ದುಡ್ಡು ಕೊಟ್ಟರೆ 2 ಲಕ್ಷ ಹೋದೆ. ಅಲ್ಲಿಗೆ ನಿಮ್ಗೆ ಬೇಕಾದಷ್ಟು ಅದನ್ನು ಸ್ವಲ್ಪ ಕೂತ್ಕೊಂಡು ಅಹಂಕಾರ ಅನ್ನೋದು ಬಿಟ್ಟು ನಾನು ಕಲಿತೀನಿ ಅಂತ ಹೋದರೆ ಯಾರು ಬೇಕು ಹೇಳ್ಕೊಡ್ತಾರೆ. ನಿಧಾನ ಕಲ್ತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಯು ವಿಲ್ ಅಚೀವ್ ಎನಿಥಿಂಗ್ ಇಲ್ ಅಚೀವ್. ಸ್ನೇಹಿತರೆ, ಬಹಳ ಅಪರೂಪದ ದಂಪತಿಗಳು. ಅವರು ಮದುವೆಯಾಗಿ ಅಕ್ಟೋಬರ್ 7ನೇ ತಾರೀಕಿಗೆ 41 ವರ್ಷ ಆಗುತ್ತೆ. ಈ ದಾಂಪತ್ಯ ಹೀಗೆ ಅನೇಕ ಕಾಲ ಬಾಳಲಿ ಅಂತ ನಾನು ಕೇಳ್ಕೊಂಡು, ದೇವರು ಇನ್ನೂ ಆಯಸ್ ಕೊಡಲಿ. ಯಾಕೆ ಗೊತ್ತಾ, ಇವ್ರಿಗೆ ದೇವರು ಆಯಸ್ ಕೊಟ್ಟರೆ ಏನಾಗುತ್ತೆ, ಇವರು ಅನೇಕ ದೇಶಗಳನ್ನ ನೋಡ್ತಾರೆ, ಆ ಜ್ಞಾನ ನಮಗೆ ಕೊಡ್ತಾರೆ. ಆಮೇಲೆ ಅವ್ರು ವಿಜ್ಞಾನದಲ್ಲೂ ಕೂಡ ತುಂಬ ಕೆಲಸ ಮಾಡ್ತಾರೆ. ನಿವೃತ್ತರಾದ್ರು ಅಂತ ಅವ್ರೇನು ವಿಜ್ಞಾನ ಬಿಟ್ಬಿಟ್ಟಿಲ್ಲ ಸ್ನೇಹಿತರೆ, ಅವ್ರು ಈಗಲೂ ಕನ್ಸಲ್ಟಿಂಗ್ ಆಗಿ ತುಂಬ ಕೆಲಸಗಳನ್ನ IIT NITಗೆಲ್ಲ ನಾನು ಹೆಂಗೆ ಹೇಳ್ತೀನಿ, ಐ ಆಮ್ ರಿಟೈರ್ಡ್ ಬಟ್ ನಾಟ್ ಟಯರ್ಡ್ ಅಂತ ಹೇಳ್ತೀನಿ. ಅಂದರೆ ಈ ರಿಟೈರ್ಡ್ ಆದಮೇಲೆ ಹೋಗ್ತೀನಿ, ನಾವು ಏನು ಕಲ್ತಿದ್ದೀವೋ ಅದನ್ನೆಲ್ಲ IITs NITs ಇಂಡಿಯಾಲಿ, ಔಟ್ಸೈಡ್ ಇಂಡಿಯಾಲಿ ಸ್ಟೂಡೆಂಟ್ಸ್ ಅಂದರೆ ನನ್ನ ಪ್ರಾಣ. ಯಾಕೆಂದರೆ ಅವರೇ ನಮ್ಮ ಫ್ಯೂಚರ್ ಆಫ್ ದ ವರ್ಲ್ಡ್, ಅಂದರೆ ಈ ಫ್ಯೂಚರ್ ಆಫ್ ಇಂಡಿಯಾ, ಫ್ಯೂಚರ್ ಆಫ್ ವರ್ಲ್ಡ್. ಯಾವುದೋ ಒಂದು ಮಕ್ಕಳಿಗೆ ನಾವು ಪ್ರೇರಣೆಯಾಗಿ ಒಬ್ಬ ಅಬ್ದುಲ್ ಕಲಾಮ, ಒಬ್ಬ ಸರ್ಸಿವನು ಆದರೆ ನನ್ನ ಜೀವನ ಸಾರ್ಥಕ ಅಂತ ನಾನು ಯಾವುದು. ಅಂದರೆ ಒಂದು 20-25 ಸಾವಿರ ಜನ ಮೀಟ್ ಮಾಡ್ತೀನಿ ಒಂದು ವರ್ಷದಲ್ಲಿ, ಎಲ್ಲ ಥರ ಸ್ಕೂಲಿಂದ ಹಿಡಿದು ಯಾರೋ 1-3 ಜನ ಒಬ್ಬರು ಸಾಕ ನನ್ನ ಜೀವನ ಸಾರ್ಥಕ. ಯಾಕೆ ಅವನೊಬ್ಬ ದೊಡ್ಡ ವಿಜ್ಞಾನಿಯಾಗಿ ಏನೋ ಒಂದು ಕೊಟ್ಟರೆ ಸೊಸೈಟಿಗೆ, ಅದಕ್ಕೆ ಇನ್ನೇನು ಬೇಕು?
ಸೊ ದಟ್ ಇಸ್ ವೈ ಐ ವಿಲ್ ನಾಟ್ ಗೆಟ್ ಎಟ್ ಲಾಸ್ಟ್ ಬ್ರೆತ್ವರೆಗೂ ನನಗೆ ಏನು ತಿಳ್ಕೊಂಡು ಕೊಡೋಕ್ಕೆ ಇಷ್ಟಪಡ್ತೇನೆ. ಅವರ ಸೇವೆ ಹೀಗೆ ನಿರಂತರವಾಗಿರಲಿ ಅಂತ ಕೇಳ್ಕೊತಾ ನೋಡಿ. ನಿಮಗೂ ಧನ್ಯವಾದ. ಇದು ಬರೀ ಮೊದಲ ಸಂಚಿಕೆ, ಮತ್ತಷ್ಟು ಮಾತಾಡೋಣ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.